ಏನ್ ಸಮುದ್ರಕ್ಕೆ ಹೋಗಿದ್ಯಾ ಉಪ್ಪು ತರೋದಕ್ಕೆ? ಇಷ್ಟು ಲೇಟಾಗಿ ಬರ್ತಿದ್ಯಲ್ಲ. ಎಲ್ರು ನನ್ನನ್ನ ಕ್ಷಮಿಸ್ಬಿಡಿ, ನನಗೊಂದು ಅವಕಾಶ ಕೊಡಿ. ಅಳ್ಬಾರ್ದು ಅಂತ ಅನ್ಕೊಂಡ್ ಬಂದಿದ್ದೀನಿ. ಅಳ್ಬಾರ್ದು. ಏನಕ್ಕೆ ಅಳು ಬರುತ್ತೆ ಅಂದ್ರೆ, ಬಹುಶಃ ನಾನು ಅವತ್ತು ಆ ವ್ಯಕ್ತಿನ ನಂಬಿ ಮಠ ಬಿಟ್ಟಿರ್ಲಿಲ್ಲ ಅಂದಿದ್ರೆ ನನ್ನ ಭವಿಷ್ಯ ತುಂಬಾ ಉಜ್ವಲವಾಗಿರ್ತಿತ್ತು. ಎಷ್ಟು ಕೆಡ್ದಾಗ ನಡ್ಕೋಬೇಕು ಅಷ್ಟು ಕೆಡ್ದಾಗಿ ಗ್ರೀನ್ ರೂಮ್ ಅಲ್ಲಿ ಸ್ನಾನ ಮಾಡಕ್ ಹೋದ್ರೆ ಬಾತ್ರೂಮ್ ಅಲ್ಲಿ ನುಗ್ಗೋರು, ಮಲ್ಕೊಂಡಿದ್ರೆ ನೆಮ್ಮದಿಯಾಗಿ ಮಲ್ಕೊಳಕ್ ಬಿಡ್ತಿರ್ಲಿಲ್ಲ, ಬಸ್ಸಲ್ಲಿ ನೆಮ್ಮದಿಯಾಗಿರಕ್ ಬಿಡ್ತಿರ್ಲಿಲ್ಲ. ಹುಡುಗಿ ಹೇಳೋರ್ ಕೇಳೋರು ಯಾರು ಇಲ್ಲ ಅಂತ ಅಂದ್ಬಿಟ್ರೆ ದೆ ಬಿಹೇವ್ ಲೈಕ್ ಅ ಹೆಲ್. ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತವ ಏಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತವ ಏಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಮೂಷಿಕ ವಾಹನ ಸರ್ಪಭೂಷ ಅಡೆಗಡಿಗೆ ನಿನ್ನನು ನೆನೆದು ಅಡೆಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ಗಣೇಶ. ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತವ ಏಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತವ ಏಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ. ಗಜವದನ ಹಾಡು ಬಂದು ರಂಗಗೀತೆಯಲ್ಲಿ ಹೇಳ್ಕೊಟ್ಟಿದ್ದು. ಇದು ಯಾವ ನಾಟಕದಂತ ಗೊತ್ತಿಲ್ಲ, ಆದರೆ ನೀನಾಸಮ್ಮಲ್ಲಿ ಇರೋ ಪ್ರತಿಯೊಬ್ಬರಿಗೂ ಈ ಹಾಡಿನ ಬಗ್ಗೆ ಪರಿಚಯ ಇರುತ್ತೆ. ಯಾಕಂದರೆ ನಾವು ನಾಟಕದ ಮೊದಲು ಹಾಡ್ತಾ ಇದ್ವಿ, ಅಥವಾ ನಮಗೆ ರಂಗಗೀತೆದು ಸೆಷನ್ ಶುರುವಾದ ತಕ್ಷಣ ಈ ಹಾಡನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಈ ಹಾಡಿನ ಬಗ್ಗೆ ತುಂಬ ಪರಿಚಯ. ನೀನಾಸಮ್ನಲ್ಲಿರೋರು ಎಲ್ರಿಗೂ ಗೊತ್ತು ಈ ಹಾಡು. ನೀನಾಸಮ್ ಅಂತಲ್ಲ, ಯಾರ್ಯಾರಿಗೆ ರಂಗಭೂಮಿ ಬಗ್ಗೆ ಗೊತ್ತೋ ಅವ್ರಿಗೆಲ್ರಿಗೂ ಈ ಹಾಡು ಗೊತ್ತಿರುತ್ತೆ, ಅಷ್ಟೇ ಗೊತ್ತು. ಬಟ್ ಯಾವ ನಾಟಕದಂತ ಗೊತ್ತಿಲ್ಲ. ಇದು ಅನ್ಕೋಬೋದು, ಆ್ಯಕ್ಚುಲಿ ಅನ್ಕೋಬೋದು. ಸೊ ತುಂಬ ಚೆನ್ನಾಗಿ ಹಾಡ್ತಾರೆ, ಒಳ್ಳೆ ಕಲಾವಿದರು. ಸೊ ನಿಮ್ಮ ಹಿನ್ನೆಲೆ ತಿಳ್ಕೊಳ್ಳೋ ಒಂದು ಕುತೂಹಲ ನಮಗೆ ಯಾವ ಏನು ಹುಟ್ಟು ನನ್ನೊಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ ನಂದು ಹುಟ್ಟು. ಯಾಕೆಂದರೆ ಅಮ್ಮ ಅಪ್ಪನ ಬಗ್ಗೆ ನನಗಷ್ಟು ಪರಿಚಯ ಇಲ್ಲ, ಬಿಕಾಸ್ ಅವ್ರು ಯಾರಂತನೂ ಗೊತ್ತಿಲ್ಲ ನನಗೆ. ಅಮ್ಮನ ಹೆಸರು ಕಮಲ ಅಂತ ಅಷ್ಟೇ ಗೊತ್ತು. ಇದು ನನ್ನ ಅಜ್ಜಿ ಹೇಳಿದ್ದು ಒಂದಷ್ಟು ಕತೆ, ನನ್ನ ಸ್ಟೋರಿದು. ಅಂದರೆ ನನಗೆ ಬುದ್ಧಿ ಬರೋವರೆಗೂ ಗೊತ್ತಿರೋ ಒಂದಷ್ಟು ನನ್ನ ಅಜ್ಜಿ ಹೇಳಿದ್ದು. ಸೊ ನನ್ನ ಅಜ್ಜಿ ಹೇಳಿರೋದೇನೆಂದರೆ, ನಮ್ಮಮ್ಮ ಪ್ರೀತಿ ಮಾಡಿ ಓಡೋಗಿ ಮದುವೆ ಆಗಿದ್ದು ಅಂತ. ಸೊ ಓಡೋಗಿ ಮದುವೆ ಆಗಿದ್ದಾರೆ, ಯಾರನ್ನ ಮದುವೆ ಆಗಿದ್ದಾರೆ ಗೊತ್ತಿಲ್ಲ, ಆದರೆ ಮನೆಗೆ ವಾಪಸ್ ಬರುವಾಗ ಹೆಣವಾಗಿ ಬಂದಿದ್ಲು ನಿಮ್ಮ ತಾಯಿ ಅಂತ ಹೇಳಿದರು, ವಿತ್ ನನ್ನ ಜೊತೆ. ಅಂದರೆ ಡೆಡ್ ಬಾಡಿ ಮನೆ ಮುಂದೆ ನಮ್ಮ ತಂದೆ ನನ್ನನ್ನು ನಮ್ಮಮ್ಮನ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ, ನಮ್ಮಮ್ಮನ ಡೆಡ್ ಬಾಡಿ ಜೊತೆ. ಸೊ ನಮ್ಮ ಅಜ್ಜಿ ಹೇಳಿದ ಕತೆ ಪ್ರಕಾರ ನಮ್ಮಪ್ಪ ನನಗೆ ಗೊತ್ತಿಲ್ಲ, ನಮ್ಮಮ್ಮನ ಮುಖನೂ ನಾನು ನೋಡಿಲ್ಲ. ಬಿಕಾಸ್ ನನಗೆ ಅವಾಗ 3 ತಿಂಗಳು ಮಗು ಅಂತೆ. ನಾನು 3 ತಿಂಗಳು ಮಗುವಿಂದ ಒಂದು 7 ವರ್ಷ 8 ವರ್ಷ ತನಕ ಅಜ್ಜಿ ನನ್ನನ್ನು ನೋಡ್ಕೊಂಡಿರೋದು. ಅಜ್ಜಿ ಅಮ್ಮನ ತಾಯಿ. ಅಮ್ಮನ ತಾಯಿಗೆ ಹತ್ತತ್ರ ಒಂದು 20 ಜನ ಮಕ್ಕಳು. ಅದರಲ್ಲಿ ಒಂದಷ್ಟು ಜನ ಹೆಣ್ಮಕ್ಳೇ ಜಾಸ್ತಿ, ಒಂದು ಸ್ವಲ್ಪ ಗಂಡು ಮಕ್ಕಳು. ಅವ್ರು ಎಷ್ಟು ಜನ ಸಂಖ್ಯೆಯಲ್ಲಿದ್ದಾರಂತ ನಂಗೆ ಗೊತ್ತಿಲ್ಲ, ಬಟ್ ಒಂದು 20 ಮೇಲೇ ಇದ್ದಾರೆ ನಮ್ಮ ಅಜ್ಜಿಗೆ ಮಕ್ಕಳು. ಅದರಲ್ಲಿ ನನ್ನ ತಾಯಿ ಕೊನೆಯವ್ರಿಗಿಂತ ಸ್ವಲ್ಪ ಹಿಂದಿನವರು. ನಮ್ಮ ಕೊನೆ ಚಿಕ್ಕಮ್ಮ ಇದ್ದಾಳೆ, ನಮ್ಮಮ್ಮನ ತಂಗಿ ಇದ್ದಾಳೆ. ನಮ್ಮಮ್ಮನ ಒಂದಷ್ಟು ಅಕ್ಕಂದ್ರಿದ್ದಾರೆ, ಇಬ್ಬರಣ್ಣ ಗೊತ್ತಷ್ಟೇ ನನಗೆ. ಇನ್ನು ಮಿಕ್ಕಿದವರೆಲ್ಲ ತುಂಬ ದೊಡ್ಡ ರಿಲೇಷನ್ ಬಳಗ, ಬಟ್ ತುಂಬ ಕಮ್ಮಿ ಜನ ನನಗೆ ಗೊತ್ತಿರೋದು. ಹಾಗಾಗಿ ನನಗೆ ಬುದ್ಧಿ ಬರೋಕ್ಕೆ ಮುಂಚಿನ ಸ್ಟೋರಿ ನಮ್ಮ ಅಜ್ಜಿ ಹೇಳಿರೋದು ಇಷ್ಟ ಅಂದರೆ, ನಮ್ಮ ಅಪ್ಪ ನಂಗೆ ಗೊತ್ತಿಲ್ಲ, ನಮ್ಮ ತಾಯಿ ತೀರೋಗಿದ್ದಾರೆ. ನಾನು 3 ತಿಂಗಳು ಮಗು ಇದ್ದೆ ಆವಾಗ. ಆಮೇಲೆ ಅದನ್ನು ನಾನು ಎಲ್ಲ ದೊಡ್ಡಮ್ಮನ ಮನೇಲಿ, ಆ ಮನೆ ಈ ಮನೆ, ದಾವಣಗೆರೆಯಲ್ಲಿ, ಭರಮಸಾಗರದಲ್ಲಿ, ಆಮೇಲೆ ಚಿತ್ರದುರ್ಗದಲ್ಲಿ, ಆಮೇಲೆ ಇನ್ನು ಯಾವುದ್ಯಾವುದೋ ಊರುಗಳಲ್ಲಿ, ಬುಕ್ಕಂಬೂದಿ ಅಂತ ಒಂದು ಊರಿದೆ ಚಿಕ್ಕಮಂಗ್ಳೂರು ಹತ್ರ, ಅಲ್ಲಿ. ಆಮೇಲೆ ಒಂದಷ್ಟು ಊರುಗಳ ಸಿಕ್ಕಾಪಟ್ಟೆ ಸುತ್ತಾಡಿದ್ದೀನಿ, ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮನ ಮನೆಗಳನ್ನ ಸುತ್ತಾಡಿದ್ದೀನಿ ಸ್ವಲ್ಪ ಏಜು ತನಕ. ಆಮೇಲೆ ನನ್ನನ್ನು ಅಜ್ಜಿ ಈ ಕತೆ ಹೇಳಿದರು ನನಗೆ, ಹೀಗೆ ಇದೆ ನಿಮ್ಮ ತಾಯಿದು ಕತೆ, ಅಂದರೆ ನಿನ್ನ ಸ್ಟೋರಿ ಹಿಂಗಿದೆ ಅಂತ. ಯಾಕಂದರೆ ನಾನು ಅಲ್ಲಿವರೆಗೂ ಕೇಳಿರಲಿಲ್ಲ, ಬಿಕಾಸ್ ಅಲ್ಲಿ ತನಕ ನನಗೇನು ಗೊತ್ತೇ ಇಲ್ಲ. ಬುದ್ಧಿ ಅಂತ ಬಂದಿದೆ ನಾನು 7th ಸ್ಟ್ಯಾಂಡರ್ಡು ಅಡ್ಮಿಷನ್ ಆದಾಗ, ಡೈರೆಕ್ಟ್. 1 to 6 ಓದಿಲ್ಲ. ಅಂದರೆ ನನ್ನ ದೊಡ್ಡಮ್ಮ ಅವರೆಲ್ಲರೂ ಏನಂದರೆ ಪಾಪ ಅವ್ರಿಗೆ ಅಂದರೆ ಒಂದು ಈ ಪ್ರತೀತಿ ಇದೆ ಗೊತ್ತಾ,
ಅಪ್ಪ ಅಮ್ಮ ಇಲ್ಲ ಅಂದರೆ ಯಾರಾದರೂ ರಿಲೇಷನ್ಸ್ ಆಗ್ತಾರೆ, ಇಲ್ಲ ಅಂದರೆ ಅನಾಥಾಶ್ರಮಕ್ಕೆ ಬಿಡ್ತಾರೆ. ಆ ಥರ ರಿಲೇಷನ್ ತುಂಬ ಜನ ಇದ್ರೂ ಪಾಪ ಅವ್ರವ್ರದ್ದೇ ಪರಿಸ್ಥಿತಿಗಳು ಬೇರೆ ಬೇರೆ ಥರ ಇರುತ್ತಲ್ವ. ಹಾಗೆ ಎಲ್ಲರೂ ಸಾಕ್ಬೇಕಂತೇನು ರೂಲ್ಸ್ ಏನಿಲ್ಲ. ಅವ್ರವ್ರ ಪರಿಸ್ಥಿತಿನೂ ಪಾಪ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಷಣದಲ್ಲಿ. ಹಾಗಾಗಿ ದೊಡ್ಡಮ್ಮ ಒಬ್ಬರು ಟೀಚರ್ ಇದ್ದರು. ಅವರೊಬ್ಬರು ನಿರ್ಮಲಾ ಆಂಟಿ ಅಂತ ಈ ಆಶಾ ಕಾರ್ಯಕರ್ತೆಯರು ಬರ್ತಾರೆ ಗೊತ್ತಾ, ಅದರಲ್ಲೊಬ್ರು ನಿರ್ಮಲಾ ಆಂಟಿ ಅಂತ ವರ್ಕ್ ಮಾಡ್ತಾಯಿದ್ರು. ನಮ್ಮೂರಲ್ಲಿ ಯಾವಾಗಲೂ ಬಂದು ಹೋಗ್ತಾ ಇರ್ತಿದ್ರು ಅವರು ಇವಳು ಹಿಂಗೆ ಸುತ್ತಾಡ್ತಾ ಇದ್ರೆ ಕಾಡು ಪಾಪ ಆಗ್ಬಿಡ್ತಾಳೆ, ಇವಳನ್ನ ದಯವಿಟ್ಟು ಯಾವ್ದಾದ್ರು ಸ್ಕೂಲ್ಗೆ ಹಾಕಿ ಅಂತ ಹೇಳಿದ್ರು ಆಂಟಿ ಒಂದು ಸಲ ಬಂದಾಗ. ನೆಕ್ಸ್ಟ್ ಸಲ ಬರುವಾಗ ನಾನು ಆಂಟಿ ಕಾಣಿಸ್ಕೊತಾ ಇರಲಿಲ್ಲ, ಬಚ್ಚಿಟ್ಕೊಂಡ್ಬಿಡ್ತಿದ್ದೆ. ಬಿಕಾಸ್ ನನಗೆ ಶಾಲೆಗೆ ಸೇರಿಸ್ಬಿಡ್ತಾರೆ, ಡೈಲಿ ನಾನು ಹೋಗ್ಬೇಕು. ಅಯ್ಯೋ ಯಾಕೆ ಬೇಕು, ಅಯ್ಯೋ ಕಷ್ಟ ಅಂತ. ದೇವ್ರೇ, ಇಷ್ಟು ಬೇಗ ನನ್ನ ಕಷ್ಟಕ್ಕೆ ಪರಿಹಾರ ಕೊಟ್ಬಿಟ್ಯಾ ತಂದೆ. ಆಮೇಲೆ ನಮ್ಮ ದೊಡ್ಡಮ್ಮ ಸ್ವಲ್ಪ ಗಟ್ಟಿ ಮನ್ಸು ಮಾಡಿ ನಮ್ಮ ಅಜ್ಜಿ ಹತ್ರ ಮಾತಾಡಿ ಅವಳನ್ನ ಅನಾಥಾಶ್ರಮಕ್ಕೆ ಹಾಕ್ತೀವಿ ಅಂತ ಹೇಳಿ. ನಮ್ಮ ಅತ್ತೆ ಒಬ್ರು ಇದ್ರು, ಲಕ್ಷ್ಮಿ ಅಂತಂದರೆ ನಮ್ಮ ಅಮ್ಮನ ಅಣ್ಣನ ಹೆಂಡತಿ. ಅವರು ನಮ್ಮ ದೊಡ್ಡಮ್ಮ ಸೇರಿಕೊಂಡು ನನ್ನನ್ನು ಆ ಅನಾಥಾಶ್ರಮಕ್ಕೆ ಹಾಕ್ಬಿಟ್ರು. ಅದು ಬಂದು ಚಿಕ್ಕಜಾಜೂರ್ ಹತ್ರ ಇದೆ ಅದು. ಈಗ ಅದನ್ನು ಅದೇನೋ ಅಂತಾರಲ್ಲ, ಏನು ಶಾಲೆ, ಮುರಾರ್ಜಿ ದೇಸಾಯಿ ಅದೇನೋ ಶಾಲೆಗಳು ಬಂದಿದೆಯಲ್ಲ ಇವಾಗ, ಅದನ್ನು ಮಾಡಿದ್ದಾರೆ ಇವಾಗ ಆ ಶಾಲೆನ, ಆ ಹಾಸ್ಟೆಲ್ನ, ಆ ಅನಾಥಾಶ್ರಮನ. ಅಲ್ಲಿ ಓದಿಸ್ತಿದ್ರು, ಬಟ್ ಹಂಗೆ ಶಾಲೆ ಅಂತ ಯಾವುದೂ ಇಲ್ಲ, ಗ್ರೇಡ್ಸ್ ಏನೂ ಇಲ್ಲ ನನಗಲ್ಲಿ. ಇಟ್ಕೊಳ್ತಾ ಇದ್ರು, ಹೊಟ್ಟೆ ತುಂಬ ಊಟ ಹಾಕೋರು, ಈ ಕಲಿಸೋರು ಎಲ್ಲ, ಏನೇ ನನಗೆ ಬೇಸಿಕ್ ಏನು ಎಜುಕೇಷನ್ ಇದೆ ಅದನ್ನು ಕೊಡೋರು. ಬಟ್ ನಾನು 1ನೇ ಕ್ಲಾಸು 2ನೇ ಕ್ಲಾಸು ಈ ಥರ ಎಲ್ಲ ನಮಗೇನೂ ಇರಲಿಲ್ಲ. ಆಮೇಲೆ ಅಲ್ಲಿಂದ ಕರ್ಕೊಂಡು ಬಂದರು ರಜೆಗೆ ಅಂತ. ನಾನು ಆಮೇಲೆ ಹೋಗಲಿಲ್ಲ ವಾಪಸ್ಸು, ಬಿಕಾಸ್ ನನಗೆ ಅದು ಇಷ್ಟ ಆಗಿಲ್ಲ ಹೋಗೋಕ್ಕೆ. ಸ್ಕೂಲ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರಿದ್ರು. ಆಯಮ್ಮ ಅಂತ, ಸಾವಿತ್ರಮ್ಮ ಅಂತ ಅವರು ಆಯ, ಅವ್ರ ಮಗಳು ನಾನು ಒಟ್ಟಿಗೆ ಓದ್ತಾ ಇದ್ದಿದ್ದು. ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮನ್ನು. ಈಗಲೂ ಇದ್ದಾರೆ, ಈಗಲೂ ಫೋನ್ ಮಾಡಿ ನಾನು ಮಾತಾಡ್ತೀನಿ ಅವ್ರ ಹತ್ರ. ತುಂಬ ಏಜ್ ಆಗಿಬಿಟ್ಟಿದೆ, ಅವಾಗಲೇ ತುಂಬ ಏಜ್ ಆಗಿತ್ತು ಅವ್ರಿಗೆ, ಬಟ್ ಈಗ ತುಂಬ ಏಜ್ ಆಗಿಬಿಟ್ಟಿದೆ. ಬಟ್ ಶೀ ಈಸ್ ಸೂಪರ್ ಹೀರೋಯಿನ್ ಥರ ಅವ್ರು ನಮಗೆ. ನಮ್ಮ ಹಾಸ್ಟೆಲಲ್ಲಿ ತುಂಬ ಬಾಂಡ್ ಥರ ನಮ್ಮನ್ನು ನೋಡ್ಕೊಳ್ಳೋರು. ಹಾಗಾಗಿ ನಾನು ಅದಾದಮೇಲೆ ಅವರು ಹೋಗ್ಬಿಟ್ರು ಅಲ್ಲಿಂದ. ಆಮೇಲೆ ನಾನು ಬಿಟ್ಬಿಟ್ಟೆ ಅಲ್ಲಿ ಹೋಗೋದನ್ನು. ಆದಮೇಲೆ ಕರ್ಕೊಂಡು ಬಂದು ನನ್ನನ್ನು ಮನೇಲೇ ಇಟ್ಕೊಂಡಿದ್ರು. ಎಲ್ಲರ ಮನೆ ಸುತ್ಕೊಂಡಿರ್ತಾ ಇದ್ದೆ, ನೆಂಟರ ಮನೆ, ಊರಲ್ಲಂತೂ ಎಲ್ಲರ ಮನೇಲೂ ನಾನು ಇರ್ತಾಯಿದ್ದೆ. ನಮ್ಮ ಹಳ್ಳಿಗೆ ಕೇಳಿದರೆ ಸಿತಾರ ಯಾರ ಮನೇಲಿ, ತಾರ ಯಾರ ಮನೇಲಿ ಇದ್ದಾಳೆ ಅಂದರೆ ಎಲ್ಲರ ಮನೇಲಿ ಸುತ್ತಿ ಒಂದು ರೌಂಡ್ ಹೋಗಿ ಬಂದುಬಿಡ್ಬೇಕು ನಾನು, ಒಂಥರ ಭೂಚಕ್ರ ಥರ. ಎಲ್ಲರ ಮನೆಗೆ ಹೋಗಿ ಬಂದ್ರೆ ನನಗೆ ಸಮಾಧಾನ ಆ ಇಡೀ ದಿನದಲ್ಲಿ. ಆ ಥರ ಊರಿನ ಮಗಳ ಥರ ಎಲ್ಲರೂ ಅಷ್ಟೇ ನಮ್ಮೂರಲ್ಲಿ ಜನ. ಸೊ ಹಂಗಾಗಿ ನಾನು ಅಲ್ಲಿ ಇದ್ದಿದ್ದರಿಂದ ಎಜುಕೇಷನ್ ಅಷ್ಟು ನನ್ನ ತಲೆ ಕೆಡಿಸ್ಕೊಂಡಿರಲಿಲ್ಲ. ಓದಬೇಕು. ದಾವಣಗೆರೆ ಹತ್ರ ಒಂದು ಊರು ದೊಡ್ಡ ಮಾಗಡಿ ಅಂತ, ಮಾಯ್ಕೊಂಡ ಮಾಗಡಿ, ಈ ದಾವಣಗೆರೆ ಮತ್ತು ಹೊಳಲ್ಕೆರೆ ಮಧ್ಯೆ ಬರುತ್ತೆ ಅದು. ದಾವಣಗೆರೆ ಮತ್ತು ಹೊಳಲ್ಕೆರೆ ಮಧ್ಯೆ ಬರುತ್ತೆ. ಒಂದು ಪುಟ್ಟ ಹಳ್ಳಿ, ಪುಟ್ಟ ಗ್ರಾಮ ಅದು. ಪುಟ್ಟ ಗ್ರಾಮ. ಅಲ್ಲಿಂದ ನನ್ನನ್ನು NGOಗೆ ಕಳಿಸಿದ್ರು ನಮ್ಮ ದೊಡ್ಡಮ್ಮ. ಅವ್ರು ಅಂಗನವಾಡಿ ಟೀಚರು. ಬಟ್ ಅವರಿಗೆ ಓದ್ಸೋಕ್ಕಾಗಲ್ಲ, ಬಿಕಾಸ್ ಯಾಕಂದರೆ ಅವ್ರು ಹ್ಯಾಂಡಿಕ್ಯಾಪು, ಮತ್ತು ಅವ್ರು ನನ್ನನ್ನು ಕ್ಯಾರಿನೂ ಮಾಡೋಕ್ಕಾಗಲ್ಲ, ಕೇರು ಮಾಡೋಕ್ಕಾಗಲ್ಲ. ಅವರಿಗೆ ಒಂದು ಕೈ ಮತ್ತು ಒಂದು ಕಾಲು ಫುಲ್ ಸ್ವಾಧೀನ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಆದರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮ ದೊಡ್ಡಮ್ಮ. ಎಲ್ಲ ದೊಡ್ಡಮ್ಮಂದರು ಪಾಪ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ನನ್ನನ್ನು. ಎಲ್ಲರೂ ಸ್ವೀಟೇ. ಬಟ್ ಯಾರಿಗೂ ಎಜುಕೇಷನ್ ಕೊಡಿಸ್ಬೇಕು ಇವಳಿಗೆ, ಇವಳು ಮುಂದೆ ಇವಳು ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಪಾಪ ಯೋಚನೆ ಮಾಡೋಷ್ಟು ನಾಲೆಡ್ಜ್ ಇಲ್ಲದೆ ಇರೋವಂಥ ಒಂದಷ್ಟು ಜನ. ಅದರಲ್ಲಿ ನಮ್ಮ ದೊಡ್ಡಮ್ಮ ಏನಂದರೆ ಅಂಗನವಾಡಿ ಟೀಚರ್ ಏನಂದರೆ ಇವಳನ್ನ ಓದಿಸ್ಬೇಕು ಅಂತ, ಶಿಕ್ಷಣ ಕೊಡಿಸಿದ್ರೆ ಇವಳು ಬೆಳೀತಾಳೆ ಅಂತ. ಆಯಿತಾ. ಆಮೇಲೆ ಅಲ್ಲಿಂದ ನಾನು ಸ್ವಲ್ಪ ಈ ರಿಲೇಷನ್ಸ್ ಮನೆಗೆ ತಿರುಗೋದು ಜಾಸ್ತಿ ಆಗ್ತಾಯಿತ್ತು. ಊರಲ್ಲಲ್ಲಿ ಹೋಗಿ ಬರೋದು. ಇವಳು ಹಿಂಗೆ ಇದ್ದರೆ ಓದಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು NGO ಕರ್ಕೊಂಡೋಗಿ ಸೇರಿಸಿದ್ರು. NGO ಬಂದು ಎಲ್ಲಿದೆ ಅಂದರೆ ಚಿತ್ರದುರ್ಗ ಮತ್ತು ಭರಮಸಾಗರಕ್ಕೆ ಹೋಗೋ ಮಧ್ಯದಲ್ಲಿದೆ. ಅದರ ಹೆಸರು ಏಕಲವ್ಯ ಮತ್ತು ಕನಸು ನಿಸರ್ಗ ಅಂತ ಹೆಸರಿಟ್ಕೊಂಡಿದ್ರು ಅದಕ್ಕೆ ಅವರು. ಅದರದ್ದು ಹೆಡ್ ಬಂದುಬಿಟ್ಟು ವಿಶ್ವಸಾಗರ್ ಅಂತ. ಅವರು ಅಲ್ಲಿ ನಡೆಸಿದ್ರು. ಆಮೇಲೆ ನಮಗಲ್ಲಿ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಿದ್ರು. ಬೇಸಿಕ್ ಏನೇನು ನಾವು ಕಲಿಬೇಕೋ ಅದನ್ನೆಲ್ಲ ಕಲಿಸೋರು. ಇಂದ ಹಿಡಿದು ಮತ್ತೆ 1, 2 ABCD ಅಲ್ಲಿ ಟೀಚರ್ಸ್ ಎಲ್ಲ ಇದ್ದರು ನಮಗೆ ಕಲಿಸೋದಕ್ಕೆ. ಸಾಂಸ್ಕೃತಿಕವಾಗಿ ಬೆಳೆಸೋಕೆ ಸ್ವಲ್ಪ ಜಾಸ್ತಿ ನಮ್ಮ ತಲೆ ಎಲ್ಲ. ಈ ಡ್ಯಾನ್ಸ್ ಮಾಡು, ಡ್ರಾಮಾ ಮಾಡು, ಹಾಡು ಹೇಳು, ಕುಣಿತಾ ಇರಬೇಕು, ಯಾವಾಗಲೂ ಖುಷಿಯಾಗಿರಬೇಕು, ಒಂದು ಹತ್ರ ಕುತ್ಕೊಳ್ಳೋಕ್ಕಾಗ ಆ ಥರ ಎಲ್ಲ ಸಿಚುವೇಶನ್ ಇರಲಿಲ್ಲ. ಮೆಂಟಲಿ ಆ್ಯಕ್ಟಿವ್ ಆಗಿರಬೇಕಂತ. ಅದಕ್ಕೆ ಅವರು ತುಂಬ ಚೆನ್ನಾಗಿ ಪಾಠ ಮಾಡೋರಲ್ಲಿ ಆ NGOದಲ್ಲಿ. ಏಕಲವ್ಯ ಅಂತ ಇಟ್ಕೊಂಡು ನಾನು ಏಕಲವ್ಯದಲ್ಲಿ ಇರ್ತಿದ್ದೆ. ವಿಶ್ವಸಾಗರ್ ಅವರು ಮತ್ತು ಲತಾ, ಕಾಂತಾ ಟೀಚರ್ ಅಂತ ಒಂದು 3 ಜನ ಅಷ್ಟೇ ಇದ್ದಿದ್ದವರು. ಇಟ್ಸ್ NGO. ಏನಂದರೆ ನಮ್ಮನ ತಂಗಿ ಒಬ್ರು ಇದ್ದಾರೆ, ಗೌರಿ ಅಂತ. ಇದ್ದಾರೆ ನಮ್ಮ ಚಿಕ್ಕಪ್ಪನೂ ಇದ್ದಾರೆ, ಅವರು ಇದ್ದಾರೆ. ಅವ್ರಿಗೇನಂದರೆ 2 ಗಂಡು ಮಕ್ಕಳು. ಅವರು ಸ್ಥಿತಿ ಏನಂದರೆ ಪಾಪ ಅವರಿಬ್ಬರು ಗಂಡು ಮಕ್ಕಳನ್ನ ಓದಿಸ್ಬೋದು ಅಷ್ಟೇ.
ಆ ಥರ ಪರಿಸ್ಥಿತಿ. ಅವರು ತುಂಬ ಒಂಥರ ಏನನ್ಬೇಕು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಥರ. ಅವ್ರಿಗೆ ದುಡ್ದಿದ್ದು ಅವ್ರ ಮನೆಗೆ ನಡೆಸೋದಕ್ಕೆ, ಅವ್ರಿಬ್ಬರು ಗಂಡು ಮಕ್ಕಳನ್ನ ಓದಿಸೋದಕ್ಕೆ ನಡೆದೋಗ್ಬಿಡೋದು. ಸೊ ನಮ್ಮ ಚಿಕ್ಕಮ್ಮ ಅಂದರೆ ಅಷ್ಟು ನಾಲೆಡ್ಜ್ ಇಲ್ಲ ಅವಳಿಗೆ, ಓದಿಲ್ಲ ಜಾಸ್ತಿ. ಏನಂದರೆ ಪಾಪ ಅದೇನೋ ಗೊತ್ತಿಲ್ಲ ಅವ್ರಿಗೆ ಯಾಕೆ ಆ ಥರ ಅನ್ನಿಸ್ತು ಅಂತ. ನನ್ನನ್ನು ಈ ಮ್ಯಾಚ್ ಬಾಕ್ಸ್ ಫ್ಯಾಕ್ಟ್ರಿ ಬರುತ್ತೆ ಗೊತ್ತಾ, ಬೆಂಕಿ ಕಡ್ಡಿನ ಮದ್ದು ಮಾಡಿ ಅದಕ್ಕೆಲ್ಲ ತುಂಬಿ ಪಟ್ಟಣಗಳಿಗೆ ತುಂಬೋದು, ಆ ಫ್ಯಾಕ್ಟ್ರಿ ಕಳ್ಸೋರು ನನ್ನ ಕೆಲಸಕ್ಕೆ. ಏನು ಏಜು ಅಂತ ನಂಗೆ ಗೊತ್ತಿಲ್ಲ, ನೆನಪಿಲ್ಲ, ಬಟ್ ಹೋಗ್ತಿದ್ದೆ. ಅದಾದಮೇಲೆ ಅಲ್ಲಿ ಏನೋ ಸರಿ ಹೋಗಲಿಲ್ಲ ಅಂತ ಬಿಡಿಸಿ ಇದೊಂದು APMC ಎದುರುಗಡೆ ರೋಡಲ್ಲಿ ಅಶೋಕ ಅಂತ ಒಂದು ಥಿಯೇಟ್ರ್ ಇದೆ, ಅಶೋಕ ಹೋಟೆಲ್ ಕೂಡ ಇದೆ. ಅದ್ರ ಎದುರುಗಡೆ ಒಂದು ಇದು ಇತ್ತು, ಏನು ಹತ್ತಿ ಗಿರಣಿ ಅಂತಾರೆ ಗೊತ್ತಾ, ಹತ್ತಿದು ಫ್ಯಾಕ್ಟ್ರಿ. ಅದನ್ನೆಲ್ಲ ಮಿಷನ್ ಒಳಗಡೆ ಹಾಕಿ ಅದನ್ನೆಲ್ಲ ಧೂಳೆಲ್ಲ ತೆಗೆದು ಅದಕ್ಕೆ ಆ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹಚ್ಚಿದ್ರು. ಆಮೇಲೆ ನನ್ನನ್ನು ಅದಕ್ಕೇನಂದ್ರೆ ಚಿಕ್ಕ ಮಕ್ಕಳು ಹೋಗಂಗಿಲ್ವಲ್ಲ, ಅದು ಬಾಲ ಕಾರ್ಮಿಕರನ್ನ ಅವಾಗೆಲ್ಲ ಆಂದೋಲನ ತುಂಬ ನಡೀತಾ ಇತ್ತು. ಆಂದೋಲನ ನನಗೆ ಸೀರೆ ಉಡಿಸಿ ಕಳಿಸೋದು ಅವಾಗ, ದೊಡ್ಡವಳ ಥರ ಕಾಣಿಸ್ಲಿ, ಹಂಗೆ ಏನು ಅದು ತಲೆ ಓಡಿಸ್ತಾರೋ ಗೊತ್ತಿಲ್ಲ, ಕಳಿಸೋರು. ಸೊ ನಾನು ಹೋಗ್ತಿದ್ದೆ ಕೆಲ್ಸಕ್ಕೆ ಅಷ್ಟೇ, ನಂಗೆ ಗೊತ್ತಿಲ್ಲ. ಆಮೇಲೆ ಹೋಗಿ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ಮನೆಯಲ್ಲಿ ಅದೇ ಊಟ ತಿಂದು ಮಲ್ಕೊಳ್ಳೋದು. ಸೊ ಈ ಥರ ಒಂದಿನ ನಾನು ಟ್ರ್ಯಾಪ್ ಆಗಿಬಿಟ್ಟೆ ಈ ಥರ ಕೆಲಸ ಮಾಡ್ತಾ ಇರುವಾಗ ಹತ್ತಿ ಗಿರಣಿಯಲ್ಲಿ. ಈ ಬಾಲಕಾರ್ಮಿಕರ ಆಂದೋಲನ ಏನು ನಡೆಸ್ತಾ ಇದ್ರಲ್ಲ ಆ ಟೈಮಲ್ಲಿ, ಅವ್ರು ಒಳಗಡೆ ಬಂದುಬಿಟ್ರು ಸೀದಾ ಫ್ಯಾಕ್ಟ್ರಿ ಒಳಗಡೆ, ರೈಡ್ ಥರ ಮಾಡಿಬಿಟ್ರು ಅವರು ಫ್ಯಾಕ್ಟ್ರಿನ ಪಾಪ. ಅದು ನಾನು ಒಳಗಡೆ ಹೋಗಿ ನನ್ನನ್ನು ಬಚ್ಚಿಟ್ಬಿಟ್ಟಿದ್ರು ಹತ್ತಿ ಒಳಗಡೆ ಎಲ್ಲ. ಆದರೂ ನನಗೆ ಕೆಮ್ಮು ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಕೆಮ್ತಾ ಇದೆ. ಇಲ್ಲಿ ಯಾರೋ ಇದ್ದಾರೆ, ತಗೊಂಡು ಬನ್ನಿ ಅಂತೇಳಿ ಕರ್ಕೊಂಡು ಬಂದರು ಹೊರಗಡೆ. ಅದು ಯಾರು ಕರ್ಕೊಂಡು ಬಂದರು, ಹೆಂಗೆ ಕರ್ಕೊಂಡು ಬಂದರು ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಕಣ್ಣು ಬಿಟ್ಟಾಗ ನಾನು ಇದರಲ್ಲಿದ್ದೆ, NGOದಲ್ಲಿದ್ದೆ. NGOದಲ್ಲಿ ಏನಂದರೆ ಅದೇ ಏನು ನಾನು ಅದೇ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ. ವಿಶ್ವಸಾಗರ್ ಅವ್ರದ್ದು ಅದು NGO ಏಕಲವ್ಯ ಸಂಸ್ಥೆ ಅಂತ ಏನು ಹೇಳಿದ್ನಲ್ಲ, ಅಲ್ಲಿದ್ದೆ ನಾನು. ಅಲ್ಲಿಗೆ ನಂದು ಕೆಲಸ ಮಾಡೋದು, ಆಂಟಿ ಮನೇಲಿರೋದು, ರಿಲೇಷನ್ಸ್ಗಳ ಮನೆಗೆ ಹೋಗೋದು, ಇದೆಲ್ಲ ಕಟ್ ಅಲ್ಲಿಂದ ನಾನು ಅಲ್ಲೇ ಇರ್ತಾಯಿದ್ದೆ. ಏನಂದರೆ ಚೆನ್ನಾಗಿ ನೋಡ್ಕೊಳ್ಳೋರು, ಒಳ್ಳೆ ಊಟ ಕೊಡೋರು, ಒಳ್ಳೆ ಬಟ್ಟೆ ಕೊಡೋರು, ಆಮೇಲೆ ಓದಿಸೋರು ಕೂಡ. ಶಿಕ್ಷಣನೇ ಇಂಪಾರ್ಟೆಂಟ್ ಅವ್ರಿಗೆ ಇದ್ದಿದ್ದು ತಲೆಯಲ್ಲಿ. ಜೊತೆಲಿ ಯಾವ ಮಕ್ಕಳಿಗೆ ಅಕಸ್ಮಾತ್ ಓದೋಕ್ಕಾಗಲಿಲ್ಲ ಅಂದರೆ, ಎಜುಕೇಷನ್ ಅವ್ರಿಗೆ ತಲೆಗೆ ಹತ್ತಲಿಲ್ಲ ಅಂದರೆ, ಕೆಲವ್ರಿಗೆ ಇರುತ್ತೆ ಆ ಥರ, ಹತ್ತಲಿಲ್ಲ ಅಂದರೆ ನಾಟಕ ಮಾಡ್ತಾರ, ಡ್ಯಾನ್ಸ್ ಮಾಡ್ತಾರ, ಡ್ರಾಯಿಂಗ್ ಮಾಡ್ತಾರ, ಪೇಂಟಿಂಗ್ ಮಾಡ್ತಾರ, ಅಥವಾ ಅವ್ರಿಗೇನು ಆಸಕ್ತಿ ಇದೆ ಮಕ್ಕಳಿಗೆ ಅದನ್ನು ಹೊರಗಡೆ ತರೋದು ಅವ್ರ ಉದ್ದೇಶ ಇದ್ದಿದ್ದು NGO. ಸೊ ಅದಕ್ಕೆ ಅವ್ರು ಪೋಷಣೆ ಕೊಡೋದು, ಏನು ಟ್ಯಾಲೆಂಟ್ ಇದೆ ಅದಕ್ಕೆ ಪೋಷಣೆ ಕೊಡೋದು. ಆ ಥರ ನಾನು ಎಲ್ಲದರಲ್ಲೂ ಓಡಾಡ್ತಾ ಇರ್ತಿದ್ದೆ, ಓದೋದೊಂದು ಬಿಟ್ಟು. ಡ್ಯಾನ್ಸು, ಹಾಡು, ನಾಟಕ, ಕುಣಿ, ಜಿಗಿ ಎಲ್ಲ ಮಾಡ್ತಿದ್ದೆ, ಓದೋದೊಂದು ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದೆ. ಅವ್ರು ಅದಕ್ಕೆ ಜಾಸ್ತಿ ನನಗೆ ಓದೋದ್ರ ಕಡೆನೇ ಕಾನ್ಸಂಟ್ರೇಷನ್. ನೀನು ಓದಬೇಕು, ನೀನು ಓದಿದ್ರೇ ಚೆನ್ನಾಗಿ ಬದುಕೋಕ್ಕಾಗೋದು, ಒಳ್ಳೆ ಕೆಲಸ ಮಾಡೋಕ್ಕಾಗೋದು, ನೀನು ಊಟ ನೀನೇ. ಅವ್ರದ್ದೊಂದು ಯಾವಾಗಲೂ ಸ್ಟೇಟಸ್ ಇತ್ತು, ಏನಂದರೆ ಸ್ಲೋಗನ್ ಥರ, ಏನಂದರೆ ನೀವು ಮುಂದೆ ಹೋಗಿ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು, ನಿಮ್ಮ ಊಟ ನೀವೇ ದುಡ್ಡು ತಿನ್ನಬೇಕು, ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಅಂತ. ಅದು ನಮ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ, ಇವಾಗ ಅರ್ಥ ಆಗ್ತಿದೆ. ಯಾಕೆ ಆ ಥರ ಹೇಳ್ತಿದ್ರು, ಯಾಕೆ ಡಿಪೆಂಡ್ ಆಗಬಾರ್ದು ಯಾರ ಮೇಲೂ, ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಂತ ವೆಯ್ಟ್ ಮಾಡೋದು, ಇದೆಲ್ಲ ಇರಬಾರ್ದು. ತುಂಬ ಒಳ್ಳೊಳ್ಳೆ ಪದಗಳನ್ನ ಹೇಳೋರು, ಬಟ್ ನಮ್ಗೆ ಆ ಕ್ಷಣಕ್ಕೆ ಅರ್ಥ ಆಗಿಲ್ಲ. ಬಟ್ ಬೆಳೀತಾ ಒಂದೊಂದೇ ಹೆಜ್ಜೆ ಮೆಟ್ಲುಗಳನ್ನ ಹತ್ತುತ್ತಾ ಗೊತ್ತಾಗ್ತಿತ್ತು, ಇವ್ರು ಏನು ಹೇಳ್ತಿದ್ದಾರೆ, ಅವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ರು ಅಂತ ಇವಾಗ ಅರ್ಥ ಆಗ್ತಿದೆ. ಆ ಥರ ಎಲ್ಲ ಸ್ಲೋಗನ್ ಹೇಳ್ಬಿಟ್ಟು ನಮ್ಮನ್ನು ಬೆಳೆಸಿರೋದು ಅವರು. ಬಟ್ ತುಂಬ ಡೇರಿಂಗಾಗಿ ಬೆಳೆಸಿದ್ದಾರೆ. ಏನಕ್ಕೂ ಭಯ ಪಡಬಾರ್ದು, ಯಾರಿಗೂ ಭಯ ಪಡಬಾರ್ದು, ಏನು ಬಂದರೂ ನಿಂತು ಮಾತಾಡಬೇಕು, ಇಲ್ಲ ಸುಮ್ಮನೆ ಇದ್ಬಿಡ್ಬೇಕು. ಆ ಥರ ತುಂಬ ಒಂಥರ ಹೆಲ್ದಿ ವೆದರಲ್ಲಿ ನಾವೆಲ್ಲ ಮಕ್ಕಳು ಅದೇ ಥರ ಇದ್ವಿ ಅಲ್ಲಿ. ಆ ಪಾರ್ವತಿ ಬಗ್ಗೆ ಒಂದೇ ಒಂದು ಸಣ್ಣ ಹೊಗಳಿಕೆ ಮಾತು ಬಂದರೂ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಗುರುಗಳೇ. ಆಮೇಲೆ ಅಲ್ಲಿಂದ ನನ್ನನ್ನು ಶಾಲೆಗೆ ಸೇರಿಸಿದ್ರು 7th ಸ್ಟ್ಯಾಂಡರ್ಡ್ಗೆ ಅವರು ಡೈರೆಕ್ಟು. ಇವಳು ಓದ್ತಾಳೆ ಚೆನ್ನಾಗೆ, ಎಲ್ಲ ಹೇಳ್ತಾಳಲ್ವಾ, ಟೇಬಲ್ಸ್ ಎಲ್ಲ ಹೇಳ್ತಾಳಲ್ಲ, ಎಲ್ಲ ಹೇಳ್ತಾಳೆ ಸರ್, ABCD ಹೇಳ್ತಾರೆ ಸರ್, ಹೇಳ್ತಾಳೆ, ಕಳಿಸಿ ಅವಳನ್ನ ಶಾಲೆಗೆ ಅಂತ. ಶಾಲೆಗೆ ಹಾಕಿದ್ಮೇಲೆ ನನಗೆ ಭಯ ಶುರು ಆಗ್ಬಿಡ್ತು. ಬಿಕಾಸ್ ಯೂನಿಫಾರ್ಮ್ ಹಾಕೋಬೇಕು, 2 ಜಡೆ ಹಾಕೋಬೇಕು, ಇದೇನು ಕರ್ಮ ಗುರು ಅಂತ ಒಂಥರ ಆ ಸಿಸ್ಟಮೆಟಿಕ್ಕೆ ಒಂಥರ ಭಯ ಅನ್ಸೋದು. ಬಿಕಾಸ್ ಇಲ್ಲಿ ತುಂಬ ಫ್ರೀಯಾಗಿ ಬೆಳೆದಿದ್ದು ನಾನು, ಹಳ್ಳಿಲೂ ಫ್ರೀ, ಊರಲ್ಲೂ ಆರಾಮ್, ಯಾರು ನಾನು ಏನು ಮಾಡಿದ್ರು ಏನೂ ಕೇಳ್ತಾ ಇರಲಿಲ್ಲ. ಊಟ ಟೈಮಿಗೆ ಊಟ, ತಿಂಡಿ ಟೈಮಿಗೆ ತಿಂಡಿ, ನಿದ್ದೆ ಟೈಮಿಗೆ ನಿದ್ದೆ. ಇದು ಸ್ಕೂಲ್ ಅಂದರೆ ಬೆಳಗ್ಗೆಯಿಂದ ಒಬ್ಬರು ಬೋರ್ಡ್ ಹತ್ರ ನಿಂತ್ಕೊಂಡು ಹೇಳೋದು, ಅದನ್ನು ನಾವು ಬರ್ಕೊಳ್ಳೋದು, ಅವ್ರು ಹೋಮ್ವರ್ಕ್ ಅಂತ ಕೊಡೋದು, ಇದೆಲ್ಲ ತುಂಬ ಹೊಸ ವಿಷಯ ನನಗೆ, ತುಂಬ ಹೊಸ ವಿಷಯ. ನಾನು ಅದನ್ನು ಫಿಕ್ಸ್ ಮಾಡ್ಕೋಬೇಕು, ಓಕೆ ಇದು ಸ್ಕೂಲು, ಇವರು ಟೀಚರು, ಇದು ಬುಕ್ಸು, ಇದರಲ್ಲಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ಓದಬೇಕು, ಪಾಠ ಅಂದ್ರೇನು, ಓಕೆ ಇವೆಲ್ಲ ಇದೆ ಅಂತ. ಇವೆಲ್ಲ ತುಂಬ ಹೊಸ ಜಗತ್ತು ನನಗೆ.
7th ಸ್ಟ್ಯಾಂಡರ್ಡಿಗೆ ಸೇರಿಸಿದ್ರು. ಚಿತ್ರದುರ್ಗ ಕೆಳಗೋಟೆ ಸ್ಕೂಲಲ್ಲಿ ನಾನು ಓದಿದ್ದು. ಸರ್ಕಾರಿ ಶಾಲೆ. ನಾನು ಓದಿದ್ದೆಲ್ಲನೂ ಸರ್ಕಾರಿ ಶಾಲೆ, ಯಾವುದು ಪ್ರೈವೇಟ್ ಸ್ಕೂಲ್ ಇಲ್ಲ. ಮತ್ತು ನನ್ನನ್ನು ಅವ್ರು ಇಟ್ಟಿದ್ದು ಲಂಬಾಣಿ ಹಾಸ್ಟೆಲ್ ಅಂತ, ಲಂಬಾಣೀಸ್ ಹಾಸ್ಟೆಲಲ್ಲಿ, ಅದು ಚಿತ್ರದುರ್ಗದಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆ. ಅದು ಮದಕರಿ ಸ್ಕೂಲ್ ಇದೆ, ಮದಕರಿ ಸ್ಕೂಲ್ ಎದುರುಗಡೆನೇ ಪೊಲೀಸ್ ಸ್ಟೇಷನು, ಅದ್ರ ಪಕ್ಕನೇ ಲಂಬಾಣಿ ಹಾಸ್ಟೆಲ್, ಅಲ್ಲಿರ್ತಿದ್ದೆ. ಅಲ್ಲಿ ನಮ್ಗೆ ಊಟ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಯಾವಾಗಲೂ ಫೋನ್ ಮಾಡಿ ಹೇಳ್ತಿದ್ದೆ ನಮ್ಮ ಸಾಗರ್ ಸರ್ಗೆ, ಸರ್ ಇಲ್ಲಿ ಊಟ ಚೆನ್ನಾಗಿಲ್ಲ, ಅವ್ರು ಮುದ್ದೆ ಸಾರು ಸರಿಯಾಗಿ ಮಾಡೋಕ್ಕೆ ಬರಲ್ಲ ಇವ್ರಿಗೆ. ಫಸ್ಟ್ ಆಫ್ ಆಲ್ ನಂಗೆ ಮುದ್ದೆ ತಿನ್ನೋಕ್ಕೆ ಬರ್ತಿರ್ಲಿಲ್ಲ. ಈಗ ನಾವು ರೊಟ್ಟಿ ತಿನ್ನೋ ಅಭ್ಯಾಸ ದಾವಣಗೆರೆಯಲ್ಲೆಲ್ಲ, ಜೋಳದ ರೊಟ್ಟಿ, ನಾವು ಜೋಳದ ಮುದ್ದೆ ತಿಂತಿದ್ವಿ. ಈ ರಾಗಿ ಮುದ್ದೆ ಅಭ್ಯಾಸ ಇಲ್ಲ ನಮಗೆ. ಇದು ತುಂಬ ವಿಚಿತ್ರ ನನಗೆ. ನಾನು NGOದಲ್ಲಿ ಇದ್ದಾಗಲೂ ನಾನು ಬರೀ ಅನ್ನನೇ ತಿಂತಾಯಿದ್ದೆ. ಅವ್ರು ನಂಗೆ ಪಾಪ ಪ್ರೊವೈಡ್ ಮಾಡೋರು, ಅಂದರೆ ನೀನೇನಿಗೆ ಇಷ್ಟ ಅದೇ ತಿನ್ನು, ಒತ್ತಾಯ ಇಲ್ಲ, ಬಟ್ ಹೆಲ್ತಿಗೆ ಒಳ್ಳೇದು, ತಿಂದರೆ ಒಳ್ಳೇದು, ಈ ಥರ ಇದು ಮಾಡು. ಅಲ್ಲಿ ಹಾಸ್ಟ್ಲು ಹೊರಡೋಣ ಹಂಗಲ್ಲ, ತಿನ್ನಲೇಬೇಕು, ಮುದ್ದೆ ತಿಂದಿಲ್ಲ ಅಂದರೆ ಅನ್ನ ಕೊಡಲ್ಲ ಅಂತೆಲ್ಲ ಬೊಬ್ಬೆ ಮಾಡೋರು. ಅಯ್ಯೋ ಇದೇನು ಕರ್ಮಗುರು ಮುದ್ದೆ ತಿನ್ನ. ಆಮೇಲೆ ಕಷ್ಟಪಟ್ಟು ನುಂಗಿ ಅಭ್ಯಾಸ, ಆದರೂ ಅದು ಚೆನ್ನಾಗಿರ್ತಿರ್ಲಿಲ್ಲ, ಕ್ವಾಲಿಟಿ ಎಲ್ಲ ಅಷ್ಟೇನು ಚೆನ್ನಾಗಿ ಕೊಡ್ತಾ ಇರಲಿಲ್ಲ. ಆಮೇಲೆ ನಮ್ಮ ಸರ್ ಬೈದ್ಬಿಟ್ಟು ಅವರಿಗೆಲ್ಲ ಹಾಸ್ಟ್ಲು ವಾರ್ಡನ್ಗೆ ಅದನ್ನ ಯಾರು ನಡೆಸ್ತಿದ್ದಾರೆ ಅವ್ರಿಗೆಲ್ಲ ಬೈದ್ಬಿಟ್ಟು ರೇಷನ್ ಎಲ್ಲ ನಮ್ಮ ಸರ್ರೇ ಕಳಿಸೋರು. ಅದಕ್ಕೆ ನಮಗೆ ನಾವೊಂದು 4 ಜನ ಇದ್ವಿ ಅಲ್ಲಿ ನಮ್ಮ ಸಂಸ್ಥೆಯಿಂದ. ಸೊ ನಮ್ಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ. 7th ಸ್ಟ್ಯಾಂಡರ್ಡ್ ಅಷ್ಟೇ ನಾನು ಅಲ್ಲಿ ಓದಿದ್ದು. ಅದು ಹೋಗುವಾಗ ನಮ್ಮ ಸಂಸ್ಥೆಗೆ ಒಂದೇನೋ ಬ್ಯಾಡ್ ಇಂಪ್ಯಾಕ್ಟ್ ಆಗಿಬಿಟ್ಟು ನಮ್ಮ ಸರ್ನ ಅರೆಸ್ಟ್ ಮಾಡಿಬಿಟ್ರು, ವಿಶ್ವಸಾಗರ್ ಅವ್ರನ್ನ, ಮುಖ್ಯಸ್ಥರನ್ನ. ಆ್ಯಕ್ಚುಲಿ ನನಗೆ ಇಲ್ಲಿವರೆಗೂ ಅದ್ರ ಕಾರಣ ಏನು ಅಂತ ಗೊತ್ತಿಲ್ಲ. ಒಂದಷ್ಟು ಹುಡುಗಿರ್ನೆಲ್ಲ ರಿಮ್ಯಾಂಡ್ ರೂಮಲ್ಲಿ ಇಟ್ಟಿದ್ರು. ಆಮೇಲೆ ನನಗೆಲ್ಲ ಬಂದ್ಬಿಟ್ಟು ನಮ್ಮ ಟೀಚರ್ಸು ಯಾರು ಏನು ಕೇಳಿದ್ರು ನೀನು ಹೇಳಬಾರ್ದು, ಯಾರು ಏನು ಕೇಳಿದ್ರು ನೀನು ಹೇಳಬಾರ್ದು ಅಂತ. ಐ ವಾಸ್ ಲೈಕ್ ಶಾಕ್ಡ್. ನಾನು ಯಾಕೆ ಏನು ಹೇಳಬಾರ್ದು, ಯಾರಾದರೂ ಯಾಕೆ ನನ್ನನ್ನು ಬಂದು ಕೇಳ್ತಾರೆ, ನಾನು ಯಾಕೆ ಹೇಳಬೇಕು, ಆ ಥರ ಎಲ್ಲ ನನ್ನ ಕ್ವೆಶನ್ಸ್. ಆಮೇಲೆ ನಾನು ತುಂಬ ಚಿಕ್ಕವಳು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟೆಲ್ಲ ನನಗೆ ಬುದ್ಧಿ ಇರಲಿಲ್ಲ. ನಾನು ಓದ್ತಾ ಇದ್ದಿದ್ದೆ 7th ಸ್ಟ್ಯಾಂಡರ್ಡ್. ನಂದು ಎಕ್ಸಾಮ್ ಆಯಿತು. ನಮಗೆ ಸರ್ ನೀನು 8th ಸ್ಟ್ಯಾಂಡರ್ಡಿಗೆ ನಾನು ಒಳ್ಳೆ ಸ್ಕೂಲ್ಗೆ ಹಾಕ್ತೀನಿ ಅಂತೆಲ್ಲ ಹೇಳಿದ್ರು ನಮ್ಮ ವಿಶ್ವಸಾಗರ್ ಸರ್. ತುಂಬ ಒಳ್ಳೆ ಮನುಷ್ಯ. ನಂಗೆ ಶಾಕಲ್ಲಿದ್ದೆ. ಇಲ್ಲಿವರೆಗೂ ಗೊತ್ತಿಲ್ಲ ನನಗೆ ಅವ್ರು ಯಾಕೆ ಅರೆಸ್ಟ್ ಆಗಿದ್ರು. ಆಮೇಲೆ ಅದೇನೇನೋ ಆಗಿ ಅವ್ರು ರಿಲೀಸ್ ಆಗಿ ಈಸ್ ಫೈನ್ ನಾವು. ಫ್ಯಾಮಿಲಿ ಜೊತೆಲ್ಲ ತುಂಬ ಚೆನ್ನಾಗಿದ್ದಾರೆ. ಅವ್ರ ಮಗ ಕೂಡ ನೀನಾಸಮ್ಮಲ್ಲಿ ಓದಿದ್ದಾನೆ. ಆಮೇಲೆ ನಮ್ಮ ಸರ್ ಒಂದಿನ ಫೋನ್ ಮಾಡಿ ಹೇಳಿದ್ರು, ಚೆನ್ನಾಗಿ ಓದ್ತಿದ್ಯಾ ಕಂದ ಅಂತ ಕೇಳಿದ್ರು. ಸರ್ ಚೆನ್ನಾಗಿ ಓದ್ತಿದ್ದೀನಿ, ನೀವು ಹೇಗಿದ್ದೀರಾ? ನನಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ. ಅರೆಸ್ಟ್ ಆಗಿದ್ದು, ಅವ್ರು ಜೈಲಿಗೆ ಹೋಗಿದ್ದೆಲ್ಲ ನಂಗೆ ನೆನಪೇ ಇಲ್ಲ. ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅವಾಗ. ಸರಿ ಸರ್ ಚೆನ್ನಾಗಿ ಓದ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ನಾನು ಇಲ್ಲಿವರೆಗೂ ಅವ್ರನ್ನ ಯಾವ ವಿಷಯಕ್ಕೂ ಕಾಂಟ್ಯಾಕ್ಟೇ ಮಾಡಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ನಮ್ಮನ್ನು ಬಿಡ್ತಾ ಇರಲಿಲ್ಲ ಯಾರು. ಅವ್ರು ಯಾರು, ಯಾಕೆ ಬಂದರು, ಯಾಕೆ ಅರೆಸ್ಟ್ ಮಾಡಿಸಿದ್ರು ನನಗೆ ಏನೂ ಗೊತ್ತಿಲ್ಲ. ಆಮೇಲೆ ಸಡನ್ನಾಗಿ ನಮ್ಮ ಟೀಚರ್ಸ್ ಇಬ್ಬರು, ಲತಾ ಮತ್ತು ಕಾಂತ ಅಂತೇಳಿ, ಅವ್ರೇನು ಮಾಡಿದ್ರು, ನನ್ನನ್ನು ಸಾಣೆಹಳ್ಳಿ ಮಠಕ್ಕೆ ಕರ್ಕೊಂಡೋಗ್ಬಿಟ್ರು. ಡೈರೆಕ್ಟು ಕರ್ಕೊಂಡೋಗಿ ಸ್ವಾಮೀಜಿಗೆ ಹೇಳ್ತಾ ಇದ್ದಾರೆ, ಇವಳನ್ನ ನೀವೇ ಓದಿಸ್ಬೇಕು, ಇನ್ಮೇಲೆ ನಮ್ಮ ಸಂಸ್ಥೆ ಹಿಂಗೆ ಇದಾಗಿದೆ, ನಮ್ಮ ಸಂಸ್ಥೆಲಿ ಇವಳು ತುಂಬ ಟ್ಯಾಲೆಂಟೆಡ್ ಹುಡುಗಿ, ಚೆನ್ನಾಗಿ ಓದ್ತಾಳೆ, ನೀವು ಓದಿಸ್ಬೇಕು, ನಮ್ಮ ಸಂಸ್ಥೆಲಿ ಇಷ್ಟು ಮಕ್ಕಳಿದ್ದಾರೆ ಅಂತ. ಆಮೇಲೆ ಸ್ವಾಮೀಜಿ ಅವಾಗ ಎಂಟ್ರಿ ನನ್ನ ಸಾಣೆಹಳ್ಳಿಗೆ, ಒಂಥರ ನನ್ನ ತವ್ರ ಮನೆ ಅಂತ ಹೇಳ್ಬೋದು ಅದನ್ನ. ನಿಜವಾಗ್ಲೂ ತವ್ರ ಮನೆ. ಸ್ವಾಮೀಜಿ ನಿಜವಾಗ್ಲೂ ಗಾಡ್ ಫಾದರ್ ನಂಗೆ ಅವರು. ಅಲ್ಲಿಗೆ ಎಂಟ್ರಿ ಆದ ತಕ್ಷಣ ಸ್ವಾಮೀಜಿ ಏನು ಕೇಳೋದಂದರೆ, ನಿಂಗೆ ಓದಕ್ಕೆ ಬರುತ್ತಾ ಅಂತ ಕನ್ನಡ ಪೇಪರ್ ಕೊಟ್ಟರು. ಓದಿದೆ, ಎಲ್ಲ ಪದಗಳನ್ನೂ ಸ್ಪಷ್ಟವಾಗಿ ಓದಿದೆ. ಆಮೇಲೆ ನಾವು ಈಕೆನ ನೀನು ಸ್ವಲ್ಪ ಹೊರಗಡೆ ಇರಮ್ಮ ಅಂತ ಹೇಳಿದ್ರು. ನಾವು ಹೊರಗಡೆ ಹೋದೆ. ಆಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ. ಆಮೇಲೆ ಬಂದು ನಾನು ಇನ್ಮೇಲಿಂದ ನೀನು ನಮ್ಮ ಇದರಲ್ಲಿ ಇರ್ತೀಯಾ, ನಮ್ಮ ಇದು ಮಠದಲ್ಲಿರ್ತೀಯಾ, ಇಲ್ಲೇ ಓದಬೇಕು ನೀನು ಅಂತೆಲ್ಲ ಹೇಳಿ ನನ್ನ ಲಗೇಜು ಬ್ಯಾಗ್ ಸಮೇತ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು ನಮ್ಮ ಟೀಚರ್ಸ್ ಇಬ್ಬರು. 7th ಆಗಿದೆ, 8th ಸ್ಟ್ಯಾಂಡರ್ಡ್ ಓದಬೇಕಲ್ವ. 8th ಸ್ಟ್ಯಾಂಡರ್ಡಿಂದ ನನ್ನನ್ನು ಸಾಣೆಹಳ್ಳಿ ಸ್ವಾಮೀಜಿ ದತ್ತು ತಗೊಂಡಿದ್ದು. ಪಂಡಿತಾರಾಧ್ಯ ಸ್ವಾಮೀಜಿಗಳು ಸಲ ಓದಿಸಿ ಚೆನ್ನಾಗಿ ಓದ್ತೀಯಾ ಅಂತೆಲ್ಲ ಹೇಳಿ, ಓದು ಇಲ್ಲೇ ನಮ್ಮ ಸಂಸ್ಥೆಲಿ ಓದು, ಒಳ್ಳೆ ಭವಿಷ್ಯ ಇದೆ ಅಂತೇಳಿ. ಆಮೇಲೆ ಅವರು ಏನು ಓದಿದ್ಯಾ ನೀನು? 7th ಸ್ಟ್ಯಾಂಡರ್ಡ್ ಓದಿದ್ದೀನಿ, ಎಷ್ಟು ಮಾರ್ಕ್ಸು ಹಿಂಗಾಗಿದೆ, ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಟ್ವಿ. ನನ್ನ 8th ಸ್ಟ್ಯಾಂಡರ್ಡಿಗೆ ಹಾಕೊಂಡ್ರು. ಅಲ್ಲಿ ಶ್ರೀ ಗುರುಪಾದೇಶ್ವರ ಪ್ರೌಢಶಾಲೆ ಅಂತ ಒಂದು ಗೌರ್ಮೆಂಟ್ ಶಾಲೆ, ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಇನ್ನು ಅವ್ರದ್ದು ಮಠದ್ದು ಪ್ರೈವೇಟ್ ಸ್ಕೂಲ್ ಇದೆ, ಶ್ರೀ ಶಿವಕುಮಾರ ಅಂತೇಳಿ. ಅಲ್ಲಿಂದ ಸ್ಟಾರ್ಟು ಜೀವನ. 8th ಸ್ಟ್ಯಾಂಡರ್ಡಿಂದ ಸಾಣೆಹಳ್ಳೀಲಿ ಏನಂದರೆ ಹಾಸ್ಟೆಲಲ್ಲಿರಬೇಕು. ಹಾಸ್ಟೆಲೆಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು.
ಎನಿವೆ ಅಲ್ಲಿ ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ. ಸೊ ಗರ್ಲ್ಸ್ ಹಾಸ್ಟೆಲಲ್ಲಿ ನಮ್ಮನ್ನು ಬಿಟ್ಟಿದ್ರು. ಅದು ಫಸ್ಟ್ ನಮ್ದು ಮಠದ ಹಾಸ್ಟೆಲ್ ಇತ್ತು. ಅಲ್ಲಿ ತುಂಬಾ ಕಮ್ಮಿ ಜನನೂ ಇದ್ವಿ, ಕಮ್ಮಿ ರೂಮ್ಸ್ಗಳು ಇತ್ತು. ಆಮೇಲೆ ಮಠದ ಸರೌಂಡಿಂಗು, ಸ್ಕೂಲ್ ಸರೌಂಡಿಂಗ್ ಅಲ್ಲೇನೆ ಒಂದು ದೊಡ್ಡದು ಬಿಲ್ಡಿಂಗ್ ಕಟ್ಟಿದ್ರು. ತುಂಬಾ ರೂಮ್ಸ್ ಇರುವಂತದ್ದು ಕಟ್ಟಿ ಇವಾಗ ಇದೆ. ಅದು ನಮ್ಮ ಸ್ಕೂಲ್ಗೆ ಎದುರುಗಡೆನೆ ಇದೆ, ಗುರುಪಾದೇಶ್ವರ ಸ್ಕೂಲ್ ಎದುರುಗಡೆ. ಅಲ್ಲಿ ಹಾಸ್ಟೆಲಲ್ಲಿ ಇರ್ತಾ ಇದ್ದೆ ನಾನು. ಹೆಂಗೆ ಅಂದರೆ ಒಂಥರ ಫ್ಯಾಮಿಲಿ ಥರ. ಅಲ್ಲಿ ಯಾರು ಏನು ಇವ್ರು ಬೇರೆಯವ್ರ ಮಕ್ಕಳು, ನಾವು ಬೇರೆಯವ್ರ ಮಕ್ಕಳು ಆ ಥರ ಎಲ್ಲ ಟ್ರೀಟ್ ಮಾಡ್ತಿರ್ಲಿಲ್ಲ. ಎಲ್ಲರೂ ವಿ ವರ್ ವೆರಿ ಗುಡ್. ನನ್ನ ಹೈಸ್ಕೂಲ್ ಲೈಫ್ ತುಂಬ ಚೆನ್ನಾಗಿತ್ತು. ಹೀಗೆ 7th ಸ್ಟ್ಯಾಂಡರ್ಡು ಚೆನ್ನಾಗಿತ್ತು. ಅದನ್ನ ಹೆಂಗೆ ಕಳೆದಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿದೆ ನನಗೆ ಚಿತ್ರದುರ್ಗದಲ್ಲಿ. ಬಟ್ ಹೈಸ್ಕೂಲ್ ಮಾತ್ರ ವಂಡರ್ಫುಲ್ ಆಗಿತ್ತು. ಯಾಕೆಂದರೆ ಮೇಯ್ನ್ ಕಾರಣ ಬಂದು ಅಲ್ಲಿ ನಾಟಕ, ಡ್ಯಾನ್ಸು, ಸಂಗೀತ, ಓದು ಇದೆಲ್ಲದಕ್ಕೂ ತುಂಬ ಇಂಪಾರ್ಟೆನ್ಸ್ ಇರ್ತಾಯಿತ್ತು. ಹಾಗಾಗಿ ನನಗೊಂಥರ ಖುಷಿ ಜಾಗ ಅದು. ಅದಕ್ಕೆ ನಾನು ಹೇಳಿದ್ದು ನನಗೊಂಥರ ತವ್ರ ಮನೆ ಥರ ಅದು ಅಂತೇಳಿ, ಸಾಣೆಹಳ್ಳಿ. ಆಮೇಲೆ ಅಲ್ಲಿ ಊರಿನ ಜನ ಆಗ್ಬೋದು ಎಲ್ಲರೂ ರಜೆ ಇದ್ದಾಗ, ನನಗೆ 8th 9th 10th ನಾನು ಅಲ್ಲೇ ಓದಿದ್ದು 3 ವರ್ಷ. 3 ವರ್ಷದಲ್ಲಿ ಒಂಥರ ಈ ಕಲ್ ಥರ ಇದ್ದಿದ್ದು ನಾನು. ಕಲ್ ಥರ ಏನಂದರೆ ಮನಸ್ಥಿತಿ ಬೇಸಿಕಲಿ ನಮಗೆ ಗೊತ್ತಿರಲ್ಲ. ಏನು ಮಾಡಬೇಕು, ಏನು ಓದಬೇಕು, ಹೆಂಗೆ ನಿಂತ್ಕೋಬೇಕು, ಹೆಂಗೆ ಕೂತ್ಕೋಬೇಕು ನಿಜವಾಗ್ಲೂ ನಮಗೆ ಗೊತ್ತಿರಲ್ಲ. ಅಪ್ಪ ಅಮ್ಮ ಇಲ್ಲದೆ ಇರೋದೊಂದು ಬೇಸಿಕ್ ಕಾರಣ ನಮಗೆ ಅದೆಲ್ಲ ಏನೂ ಆ ಜನರಲ್ ನಾಲೆಡ್ಜ್ ಎಲ್ಲ ಇರಲಿಲ್ಲ. ಈ ಏನಾಗುತ್ತೆ ಆ ಥರದ್ದೆಲ್ಲ ಗೊತ್ತಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಾರೆ, ಎಲ್ಲರ ಹತ್ರ ಬೈಸ್ಕೊಳ್ಳೋದು. ನಿನಗೆ ಕೂತ್ಕೊಳ್ಳೋದು ಗೊತ್ತಿಲ್ಲ, ನಿನಗೆ ಮಾತಾಡೋದು ಗೊತ್ತಿಲ್ಲ, ನಿನಗೆ ನಿಂತ್ಕೊಳ್ಳೋದು ಗೊತ್ತಿಲ್ಲ, ಈ ಥರನೇ ಸಣ್ಣ ಸಣ್ಣದಕ್ಕೂ ಬೈಯೋದು. ನಮ್ಮ ರಿಲೇಷನ್ಸಲ್ಲಿ ಮಠದಲ್ಲಿ ನಾನು ಯಾರೂ ಬೈದಿಲ್ಲ, ಯಾರೂ ಹೊಡೆದಿಲ್ಲ. ಸಂಬಂಧಿಕರುಗಳಲ್ಲಿ ಸರಿ ಅವಳಿಗೆ ಗೊತ್ತಿಲ್ವಲ್ಲ ಹೇಳ್ಕೊಡೋಣ, ಅದು ಯಾರೇ ಆಗಿರ್ಬೋದು, ಹೇಳ್ಕೊಡೋದು ಗೊತ್ತಿಲ್ಲ. ಗೊತ್ತಿಲ್ಲದಿರೋರಿಗೆ ಹೇಳ್ಕೊಡ್ಬೇಕು ಅನ್ನೋ ಸೌಜನ್ಯನೇ ಇಲ್ಲ. ಬೈಯೋದು, ಎಲ್ಲದಕ್ಕೂ ಬೈತಾ ಇರೋದು ದಿಢಿ ದಡಾರ್ ಅಂತ. ನಾನು ಹಂಗೆ ಬೆಳೆದಿ ಸ್ವಲ್ಪ ರಫ್ ಆಗಿ. ಯಾರೇನು ಅನ್ಕೋತಾರೆ ಹೋಗಿ ನಾನು ಹಿಂಗೆ ಇರೋದು ಅಂತ ಒಂಥರ ರಫ್ ಆಗಿರೋದು. ಬಟ್ ಸಾಣೆಹಳ್ಳಿಗೆ ಹೋದ್ಮೇಲೆ ಏನಂದರೆ ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ತುಂಬ ಸಾಫ್ಟ್ ಅವರೆಲ್ಲ. ಆಬ್ವಿಯಸ್ಲಿ ಓದಲಿಲ್ಲ ಅಂದರೆ ಹೊಡಿತಾರೆ. ಅದು ಹೊಡೆದಿದ್ದಾರೆ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ ನಾವು? ಅವ್ರು ಹೊಡೆದಿದ್ರೆ ನಾವು ಮತ್ತೆ ಕಲಿಯೋದು ಹೆಂಗೆ? ಶಿಕ್ಷಕರು ಶಿಕ್ಷೆ ಕೊಟ್ಟೆ ಕಲಿಸ್ಬೇಕು ಸಮ್ಟೈಮ್. ನನಗದು ಚೆನ್ನಾಗಿ ಗೊತ್ತು. ಬಟ್ ನಾನು ಯಾವತ್ತೂ ಯಾರು ಹೊಡೆಯೋದು, ಬಡಿಯೋದು, ಬೈಯೋದು ಇವೆಲ್ಲ ಏನೂ ಇಲ್ಲ. ತುಂಬ ಪೀಸ್ಫುಲ್ ಆ 3 ವರ್ಷ. ಓದುವೆ, ಎಕ್ಸಾಮ್ ಆಗ್ತಿತ್ತು, ರಜಾ ಬರ್ತಿತ್ತು, ಸಮ್ಮರ್ ಕ್ಯಾಂಪ್ ಮಾಡೋರು. ಇವಾಗ ನನಗೆ ಎಲ್ಲೋಬೇಕು ಗೊತ್ತಿಲ್ವಲ್ಲ, ರಜಾ ಬಿಟ್ಟರೆ ಎಲ್ಲರೂ ಅಪ್ಪ ಅಮ್ಮ ಅಂದ್ರು ಅಂತ ಊರಿಗೆ ಹೋಗ್ಬಿಡೋರು. ನಾವಿಬ್ಬರು ಇರ್ತಾ ಇದ್ವಿ, ಭಾಗ್ಯಶ್ರೀ ಅಂತ ಒಂದು ಹುಡುಗಿ, ಮತ್ತೆ ನಾನು ಇಬ್ಬರೇ ಇಡೀ ಹಾಸ್ಟೆಲಲ್ಲಿ ನಾವಿಬ್ಬರೇ. ಥರ್ಡ್ ಫೀಲ್ಡ್ ಬಿಕೋ ಅಂತಿದ್ದೆ. ಆ ಥರ ಯಾರು ಇರ್ತಿರ್ಲಿಲ್ಲ. ಬಟ್ ಟೀಚರ್ಸ್ ಇರೋರು ಕೆಲವೊಬ್ರು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಇರೋರು, ಬಿಟ್ಟರೆ ಸ್ವಾಮೀಜಿ, ಮಠ, ವಚನ. ಓಕೆ, ಇದೊಂದು ದೊಡ್ಡ ಇದು ನಮಗೆ. ಆಮೇಲೆ ಸ್ವಾಮೀಜಿ ನಮಗೋಸ್ಕರ ಅಂತಲ್ಲ, ಅವರಿಗೆ ಸಾಂಸ್ಕೃತಿಕವಾಗಿ ಅವ್ರಿರೋ ಜಾಗನ ಬೆಳೆಸೋದು ಅಂದ್ರೇನೆ ಅವ್ರಿಗೆ ತುಂಬಾ ಇಷ್ಟ. ಹಂಗಾಗಿ ನಾಟಕ, ಸಾಹಿತ್ಯ ಅವೆಲ್ಲ ಸೂಪರ್ ಅಲ್ಲಿ. ಅದಕ್ಕಾಗಿ ಆಕ್ಚುಲಿ ನಮ್ಮ ಮನಸ್ಥಿತಿ ಹೆಂಗ್ ಬದಲಾಗ್ಬಿಡುತ್ತೆ ಅಂದ್ರೆ, ಚೆನ್ನಾಗಿ ಓದ್ಬೇಕಪ್ಪ, ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಹಾಡ್ಬೇಕು, ಒಂಥರ ಹುರುಪ್ ಬರುತ್ತೆ ಅಲ್ಲಿರೋದಕ್ಕೆ, ಒಂಥರ ಸ್ಫೂರ್ತಿ ಬರುತ್ತೆ. ವಚನ ಮಂಟಪಕ್ಕೆ ಸೇರಿಸಿದ್ರು, ಸಂಗೀತ ಕ್ಲಾಸ್ ಮಾಡಿಸಿದ್ರು, ಭರತನಾಟ್ಯ ಕ್ಲಾಸು. ಆಮೇಲೆ ನನ್ ರಜಾ ಬಿಡ್ತು ಅಂದ್ರೆ ಸಂಸ್ಕೃತಿ ಶಿಬಿರದಲ್ಲಿ ಏನಂದರೆ ಮಕ್ಕಳನ್ನೆಲ್ಲ ಆಟ ಆಡಿಸೋದು. ಅವರು ಬೇರೆ ಬೇರೆ ಕಡೆಯಿಂದ ಟೀಚರ್ಸ್ ಬರೋರು, ನೀನಾಸಂ ಕಡೆಯಿಂದನೂ ಟೀಚರ್ಸ್ ಬರೋರು, ತುಂಬ ಕಡೆಯಿಂದ ಬಸವಲಿಂಗಯ್ಯ ಸರ್ ಬರೋರು, ಆಮೇಲೆ ಭಾನುಪ್ರಕಾಶ್ ಅವ್ರು ಬರೋರು. ತುಂಬ ಜನ ನಮ್ಮ ಈ ನೀನಾಸಂ ಮುಗಿಸಿರೋ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದು ಸಮರ್ ಕ್ಯಾಂಪ್ ಮಾಡಿದ್ದಾರೆ ನಮಗೆ. ನಾಟಕದ ಸಮರ್ ಕ್ಯಾಂಪ್, ಮತ್ತು ಬೇರೆ ಬೇರೆ ಕಡೆಯಿಂದ ಬರೋರು. ನಾವಿಲ್ಲಿದ್ದವ್ರು ಸ್ವಲ್ಪ ಜನ, ಊರ್ನವ್ರು ಸ್ವಲ್ಪ ಜನ, ಮತ್ತು ಬೇರೆ ಕಡೆಯಿಂದನೂ ಬರೋರು. ಮಠಕ್ಕೆ ಈ ದಾನಿಗಳು ಅವರೆಲ್ಲ ಇರ್ತಿದ್ರಲ್ಲ, ಅವ್ರ ಮಕ್ಳುಗಳು ಸಹ ಬರೋರು ಬೇರೆ ಕಡೆಯಿಂದ ಕಲಿಯೋದಕ್ಕೆ. ಹೌದು, ನಾನೇ ತಪ್ಪಾಡಿದ್ದು. ಆಮೇಲೆ ಬಾದಾಮಿ ಸರ್ ಅಂತ ಇದ್ರು, ಮಂಜುಳಾ ಮ್ಯಾಮ್ ಅಂತ ಇದ್ರು, ಅವರೇ ನಮಗೆ ಫಸ್ಟ್ ನಾಟಕ ಮಾಡಿಸಿದ್ದು. ಮಕ್ಕಳು ಇರುವಾಗ ನಾನು ನಾಟಕ ಅಂತ ಮಾಡಿದ ಫಸ್ಟ್ ನಾಟಕ ಬಂದು ನೀಲಿ ಕುದುರೆ ಅಂತ. ಇದು ಜರ್ಮನ್ ಒಬ್ಬರು ರೈಟರ್ ಬರ್ದಿರೋದು. ಅದನ್ನ ಟ್ರಾನ್ಸ್ಲೇಟ್ ಮಾಡಿರೋದು ನಮ್ಮ KV ಸುಬ್ಬಣ್ಣ ಸರ್. ಕನೆಕ್ಷನ್ ಹೆಂಗಿದೆ ಇದ್ರೆ ನನಗೆ ನೀನಾಸಂನವರೇ ಮಾಡ್ಸಕ್ ಬರೋರು ನಮಗೆ. ಮಂಜುಳಕ್ಕ ಮತ್ತೆ ನಮ್ಮ ಬಾದಾಮಿ ಸರ್ ಕೂಡ ಆ ನಾಟಕ ಮಾಡಿಸಿದ್ರು ನಮಗೆ. ಅದು ನೀಲಿ ಕುದುರೆ ನಾಟಕ KV ಸುಬ್ಬಣ್ಣ ಸರ್ ಬರ್ದಿರೋದು ಕನ್ನಡಕದನ್ನ. ಸೊ ಆ ನಾಟಕದಲ್ಲಿ ನಾನು ಸರ್ಕಸ್ ಕಂಪನಿಯಲ್ಲಿ ಸರ್ಕಸ್ ಮಾಡೋಳು ನಾನು. ಅದರಲ್ಲಿ ಫಸ್ಟ್ ಎಲ್ಲ ಲೋಟಗಳನ್ನೆಲ್ಲ ಇಟ್ಕೊಂಡು ರಿಂಗಲ್ಲಿ ಹಾರೋದು, ಬೆಂಕಿ ರಿಂಗಲ್ಲಿ ಹಾರೋದು, ಇದು ನಮ್ಮದು ಪಾತ್ರ. ಅದರಲ್ಲಿ ಮಾಡಿಸೋರು. ಬಾದಾಮಿ ಸರ್ ಒಳ್ಳೆ ನಿರ್ದೇಶಕ. ಮಕ್ಕಳ ನಾಟಕಗಳನ್ನ ತುಂಬ ಅದ್ಭುತವಾಗಿ ಮಾಡಿಸಿದ್ದಾರೆ, ದೊಡ್ಡವ್ರ ನಾಟಕನೂ ಚೆನ್ನಾಗಿ ಮಾಡಿಸಿದ್ದಾರೆ. ಬಿಕಾಸ್ ರಜೆ ಇದ್ದರೂ ಇಲ್ಲ ಅಂದ್ರೂ ನಾವು ಯಾವಾಗಲೂ ಅವ್ರ ನಾಟಕದಲ್ಲಿ ತೊಡ್ಕೊಂಡೇ ಇರ್ತಿದೆ. ಬಿಕಾಸ್ ಅಲ್ಲಿ ಶಿವಸಂಚಾರ ಅಂತಲೇ ಒಂದು ತಂಡ ಮಾಡಿದರು ಸ್ವಾಮೀಜಿ. ಆಮೇಲೆ ಅಲ್ಲಿ ಒಂದು ಆ ತಂಡಗಳೆಲ್ಲ ನಾಟಕ ಮಾಡುವಾಗ ಏನಂದರೆ ನಮಗೆ
ರಜಾ ಇರೋದು ಕೆಲವ್ರಿಗೆ, ಸ್ಕೂಲ್ ರಜಾ ಇದ್ದಾಗ ಇವ್ರು ನಾಟಕ ಶುರು ಹಚ್ಕೊಳ್ಳೋರು. ನಾವೆಲ್ಲ ಸಂದಿಲೆಲ್ಲ ನಾವು ಯಾರು ನೋಡಬಾರ್ದಂತ ಗರಿಗಳನ್ನೆಲ್ಲ ಹಾಕೊಂಡು ಫುಲ್ ಪ್ರೊಟೆಕ್ಷನಲ್ಲಿ ನಾಟಕ ಮಾಡೋರು. ಆದ್ರೂ ನಾವು ಗರಿ ಎಲ್ಲ ಓಪನ್ ಮಾಡಿಬಿಟ್ಟು ಸಂದಿಲೆಲ್ಲ ಹೋಗಿ ನಾಟಕ ನೋಡ್ತಾ ಇದ್ವಿ. ಬಸಲಿಂಗಯ್ಯ ಅವ್ರು ಬಂದು ಮಾಡಿಸೋರು, ಆಮೇಲೆ ಬಾದಾಮಿ ಅವ್ರು ಮಾಡಿಸೋರು, ಮಂಜುಳಾ ಮ್ಯಾಮ್ ಮಾಡಿಸೋರು, ಆಮೇಲೆ ಮಾಲ್ತೇಶ್ ಬಡ್ಗೇರವ್ರು ಬಂದು ನಾಟಕ ಮಾಡಿಸೋರು. ತುಂಬ ದೊಡ್ಡ CGK ಫೇಮಸ್ ಅದರಲ್ಲಿ ನಮಗೆ ನಾಟಕ ಮಾಡಿಸೋದು. ನನಗೆ ನಾಟಕ ಮಾಡೋಕ್ಕೆ ಇನ್ಸ್ಪಿರೇಷನ್ ಯಾರು ಅಂದರೆ ನಮ್ಮ ಹನುಮಕ್ಕ ಅಂತೇಳಿ ನಮ್ಮ ನೀನಾಸಂ ಸೀನಿಯರ್ ಆಕೆ. ಮತ್ತೆ ನೀನಾಸಮ್ಮಲ್ಲೂ ತುಂಬ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಸಾಣಿಹಳ್ಳಿದು ಶಿವಸಂಚಾರದಲ್ಲೂ ತುಂಬ ವರ್ಷ ಕೆಲಸ ಮಾಡಿದ್ದಾರೆ. ಅವಳು ಶಿವಸಂಚಾರದಲ್ಲಿ ಇರುವಾಗ ನಮ್ಮ ರೂಮ್ ಪಕ್ಕನೇ ಅವ್ರಿಗೆ ರೂಮ್ ಎಲ್ಲ ಕೊಟ್ಟಿದ್ರು ಸಾಣಿಹಳ್ಳಿಯಲ್ಲಿ. ನಾನು ಅವರೆಲ್ಲ ಡೈಲಿ ಪ್ರಾಕ್ಟೀಸ್ಗೆ ಹೋಗೋದು ಬರೋದು, ಆ ಡೈಲಾಗ್ ಹಿಡ್ಕೊಂಡು ಪೇಪರ್ ಹಿಡ್ಕೊಂಡು ಅವ್ರು ಪ್ರಾಕ್ಟೀಸ್ ಮಾಡೋದು ಫೀಲ್ಡಲ್ಲಿ, ಅದೆಲ್ಲ ನೋಡ್ತಾ ಇರ್ತಿದ್ದೆ. ಆದರೆ ಹನುಮಕ್ಕ ಯಾವತ್ತೂ ಹೆಣ್ಮಕ್ಳ ಕ್ಯಾರೆಕ್ಟ್ರೇ ಮಾಡಿಲ್ಲ, ಯಾವಾಗಲೂ ಗಂಡ್ಮಕ್ಳ ಕ್ಯಾರೆಕ್ಟ್ರೇ ಮಾಡೋಳು. ಅದರಲ್ಲಿ ಕಾಲಜ್ಞಾನಿ ಕನಕದಲ್ಲಿ ಅವಳು ಪುರಂದರದಾಸರ ಪಾತ್ರ ಮಾಡೋಳು. ಎಷ್ಟು ಚೆನ್ನಾಗಿ ಮಾಡೋಳು ಅಂದರೆ ನನಗೆ, ಅಂದರೆ ಆಕೆ ನನಗೆ ಇನ್ಸ್ಪಿರೇಷನ್ ಒಂಥರ ಈ ಆ್ಯಕ್ಟಿಂಗ್ ಮಾಡೋಕ್ಕೆ. ಅವಳು ನೋಡೋಕ್ಕೋಸ್ಕರ ನಾನು ಹೋಗ್ತಾ ಇದ್ದಿದ್ದೆ ಆ್ಯಕ್ಚುಲಿ. ಯಾರು ಬರ್ತಿದ್ದಾರೆ ಅಂತ ನೋಡೋಕ್ಕಲ್ಲ, ಏನು ನಾಟಕ ಮಾಡ್ತಿದ್ರೆ ಇದಲ್ಲ, ನಾನು ಅವಳು ನೋಡಬೇಕು ಹೆಂಗೆ ಮಾಡ್ತಾಳೆ ಅವಳು ನಾಟಕ ಅಂತ. ಅವಳು ನೋಡೋಕೋದಾಗ ಇವರೆಲ್ಲ ಸಿಗೋರು, ಎಲ್ಲ ನಾಟಕ ಮಾಡೋದು. ಆಮೇಲೆ ಬಸಲಿಂಗಯ್ಯ ಮಾಡಿಸೋದು, CGK ನಾಟಕ. CGK ಅಂತೂ ನೆಕ್ಸ್ಟ್ ಲೆವೆಲ್ ನಿರ್ದೇಶಕ ಅವರು. ಆಮೇಲೆ ನನ್ನ ಎಜುಕೇಷನ್ಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ ಅವರು. ನನ್ನ CGK ಅಂದರೆ ತುಂಬ ಪ್ರೀತಿ ನನಗೆ. ಯಾವ ಥರ ಅಂದರೆ ಒಂಥರ ಮಗು ಥರ ನೋಡ್ಕೊಳ್ಳೋರು ನನ್ನನ್ನು. ಒಂದಿನ ನನಗೆ ಕತ್ತಿಗೆ ಕೈಯಾಗಿ ಹಿಡ್ಕೊಂಡ್ಬಿಟ್ಟಿದ್ರು CGK. ಅಲ್ಲಿ ಸಂದಿಲ್ ಹಿಂಗೆ ಬಗದ್ಬಿಟ್ಟು ನೋಡ್ತಾ ಇದ್ದೀನಂತ, ಯಾರೋ ಓಪನ್ ಮಾಡ್ತಾ ಇದ್ದಾರೆ, ಯಾರಂತ ನಾನು ಕಂಡುಹಿಡಿತೀನಿ ಅಂತ. ಪಾಪ ಅವ್ರಿಗೆ ಕಾಲು ಎರಡೂ ಕಷ್ಟ ಅಲ್ವಾ, ಆದರೂ ವಾಕ್ ಮಾಡ್ಕೊಂಡು ಬರೋರು. ಅದು ಏನು ಸದ್ದಿಲ್ದಂಗೆ ಬಂದಿದ್ದಾರೆ ನಂಗೆ ಗೊತ್ತಿಲ್ಲ. ಇವರು ಫುಲ್ಲು ಕಾಲಜ್ಞಾನಿ ನಾಟಕ ಮಾಡ್ತಿದ್ದಾರೆ, ಬಂದು ಕತ್ತಿಗೆ ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಎಳ್ಕೊಂಡು ಹೋಗ್ಬಿಟ್ರು ಒಳಗಡೆಗೆ. ನಾನಂತೂ ಫುಲ್ಲು ಅಯ್ಯಯ್ಯೋ ಇವತ್ತು ನಾನು ಸಿಕ್ಕಾಕೊಂಡೆ, ಸ್ವಾಮೀಜಿ ಹತ್ರ ನಂಗೆ ಇವರು ಹೊಡೆಸ್ತಾರೆ ಇವತ್ತು ಅಂತ. ಫುಲ್ ನನ್ನ ತಾತಾಶ್ರೀ ಅಂದರೆ ಭಯ, ಇನ್ನು ಯಾರ್ದು ಭಯ ಇಲ್ಲ. ತಾತಾಶ್ರೀ ಅಂದರೆ ನಮ್ಮ ಸ್ವಾಮೀಜಿ, ನಾವು ತಾತಾಶ್ರೀ ಅಂತಲೇ ಕರಿತಿದ್ವಿ. ಎಲ್ಲರೂ ಬುದ್ಧಿ ಅಂತ ಕರಿತಾ ಇದ್ರು, ಗುರುಗಳೇ ಬುದ್ಧಿ ಅಂತ ಕರೆಯೋರು, ನಾವು ತಾತಾಶ್ರೀ ಅಂತ ಕರಿತಾ ಇದ್ವಿ. ಅಯ್ಯೋ ತಾತಾಶ್ರೀಗೆ ಹೇಳ್ಬಿಡ್ತಾರೆ ಇವರು, ಮುಗೀತು ನನ್ನ ಕತೆ ಅಂತ ಫುಲ್ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದೆ ನಾನು. ಆಮೇಲೆ ನಿಧಾನ ಕರ್ಕೊಂಡೋಗಿ ಬಾಯಿಲಿ ಕುತ್ಕೋ ಅಂತೇಳಿ ಕೂರಿಸ್ಕೊಂಡು ನಾಟಕ ನೋಡ್ತಾ ಇದ್ದೆ ನಾನು. ಅವ್ರ ಪ್ರಾಕ್ಟೀಸು ಹೇಳ್ಕೊಡೋದು, ಬೈಯೋದು, ತುಂಬ ಸರಿ ಬೈದ್ಬಿಟ್ಟು ಹೇಳ್ಕೊಡೋರು, ಎಲ್ಲ ಮಾಡೋರು ಪಾಪ, ಬೈಸ್ಕೊಂಡು ಮಾಡೋರು. ಹಂಗೆ ನಾನು ನೋಡ್ತಾ ಹಂಗೆ ಮಲಗಿಬಿಟ್ಟಿದ್ದೆ. ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನನ್ನನ್ನು ನಾಟಕ ಡೈರೆಕ್ಷನ್ ಮಾಡೋದು. ಸೊ ಪ್ರತಿ ಸಲ ರಜೆಯಲ್ಲಿ ನನಗೆ ಅವ್ರದ್ದು ಕಾವ್ಯಧಾರೆ ಅಂತ ಮಾಡಿದ್ರು. ಅವ್ರು ಕಾವ್ಯಧಾರೆ ಮಾಡಿದಾಗ, ಆಮೇಲೆ ನಾಟಕಗಳು ಮಾಡಿಸಿದಾಗ ಯಾರನ್ನೂ ಕೇಳ್ತಾ ಇರಲಿಲ್ಲ, ಹೋಗ್ಬಿಟ್ಟು CGK ಅವ್ರ ತೊಡೆ ಮೇಲೆ ಕೂತ್ಕೊಳ್ಳೋದು. ಅವ್ರಿಗೆ ಕಾಲಾಗಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ, ಹೋಗಿ ಕೂತ್ಕೊಳ್ಳೋದು. ಅವ್ರ ಮಾತ್ರ ಎಲ್ರಿಗೂ ಬೈಯೋರು, ಅವಳಿಗೇನು ಅನ್ಬೇಡಿ, ಅವಳು ಇಲ್ಲೇ ಇರಲಿ. ಸ್ವಾಮೀಜಿ ಹೇಳಿದ್ರು ಅವ್ರ ಹತ್ರ, ಅವಳು ನಾವೇ ಸಾಕ್ತಾ ಇದ್ದೀವಿ, ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ. ಅದಕ್ಕೆ ಅವ್ರು ನನ್ನನ್ನು ಯಾವಾಗಲೂ ತೊಡೆ ಮೇಲೆ ಮಲಗಿಸ್ಕೊಂಡು ಇಲ್ಲ ಕೂರಿಸ್ಕೊಂಡು ಅವ್ರಿಗೆ ಹೇಳ್ಕೊಡೋದು, ಅಥವಾ ಅವ್ರ ಜೊತೆಲೆ ಊಟಕ್ಕೆ ಕರ್ಕೊಂಡು ಹೋಗೋದು ನನ್ನನ್ನು. ಆಮೇಲೆ ನನಗೆ ಬಟ್ಟೆ ತಂದ್ಕೊಡೋದು. ಅವ್ರ ಮಗ ಕಿರಣ್ ಅಂತಿದ್ದಾರೆ, ಅವರು ಬಂದಿದ್ರು ಒಂದ್ಸಲ. ಆಮೇಲೆ ನಮಗೆ ನಾಟಕ ಎಲ್ಲ ಮಾಡಿಸೋರಲ್ವ, ಸೊ ನನಗೊಂಥರ ಅಲ್ಲಿ ಒಂಥರ ಪಾಸಿಟಿವ್. ಸಾಣಿಹಳ್ಳಿ ಅಂದರೆ ನಂಗೆ ಒಂಥರ ಪಾಸಿಟಿವ್ ಎನರ್ಜಿ ಅದು. ಅಲ್ಲಿ ನಿರ್ದೇಶಕರು ಬರೋದು, ನಾಟಕ ಮಾಡಿಸೋದು. ಬಿಕಾಸ್ ನಾನು ಜಾಸ್ತಿ ಓದಿನ ಕಡೆಗಿಂತ ಈ ನಾಟಕ, ಸಂಗೀತ, ನೃತ್ಯ ಇದ್ರ ಕಡೆನೇ ಜಾಸ್ತಿ ತಲೆ ಎಳೆಯೋದು. ಬಟ್ ಸ್ವಾಮೀಜಿ ನನಗೆ ಯಾವತ್ತೂ ಏನೂ ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ, ಯಾವುದನ್ನು ತಡೆ ಹಾಕಿಲ್ಲ. ನೀನು ಇದು ಮಾಡಬಾರ್ದು, ಇದೇ ಮಾಡ್ಬೇಕಂತೆಲ್ಲ ಯಾವತ್ತೂ ಹೇಳಿಲ್ಲ. ಅವಳು ಏನು ಕಲಿತಾಳೋ ಕಲೀಲಿ ಬಿಡ್ರಪ್ಪ, ಅವಳಿಗೆ ಯಾವ್ದು ಆಸಕ್ತಿ ಇದೆ ಅದು ಮಾಡಲಿ ಬಿಡಿ. ಸಾಹಿತ್ಯಿಕವಾಗಿ ಅವ್ರು ತುಂಬ ಸ್ಟ್ರಾಂಗ್ ಇದ್ದರು ನಮ್ಮ ಸ್ವಾಮೀಜಿ, ಬರೆಯೋದಿಲ್ಲ. ಅವ್ರ ಬುಕ್ಸ್ಗಳನ್ನ ಓದ್ತಿದ್ವಿ. ಆಮೇಲೆ ನನಗೆ ತುಂಬ ಇನ್ಸ್ಪಿರೇಷನ್ ಅಂದರೆ ನಮ್ಮ ಸ್ಕೂಲಲ್ಲಿ ನಮ್ಮ ಕನ್ನಡ ಟೀಚರು MI ಖನವಳ್ಳಿ ಅಂತ. ಅವ್ರು ಆ್ಯಕ್ಚುಲಿ ಮುಸ್ಲಿಮ್ಸರು. MI ಖನವಳ್ಳಿ ಅಂದರೆ ಮೊಹಮ್ಮದ್ ಖಾನ್ ಅಂತ ಅವರು, ಖನವಳ್ಳಿ. ಅವರು ಉತ್ತರ ಕರ್ನಾಟಕದವರು. ಹೀ ಈಸ್ ಅವರ್ ಕನ್ನಡ ಟೀಚರ್. ಅವರು ಎಷ್ಟು ಚೆನ್ನಾಗಿ ಕನ್ನಡ ಪಾಠ ಮಾಡೋರಂದರೆ, ನಾವು ಗುರು ಲಘು ಅಂದರೆ ಏನು ಅಂತ ನನಗೆ ಅವರಿಂದನೇ ಗೊತ್ತಾಗಿದ್ದು ಚೆನ್ನಾಗಿ. ವ್ಯಾಕರಣ ಅಂದರೆ ಏನು ಅಂದರೆ ಒಂಥರ ಭಂಡಾರ. ಅವರು ಕನ್ನಡದ ಭಂಡಾರ ಅಂದರೆ ನಮ್ಮ MI ಖನವಳ್ಳಿ ಸರ್. ಛಂದಸ್ ಹೇಳಿಲ್ಲ ಅಂದ್ರೆ ಇದೆಲ್ಲ ಊದ್ಕೊಳಂಗ್ ಹೊಡಿಯೋರು. ನಮಗೆ ಹೊಡೆದಿದಾರಂದ್ರೆ ಟೆಸ್ಟರಲ್ಲೇ ಹೊಡಿಯೋರು, ಫೇಡ್ ಅಂತ. ಬಟ್ ನಮ್ಗೆ ಯಾರೇ ಟೀಚರ್ಸ್ ಹೊಡೆದಿದ್ರು ಇಲ್ಲಿವರೆಗೂ ನಮ್ಗೆ ಯಾವ ಟೀಚರ್ಸ್ ಮೇಲೂ ಕೋಪ ಇಲ್ಲ. ಬಿಕಾಸ್ ಅಷ್ಟು ಮುದ್ದು ಅವರೆಲ್ಲ, ಅಷ್ಟು ಪ್ರೀತಿಯಿಂದ ಹೇಳ್ಕೊರು. ಅವ್ರಂಗೆಲ್ಲ ಹೇಳ್ಕೊಡ್ತಿದ್ರು ನಾವೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗ್ತಿತ್ತ ಇಷ್ಟೆಲ್ಲ ಸ್ಪಷ್ಟವಾಗಿ. ನನಗೆ ಕನ್ನಡ ಮಾತಾಡ್ತಿದ್ದೀನಿ ಅಂದರೆ ದಟ್ ಈಸ್ ಫಾರ್ ನಮ್ಮ ಕನ್ನಡ ಟೀಚರ್ಗೆ ಅದು ಕ್ರೆಡಿಟ್. ಆ್ಯಂಡ್ ಹಿ ಗಾಟ್ ಬೆಸ್ಟ್ ಟೀಚರ್ ಅವಾರ್ಡ್, ಅತ್ಯುತ್ತಮ ಶಿಕ್ಷಕ ಅವಾರ್ಡ್ ತೊಗೊಂಡ್ರು ಅವರು. ಅದು ನಮಗೆ ತುಂಬ ಹೆಮ್ಮೆ. ಅವರು ಸ್ವಾಮೀಜಿ ಹತ್ರ ಮಾತಾಡಿ ಒಂದು ಒಳ್ಳೆಯದೊಂದು ವಿಷಯನ ತಂದ್ರು. ಏನಂದ್ರೆ ದಂದಣ ದತ್ತಣ ಗೋಷ್ಠಿ ಮಾಡಬೇಕು ಅಂತ. ದಂದಣ ದತ್ತಣ ಗೋಷ್ಠಿ ಅಂದ್ರೆ ಕನ್ನಡದ ಎಲ್ಲ ಕವಿಗಳ ಪರಿಚಯವನ್ನ ಮಕ್ಕಳಿಗೆ ಮಾಡಿಸ್ಬೇಕು. ಯಾವ ರೀತಿ ಮಾಡಿಸ್ಬೇಕು? ಒಂದು ಗ್ರೂಪ್ ಮಾಡೋದು. ಒಬ್ಬ ಹುಡುಗ ಅವರು ಹುಟ್ಟಿನಿಂದ ಎಜುಕೇಶನ್ ತನಕ ಹೇಳೋದು,
ಇನ್ನೊಬ್ಬ ಎಜುಕೇಷನಿಂದ ಅವರು ಪ್ರಶಸ್ತಿ ಬರುವ ತನಕ ಹೇಳೋದು, ಯಾವ್ಯಾವ ಪುಸ್ತಕ ಬರೆದಿದ್ದಾರೆ, ಏನೇನು ಪ್ರಶಸ್ತಿ ಬಂದಿದೆ ಅಂತೆಲ್ಲ ಹೇಳೋದು. ಇನ್ನೊಬ್ರು ಬಂದ್ಬಿಟ್ಟು ಅವ್ರು ಏನೇನು ಸಾಧನೆಗಳು, ಅವರ ತಂದೆ ತಾಯಿ, ಅವರ ಹುಟ್ಟು ಊರು, ಅವ್ರು ಏನೇನು ಸಾಧನೆ ಮಾಡಿದ್ರು, ಅದು ಎಜುಕೇಷನ್ ಏನು, ಮದುವೆ ಆಗಿದ್ದಾರೆ, ಮಕ್ಕಳಿದ್ದಾರೆ, ಏನು ಈ ಥರದ್ದು ಅವ್ರ ಬಯೋಡಾಟನ ಫುಲ್ಲು ನಾವು ಚಾಟ್ ಮಾಡಬೇಕು. ಎಲ್ಲ ಕವಿಗಳದು ಕವಿ ಪರಿಚಯ, ಎಲ್ಲ ಕಾದಂಬರಿಕಾರರದು. ನಮಗೆ ನಮ್ಮ ಕನ್ನಡ ಟೀಚರ್ ಇಂದ್ರನೇ ಶಿವರುದ್ರಪ್ಪ ಗೊತ್ತು, ದ.ರಾ ಬೇಂದ್ರೆ ಗೊತ್ತು, ಆಮೇಲೆ ನಮ್ಮ ಕುವೆಂಪು ಸರ್ ಗೊತ್ತು. ಇವರೆಲ್ಲ ಸಾಹಿತ್ಯಗಳ ಬಗ್ಗೆ ನಮ್ಗೆ ಆವಾಗಲೇ ಗೊತ್ತು, ಯಾವಾಗ 8th ಸ್ಟ್ಯಾಂಡರ್ಡ್ ಓದುವಾಗ. ಯಾಕಂದ್ರೆ ಬಿಕಾಸ್ ಆಫ್ ನಮ್ಮ ಕನ್ನಡ ಟೀಚರು. ಅದಂದಣ ದತ್ತಣ ಗೋಷ್ಠಿ ಮಾಡಿ ಸ್ಟೇಜ್ ಮೇಲೆ ನಮ್ಮ ಕೈಲಿ ಹೇಳ್ಸೋದು. ಅದನ್ನ ನಾವೇನು ಪ್ರಿಪೇರ್ ಆಗಿದ್ದೀವಿ ಅದನ್ನ ಓದ್ಕೊಂಡು ಒಂದು ಗಂಟೆ ಒಂದು 3 ಪೇಜ್ ನಾವು ಓದಿ ಹೇಳ್ಬೇಕು. ಅಷ್ಟು ಶಕ್ತಿ ಕೊಡ್ತಿದ್ದಿದ್ದು ನಮ್ಮ ಕನ್ನಡ ಟೀಚರು MI ಖಾನಾವಳಿ ಸರ್ ಅಂತ. ಸೊ ಸ್ಟೇಜ್ ಮೇಲೆ ನಾವು ಹೇಳೋದು, ಅದನ್ನ ವಚನಗಳನ್ನ ಹೇಳಬೇಕು. ಓದೋದೊಂದು ಸಿಸ್ಟಮ್ ಅದವ್ರದ್ದು. ವಚನ ಹೇಳಬೇಕು, ಇದು ಗೋಷ್ಠಿ, ಯಾವ ಕವಿ ಬಗ್ಗೆ ಮಾತಾಡ್ತಿದ್ವಿ, ಅವ್ರು ಏನೇನು ಸಾಧನೆ, ಹುಟ್ಟು ಎಲ್ಲ ಹೇಳಬೇಕು. ಇದೊಂದು ಒಳ್ಳೆ ವಿಷಯ ನಮಗೆ. ಅವರಿಂದಾಗಿನೇ ಎಲ್ಲ ಸಬ್ಜೆಕ್ಟ್ಗಳನ್ನೂ ನಾವು ಒಂಥರ ಈ ಸಂಶೋಧನೆ ಮಾಡೋದು. ಇತಿಹಾಸನ ಹೆಂಗೆ ಓದಬೇಕು, ನಮ್ಮ ಜೀವಶಾಸ್ತ್ರನ ಹೆಂಗೆ ಓದಬೇಕು, ಕನ್ನಡ ಹೆಂಗೆ ಓದಬೇಕು, ಸಮಾಜಶಾಸ್ತ್ರವನ್ನು ಹೆಂಗೆ ಓದಬೇಕು, ಮ್ಯಾಥ್ಸ್ನ ಮ್ಯಾಥ್ಸು ಹಿಂದಿ ನಮಗೆ ತುಂಬ ದೂರದ್ದು. ಒಂಥರ ಅದು ನುಂಗಲ ಏನದು ಒಂಥರ ತುಂಬ ಕಷ್ಟ, ಬಿಸಿ ತುಪ್ಪ ಅದು. ನೀರು ಹೋಗಲಾರದ ಗಂಟಲಲ್ಲೂ ಕಡುಬಂ ತುರುಕಿದಾರಂತ ಹೇಳ್ತಾರಲ್ಲ, ಆ ಥರ ಇತ್ತು ನನಗದು. ಸಿಕ್ಕಾಪಟ್ಟೆ ಕಷ್ಟ. ಗಣಿತ ಹಿಂದಿ 2. ಆಮೇಲೆ ಇಬ್ಬರು ಟೀಚರ್ಸು ತುಂಬ ಒಳ್ಳೆ ಟೀಚರ್ಸ್. ಮೊನ್ನೆ ತಾನೇ ನಮ್ಮ ಮ್ಯಾಥ್ಸ್ ಟೀಚರು ವಿಧಿವಶ ಆದರು. ನಮಗೆ ತುಂಬ ಬೇಜಾರದು. ನಮ್ಮೆಲ್ಲ ಹೈಸ್ಕೂಲ್ ಫ್ರೆಂಡ್ಸ್ ಈಗಲೂ ನಾವೆಲ್ಲ ಗ್ರೂಪ್ ಮಾಡ್ಕೊಂಡು ಒಟ್ಟಿಗೆ ಇದ್ದೀವಿ. ಜೇನುಗೂಡು ಅಂತ ಹೆಸರಿಟ್ಕೊಂಡಿದ್ವಿ, ವಾಟ್ಸಪ್ ಗ್ರೂಪು. ನಮ್ಮೆಲ್ಲ ಹೈಸ್ಕೂಲ್ ಫ್ರೆಂಡ್ಸು ನಾವು ಜೊತೆಯಲ್ಲೇ ಇದ್ದೀವಿ ಈಗಲೂ. ಎಲ್ಲ ಚಾಟಿಂಗು, ಕಾಲಿಂಗು, ಎಲ್ಲರೂ ಮದುವೆಗೆ ಹೋಗೋದು. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಪೊಲೀಸ್ ಆಗಿದ್ದಾರೆ, ಕೆಲವರು ಸಾಫ್ಟ್ವೇರು ಹಾರ್ಡ್ವೇರು, ಕೆಲವರು ಮನೆ ನೋಡ್ಕೋತಾರೆ, ಕೆಲವರು ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಇನ್ನು ಕೆಲವರು ವ್ಯವಸಾಯ ಮಾಡ್ತಿದ್ದಾರೆ. ಯಾರು ಮನೇಲಿ ಕೂತಿಲ್ಲ, ಹಂಗೆ ವ್ಯವಸಾಯ ಎಲ್ಲ ಮಾಡ್ಕೊಂಡು ಈಗೀಗ ಎಲ್ಲರೂ ಮದುವೆ ಆಗ್ತಿದ್ದಾರೆ. ಒಬ್ಬೊಬ್ಬರೊಬ್ಬರೊಬ್ಬೊಬ್ಬರೇ ಎಲ್ಲರೂ ಮದುವೆಗೆ ಹೋಗಿ ಬರೋದು ಮಾಡ್ತಾ ಇದ್ದೀನಿ. ಕೆಲವರು ಮದುವೆಗೆ ಹೋಗೋಕ್ಕಾಗ್ತಿಲ್ಲ ಬಿಕಾಸ್ ನಮ್ಮ ಶೂಟಿಂಗ್ ಡೇಟ್ಸ್. ಏನಾದರೂ ಪ್ಲಾನ್ ಸಿಗ್ಬೋದಾ ಅಂತ ಯೋಚನೆ ಮಾಡಿ ನನಗೆ ಆರ್ಡ್ರ್ ಮಾಡಿ. ನನ್ನ ಹೈಸ್ಕೂಲ್ ಲೈಫ್ ಈ ಥರ ತುಂಬ ಚೆನ್ನಾಗಿ ಕಳೆದಿದ್ದು. ಒಳ್ಳೆ ಮೆಮೊರೀಸ್ ಇದೆ ನನಗೆ ಸಾಣೆಹಳ್ಳಿಯಿಂದ. ಫ್ಯಾಂಟಾಸ್ಟಿಕ್ ಮೆಮೊರೀಸು. ಆಫ್ಟರ್ ಹೈಸ್ಕೂಲ್ ಕಾಲೇಜ್. ಆಫ್ಟರ್ ಹೈಸ್ಕೂಲ್ ಕಾಲೇಜಲ್ಲಿ ಅಂದರೆ ನಮ್ಮದೇ ಮಠದ, ಆ್ಯಕ್ಚುಲಿ ಸಾಣೆಹಳ್ಳಿ ಶಾಖಾ ಮಠ ಅಂತಾರೆ. ಇದ್ರ ಮೂಲ ಮಠ ಬಂದು ಸಿರಿಗೆರೆಯಲ್ಲಿದೆ, ಚಿತ್ರದುರ್ಗದ ಹತ್ರ ಇದೆ ಅದು, ಸಿರಿಗೆರೆ ಅಂತ. ಅದು ಅಲ್ಲಿ ಮೂಲ ಮಠ ನಮ್ದಿರೋದು. ಅಲ್ಲಿ ನಮ್ಮ ಕಾಲೇಜ್ ಜರ್ನಿ ಸ್ಟಾರ್ಟ್. PUC ಕಾಲೇಜ್ ಅಲ್ಲೂ ಕೂಡ ನಂದು ಗೌರ್ಮೆಂಟ್ ಕಾಲೇಜ್, MBR ಕಾಲೇಜ್ ಅಂತ. BLR ಕಾಲೇಜ್ ಅಂತ ನಮ್ಮ ಮಠದ ಕಾಲೇಜು ಇದೆ. ಬಟ್ ನನಗೆ ಆಲ್ಮೋಸ್ಟ್ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸಿದ್ದಾರೆ ನಮ್ಮ ಗುರುಗಳು. ಗೌರ್ಮೆಂಟ್ ಶಾಲೆಯಲ್ಲೇ ಓದಿದ್ದೀನಿ, ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದೀನಿ. MBR ಕಾಲೇಜ್ ಅಂತ ನಮ್ಮದು. ಕಾಲೇಜಲ್ಲಿ ನಮಗೆ ಒಳ್ಳೆ ಪ್ರಿನ್ಸಿಪಲ್ ಸಿಕ್ಕಿದ್ರು, DMN ಅಂತ ನಾಗರಾಜ್ ಅವರು. ಅವರು ನಮ್ಗೆ ಅವರು ಲಾಜಿಕ್ ತೊಗೊಳ್ತಾ ಇದ್ರು. ನಾನು ಲಾಜಿಕ್ ತೊಗೊಂಡಿರಲಿಲ್ಲ, ಬಟ್ ಅವ್ರು ಲಾಜಿಕ್ ಪಾಠ ಮಾಡೋರು. ಬಟ್ ಪ್ರಿನ್ಸಿಪಲ್ ಕೂಡ ನಮಗೆ ವಂಡರ್ಫುಲ್ ಪ್ರಿನ್ಸಿಪಲ್. ನಮಗೆ ಅವರು ಸ್ವಲ್ಪ ಈ ಒಂಥರ ಫಾರಿನ್ ಕಂಟ್ರಿಯಲ್ಲಿ ಅವ್ರದ್ದು ಯೋಚನೆಗಳಿರುತ್ತಲ್ಲ, ಆ ಥರ ಅವರು. ಹಾಗೆ ಯಾರೋ ಹುಡುಗಿ ಮಾತಾಡಿದ ತಕ್ಷಣ ತಪ್ಪಾಗಿ ತಿಳ್ಕೊಳ್ಳೋದು, ಈ ಥರದ್ದೆಲ್ಲ ಏನೂ ಇಲ್ಲ ಅವ್ರದ್ದು. ಒಂಥರ ಮನುಷ್ಯ ತುಂಬ ಓಪನ್ ಅನ್ನೋದಕ್ಕಿಂತ ನಮ್ಗೆ ಅದನ್ನು ಬೇರೆ ಥರ ಅರ್ಥ ಮಾಡಿಸೋರು. ಪರ್ಸನ್ ಅವ್ರು. ನಮ್ಗೆ ಒಂಥರ ಎನರ್ಜಿ ಬಾಲ್ ಇದ್ದಂಗೆ ನಮಗೆ ಅವ್ರು ನೋಡಿದ್ರೇ ಒಂಥರ ಖುಷಿ. ನಮ್ಗೆ ಅವ್ರು ನೋಡೋಕ್ಕಾಗೆ ನಾವು ಎಷ್ಟೋ ಸಲ ಕಾಲೇಜಿಗೆ ಎದ್ದು ಬಡ ರೆಡಿಯಾಗಿ ಹೋಗ್ಬಿಡ್ತೀವಿ. ಅಷ್ಟು ಒಳ್ಳೆ ಪ್ರಿನ್ಸಿಪಲ್. ನಮಗೆ ತುಂಬ ಏಜ್ ಆಗಿತ್ತು ಅವ್ರಿಗೆ. ನಮ್ಮ ಕನ್ನಡ ಲೆಕ್ಚರರ್ ನೀಲಾಂಬಿಕಾ ಮೇಡಮ್ನ ಹಸ್ಬೆಂಡ್. ನಮ್ಮ ನೀಲಾಂಬಿಕಾ ಮೇಡಮ್ ಏನಂದ್ರೆ ನಮ್ಮ ಸ್ವಾಮೀಜಿಯವ್ರ ತಂಗಿ, ದೊಡ್ಡ ಗುರುಗಳ ತಂಗಿ ಅವರು. ದೊಡ್ಡ ಸ್ವಾಮೀಜಿ ಇದ್ದಾರೆ ಸಿರಿಗೆರೆಯಲ್ಲಿ, ಶಿವಕುಮಾರ್ ಸ್ವಾಮೀಜಿ ಅಂತ. ಅವ್ರ ತಂಗಿ ನೀಲಾಂಬಿಕಾ. ಸೊ ಅವರ ಹಸ್ಬೆಂಡ್ ನಮ್ಮ DMN ಸರ್. ಬಟ್ ಅವರ ಯಾವ ರಿಲೇಷನ್ಸ್ನು ಇದು ಮಾಡ್ತಾ ಇರಲಿಲ್ಲ. ಅವರು ತುಂಬ ವೆರಿ ಟ್ಯಾಲೆಂಟೆಡ್. ಯಾರು ನಮ್ಮ DMN ಸರ್. ಆಮೇಲೆ ನಮ್ಮ ಮ್ಯಾಮ್ ನೀಲಾಂಬಿಕಾ ಮ್ಯಾಮ್, ಶಿ ಈಸ್ ಅಮೇಝಿಂಗ್. ಹಳಗನ್ನಡನ ನೀರು ಕುಡಿತಾ ಇದ್ರಲ್ಲ, ಹಂಗೆ ನೀರು ಕುಡಿತಾರ. ಹಳಗನ್ನಡನ ನೀರು ಕುಡಿಯೋ ಥರ ಮಾತಾಡೋರು ಅವ್ರ ಮ್ಯಾಮ್. ಕನ್ನಡ ಲೆಕ್ಚರರ್ ಬಂದು ಅದು ಇವರು ಪದ್ಯ ಭಾಗ ನೀಲಾಂಬಿಕಾ, ಗದ್ಯ ಭಾಗಕ್ಕೆ ಬಂದು ನಮ್ಮ ಜ್ಞಾನದೇವ ಮೂರ್ತಿ ಅಂತ. ಅವ್ನು ನನ್ನ ಗಂಡ. ಫಾರ್ ರಿಲೇಟಿವ್ ಅಂದರೆ ರಕ್ತ ಸಂಬಂಧಿ ಅಲ್ಲ, ಲೈಕ್ ಅಣ್ಣ ನನಗೆ. ಒಂದು ಜೋಕ್ ಇದೆ ಅಲ್ಲಿ ನನ್ನ ಕಾಲೇಜಲ್ಲಿ. ಏನಂದರೆ ನಾನು ಅವರು ತುಂಬ ಕ್ಲೋಸಾಗಿ ಮಾತಾಡ್ತೀವಿ ಅಂತ ನಂದು ಹಾರ್ಟ್ ಶೇಪ್ ಎಲ್ಲ ಬರೆದ್ಬಿಟ್ಟು ಇದ್ರ ಮೇಲೆ
ಟೇಬಲ್ ಮೇಲೆ ನಾವು ಕುತ್ಕೋತೀವಲ್ಲ ಡೆಸ್ಕ್ ಅದ್ರ ಮೇಲೆ ಬರೆದ್ಬಿಟ್ಟು ಹಾರ್ಟ್ ಶೇಪ್ ಎಲ್ಲ ಜ್ಞಾನದೇವ ಮೂರ್ತಿ ತಾರಾದೇವಿ ಅಂತ ಬರೆದ್ಬಿಟ್ಟಿದ್ರು. ಅಣ್ಣ ನಂದು ನಿಂದು ಹೆಸರು ಬರ್ದಿದ್ದಾರೆ ಇಲ್ಲಿ ಹಾರ್ಟ್ ಶೇಪ್ ಹಾಕಿ ಅಂತ. ಯಾವ ಅವ್ನು ಬರ್ದಿದ್ದು ಅಂತ ಯಾರು ಅಂದ್ರೆ ಅದರಲ್ಲಿ ಒಬ್ಬ ನನಗೆ ಲೈನ್ ಹೊಡಿತಾ ಇದ್ದವನು ಬರ್ದಿರೋದು ಅದನ್ನ. ಅವನ ಹೆಸರು ಹೇಳಲ್ಲ ನನ್ನ ಪಾಪ, ಅವನ ಫ್ಯಾಮಿಲಿ ಬೀದಿ ಬಂದ್ಬಿಟ್ರೆ ಕಷ್ಟ. ಸೊ ಅವನು ಬರ್ದಿದ್ದು. ಆಮೇಲೆ ನಮ್ಮ ಅಣ್ಣ ಎದ್ದು ಅವನಿಗೆ ಸರಿಯಾಗಿ ಬೈದ್ಬಿಟ್ಟು, ಹೊಡೆಯೋದೆಲ್ಲ ಇಲ್ಲ, ಕಾಲೇಜ್ ಟೈಮ್ ಅಲ್ವಾ, ಹೊಡೆಯೋದೆಲ್ಲ ಇಲ್ಲ. ನೋಡಪ್ಪ, ಅವಳು ನನ್ನ ಅಮ್ಮನ ಹೊಟ್ಟೆಲಿ ಹುಟ್ಟಿದೇ ಇರದೇ ಇರ್ಬೋದು, ಆದರೆ ಅವಳು ನನ್ನ ಸ್ವಂತ ತಂಗಿ ಥರ ಕಣಪ್ಪ, ನನ್ನ ತಂಗಿ ಕಣಪ್ಪ, ರಾಖಿ ಕಟ್ಟಿದಾಳು ಅವಳು ನನಗೆ, ದಯವಿಟ್ಟು ನನ್ನ ಅವಳ ಮಧ್ಯೆ ಯಾವ ಸಂಬಂಧನೂ ಕಟ್ಟಬೇಡಿ, ದಯವಿಟ್ಟು ಪ್ಲೀಸ್ ಈ ಥರ ತಪ್ಪು ಮಾಡಬೇಡಿ ಅಂತ ಕೈಯೆಲ್ಲ ಮುಗಿದ್ಬಿಟ್ಟಿದ್ರು ನಮ್ಮಣ್ಣ. ಆಮೇಲೆ ಗೊತ್ತಾಯ್ತು ಅವ್ರಿಗೆ, ಅವರು ಮಠದಲ್ಲಿ ಸಾಕಿರೋ ಮಗು ಇವಳು, ಅವರೆಲ್ಲ ಒಂದೇ ಇದರಲ್ಲಿ ಕೆಲಸ ಮಾಡ್ತಿರೋರು, ಪಾಪ ನಾವು ಹಿಂಗೆಲ್ಲ ತಪ್ಪು ತಿಳ್ಕೊಂಡು. ಆಮೇಲೆ ಅವರೆಲ್ಲ ಬಂದು ಸಾರಿ ಕೇಳಿದ್ರು ಕಾಲೇಜಿನವರು. ಸೊ ನನ್ನ ಅಣ್ಣ ಜ್ಞಾನದೇವ್ ಮೂರ್ತಿ ಬಂದ್ಬಿಟ್ಟು ಕನ್ನಡ ಲೆಕ್ಚರರು. ಸೊ ಅವನು ಇದ್ದಿದ್ದಕ್ಕೆ ನನಗೆ ಕಾಲೇಜ್ ಲೈಫ್ ಸ್ವಲ್ಪ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ ನಾನು. ಯಾಕಂದರೆ ನಮ್ಮ ಹೈಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ದೇ ಆರ್ ವೆರಿ ಗುಡ್ ಟೀಚರ್ಸ್, ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಹಂಗಾಗಿ ನಾನು SLC ಪಾಸ್ ಆಗೋಕ್ಕೆ ಸಾಧ್ಯ ಆಗಿದ್ದು, ಪಾಸೇ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಅರ್ಥ ಆಗ್ತಿರ್ಲಿಲ್ಲ ಈ ಸಮಾಜ ಅಂದ್ರೇನು, ಜೀವಶಾಸ್ತ್ರ ಯಾವನ್ ಗುರು, ಈ ಸೈನ್ಸು ಏನಿದು ಸಮಾಜ. ನಿಮಗೆ ಗೊತ್ತು, ನನಗೆ ಎಜುಕೇಷನ್ನೇ ಒಂದು ದೊಡ್ಡ ಬ್ಲ್ಯಾಕ್ ಹೋಲ್ ನನ್ನ ತಲೆಯಲ್ಲಿ. ಅದು ಯಾವ ಕಾರಣಕ್ಕೂ ಹತ್ತುತ್ತಾ ಇರಲಿಲ್ಲ. ಬಟ್ ಆದರೂ ಟೀಚರ್ಸ್ ಎಲ್ಲ ನಂಗೆ ತುಂಬ ಪ್ರಯತ್ನಪಟ್ಟು ಟ್ಯೂಷನ್ ಎಲ್ಲ ಮಾಡಿ ಆಮೇಲೆ ಚೆನ್ನಾಗಿ ಓದಿಸ್ಬಿಟ್ಟು ಎಕ್ಸಾಮ್ ಬರೆಸಿ ನಾನು SLC ಪಾಸ್ ಆಗಿರೋದು. ಸೊ SLC ಪಾಸ್ ಆದಮೇಲೆ ಪಿ ಯು 75% ತೆಗೆದಿದ್ದೀನಿ ನಾನು. ಆ್ಯಕ್ಚುಲಿ ನಾನು SLC ಜಸ್ಟ್ ಪಾಸ್. 35 ಅಲ್ಲ, ಜಸ್ಟ್ ಪಾಸ್ ಅಂದರೆ ಎಷ್ಟು ಇಲ್ಲ, 50 ಒಳಗೆ ತೆಗೆದಿದ್ದೀನಿ. 40 ಮೇಲೆ 50 ಒಳಗಡೆ ಹಾಗೇನೋ ಬಂದಿದೆ. ಮಾರ್ಕ್ಸ್ ಕಾರ್ಡ್ ಇದೆ ನನ್ನ ಹತ್ರ. ಸೊ ಅವಾಗ ಬಟ್ ಕಾಲೇಜಲ್ಲಿ ಮಾತ್ರ ಹತ್ತತ್ರ 80 ತೆಗಿತಿದ್ದೆ, ಬಟ್ 75 ಬಂತು. ಯಾಕೆ ನಾನು ಅಷ್ಟು ತೆಗಿಯೋಕ್ಕೆ ಸಾಧ್ಯ ಆಯಿತು ಅಂದರೆ ನಮ್ಮ DMN ಪ್ರಿನ್ಸಿಪಲ್ ಸರಿಂದ, ನಮ್ಮ ನೀಲಂಬಿಕಾ ಮ್ಯಾಮು, ಆಮೇಲೆ ನಮ್ಮ ಜ್ಞಾನದೇವ್ ಮೂರ್ತಿ ಅಣ್ಣ, ಅವರೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಅಂದರೆ ಪಾಠನ ಹೆಂಗೆ ಕೇಳಬೇಕು ಅನ್ನೋದನ್ನ ಫಸ್ಟ್ ಹೇಳ್ಕೊಟ್ರು ನನಗೆ. ಹೆಂಗೆ ಕೇಳಬೇಕು, ಹೆಂಗೆ ಅರ್ಥ ಮಾಡ್ಕೋಬೇಕು, ನೋಟ್ಸ್ ಅಂದರೆ ಏನು, ನೋಟ್ಸ್ ನಾವು ಏನಕ್ಕೆ ಬರಿಬೇಕು ಅಂದ್ರೆ ನಮ್ಮ ಮೆಮೊರಿಲಿ ಇರಬೇಕದು, ಅದಕ್ಕೆ ನಾವು ನೋಟ್ಸ್ನ ಬರೆಯೋದು. ಏನೋ ನೋಟ್ಸ್ ಬರೆದು ಟೀಚರ್ಸ್ಗಳಿಗೆ ತಲುಪಿಸೋದಲ್ಲ, ಅದಲ್ಲ ನೋಟ್ಸ್ ಅಂದರೆ. ನೋಟ್ಸ್ ಬರೆಯೋ ಕಾರಣ, ಹೋಮ್ವರ್ಕ್ ಮಾಡೋ ಕಾರಣ ಏನು ಅಂತಂದರೆ ಅದು ನಮಗೆ ತಲೆಯಲ್ಲಿ ನೆನಪಲ್ಲಿರಲಿ, ನಮ್ಮ ಸ್ಮೃತಿ ಪಟಲ ಯಾವಾಗಲೂ ವರ್ಕ್ ಮಾಡ್ತಾ ಇರುತ್ತೆ ಅಂತ ಅವರು ಅಷ್ಟೆಲ್ಲ ನಮ್ಗೆ ಹೇಳ್ಕೊಡೋದು. ಜ್ಞಾನದೇವ್ ಮೂರ್ತಿ ನಮ್ಮ ಪ್ರಿನ್ಸಿಪಲ್ ಸರು, ಪ್ರಭು ಸರ್ ಅಂತ ಇನ್ನೊಬ್ರಿದ್ರು ಟೀಚರ್, ಅವರು ಸೋಷಿಯಾಲಜಿ ಮಾಡೋರು. ಅವರಂತೂ ಬರ್ತಾನೆ ಬೈದು ಹೇಳ್ಕೊಡೋದು ನಮಗೆ. ನೀವು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ್ರೋ ನೀವು ಯಾರು ಅಂತ. ಸ್ಟ್ರೆಂತ್ ಜಾಸ್ತಿ ನಮ್ಮದು, ಸಿಕ್ಕಾಬಟ್ಟೆ ಬಡ್ಕೋಬೇಕಲ್ಲ ಪಾಪ ಅವ್ರಿಗೆ, ಬೇಜಾರಾಗೋದು ಯಾವುದೇ ಟೀಚರ್ ಆಗಲಿ. ಈಗ ಈಗ ನಾವು ಸೀರಿಯಲ್ ಥರನೇ ಅದು. ಈಗ ಒಂದು ಸೀರಿಯಲ್ಲು ಸ್ಟೋರಿನ ನಾವು 1 ವರ್ಷ ನೋಡ್ಬೋದು, ಮ್ಯಾಕ್ಸಿಮಮ್ ಅಷ್ಟು ಎಪಿಸೋಡ್ನ ನೋಡ್ಬೋದು. 1 ವರ್ಷಕ್ಕೆ ಅಂದರೆ ಅಮ್ಮಮ್ಮ ಅಂದರೆ ಒಂದು 350-250 ಎಪಿಸೋಡ್ ಬರುತ್ತೆ 1 ವರ್ಷಕ್ಕೆ, ಅಷ್ಟು ನೋಡ್ಬೋದು. ಅದ್ರ ಮೇಲೆ ಎಳೆದ್ರೆ ಟೀಚರ್ಸ್ಗಳಿಗೂ ಹಂಗೆ ಎಷ್ಟು ವರ್ಷ ಅಂತ ಮಾಡಿದ ಪಾಠನೇ ಮಾಡ್ತಾ ಇರ್ತಾರೆ. ಬೋರ್ ಆಗಲ್ವಾ? ಹಂಗಂತ ಬೇರೆ ಪಾಠ ಮಾಡೋಕ್ಕಾಗಲ್ಲ, ಬಟ್ ಬೋರ್ ಆಗುತ್ತೆ ತಾನೆ. ಅವ್ರ ಫ್ರಸ್ಟ್ರೇಷನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಲೆವೆಲ್ಗೆ ನಮ್ಮನ್ನು ಇಂಪ್ರೂವ್ ಮಾಡಿದರು ಮೆಂಟಲಿ ನಮ್ಮ ಜ್ಞಾನದೇವ್ ಮೂರ್ತಿ ಸರು. ಸೊ ಕಾಲೇಜ್ ಲೈಫ್ ಆಲ್ಸೋ ಇಟ್ಸ್ ವೆರಿ ನೈಸ್. ಅಲ್ಲೂ ಕೂಡ ನಾವು ನಾಟಕ ಮಾಡಿದ್ವಿ. ಇವರು ಭಾನುಪ್ರಕಾಶ್ ಅಂತೇಳಿ ತಿಪ್ಟೂರ್ನವರು, ತುಮಕೂರಿನವ್ರು ಬಂದ್ಬಿಟ್ಟು ನಮಗೆ ನಾಟಕ ಮಾಡಿಸಿದ್ರು. ಸತ್ರು ಅಂದರೆ ಸಾಯ್ತಾರ ಅಂತ, ಜಯಪ್ರಕಾಶ್ ಅಂತ ಅವ್ರ ಹೆಸರು, ಜಯಪ್ರಕಾಶ್ ಅವ್ರು ಬಂದ್ಬಿಟ್ಟು ಮಾಡಿಸಿದ್ರು. ಸಖತ್ತಾಗಿತ್ತು ನಾಟಕ. ಕಾಲೇಜ್ ಲೈಫಲ್ಲಿ ಆ ನಾಟಕ ಮಾಡಿದ್ವಿ. ಆಮೇಲೆ ಜ್ಞಾನದೇವ್ ಮೂರ್ತಿ ನಮಗೆ ನೆಕ್ಸ್ಟ್ ನಮ್ಮ ಕಾಲೇಜ್ ಡೇಗೆ ಜ್ಞಾನದೇವ್ ಮೂರ್ತಿ ಮೂಕಜ್ಜಿಯ ಕನಸುಗಳು ಅಂತ ಒಂದು ನಾಟಕ ಮಾಡಿಸಿದ್ರು. ಆ ನಾಟಕದಿಂದನೇ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬಲ್ಲೆ ಅಂತ ಅವರು ನನ್ನನ್ನು ಗುರುತಿಸಿದ್ರು ಕಾಲೇಜಲ್ಲಿ. ನಾನು ಹೈಸ್ಕೂಲಲ್ಲೆಲ್ಲ ಮಾಡಿದ್ದೀನಿ ನಾಟಕ, ಎಷ್ಟೊಂದು ನಾಟಕಗಳು ಮಾಡಿದ್ದೀನಿ. ಆದರೆ ಒಳ್ಳೆ ನಟಿ ಅಂತ ಹೇಳೋರು, ಆದರೆ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ನಾನು ಅದನ್ನು. ಬಟ್ ಕಾಲೇಜಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದೆ. ಸೀರಿಯಸ್ ಆಗಿ ತೊಗೊಂಡು ಅವ್ನು ಮಾಡಿಸಿದ್ಮೇಲೆ ಓಕೆ ನಾನು ನಾಟಕ ಮಾಡ್ಬೋದು ಅಂತೇಳಿ ಅಂದ್ಕೊಂಡು ಇರ್ತಿದ್ದೆ. ಮತ್ತೆ ರಜದಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ. ಮತ್ತೆ ಬಂದ್ವಿ, ಮತ್ತೆ ಸಮ್ಮರ್ ಕ್ಯಾಂಪ್ ನಮಗೆ. ಆ ಸಮ್ಮರ್ ಕ್ಯಾಂಪಲ್ಲಿ ನಮ್ಗೆ ಯಾವ ನಾಟಕ ಮಾಡಿಸಿದ್ರು, ಮೂಕನ ಮಕ್ಕಳು ನಾಟಕ ಮಾಡಿಸಿದ್ರು. ಬಾದಾಮಿ ಮತ್ತು ಮಂಜುಳಾ ಮ್ಯಾಮ್ ಅಂತ ಅವ್ರು ಇದ್ದಾರೆ, ಅಲ್ಲಿ ಇರ್ತಿದ್ರು ಯಾವಾಗ್ಲೂ. ಅವ್ರು ಮಾಡಿಸಿದ್ರು ನಮಗೆ ಸಮ್ಮರ್ ಕ್ಯಾಂಪಲ್ಲಿ ನಾಟಕ. ಅದು ತುಂಬ ಚೆನ್ನಾಗಿತ್ತು. ಮೂಕನ 3 ಮಕ್ಕಳು ಅಂತ ಏನೋ ಅದೊಂದು ಆ ನಾಟಕ ಮಾಡಿದ್ವಿ. ಅದಾದ್ಮೇಲೆ ಕಾಲೇಜ್ ಲೈಫ್ ಮುಗೀತು. 1 ವರ್ಷ ನಾನು ಕಾಲೇಜ್ಗೆ ಹೋಗಿದ್ದು, ಫಸ್ಟ್ PUC. ಸೊ ಸೆಕೆಂಡ್ PUCಗೆ ಹೋಗಕ್ಕೆ ಮುಂಚೆ ಒಂದು ದೊಡ್ಡ ಟರ್ನ್ ಲೈಫಲ್ಲಿ.
ಏನು ಟರ್ನ್ ಅಂದರೆ ವ್ಯಕ್ತಿ ಹೆಸರು ಹೇಳಲ್ಲ, ಪ್ಲೇಸ್ನು ನಾನು ಹೇಳಲ್ಲ, ಯಾಕೆಂದರೆ ಅದು ನನಗೆ ಇಷ್ಟ ಇಲ್ಲ ಹೇಳೋಕ್ಕೆ. ಒಬ್ಬರು ವ್ಯಕ್ತಿ ನಾನು ಓದಿಸ್ತೀನಿ ಅಂತ ಕರ್ಕೊಂಡು ಏನು ಮಾಡಿದ್ರು, ಕರ್ಕೊಂಡು ಬಂದರು ಬೆಂಗಳೂರಿಗೆ PUC ಅಲ್ಲಿ, ಇಲ್ಲಿ ನಮ್ಮ ಸಾಣೆಹಳ್ಳಿ ಮಠದಿಂದ. ಇಲ್ಲಿ SLC ಮಾತ್ರ ಹೈಸ್ಕೂಲು, ಅವಾಗ ಇನ್ನೂ PUC ಇಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕೆ ನನ್ನ ಸಿರಿಗೆರೆ ಕಳಿಸಿದ್ರು. ಇವಾಗ ಎಲ್ಲ ಇದು TCH D.Ed ವರೆಗೂ ಇದೆ ಇವಾಗ ಸಾಣೆಹಳ್ಳಿಲಿ, ಈಗ ಶುರುವಾಗಿದೆ ಅಷ್ಟೇ ರೀಸೆಂಟ್ಲಿ. ನಾನು ಅವಾಗಿದ್ದಾಗ ಅಲ್ಲಿ ಇರಲಿಲ್ಲ ಕಾಲೇಜು, ನಾನು ಸಿರಿಗೆರೆಗೆ ಹೋಗಬೇಕಿತ್ತು. ನಾನು ಅಲ್ಲಿ ಓದಿ ಮತ್ತೆ ರಜೆಗೆ ನಾನು ಎಲ್ಲಿ ನಮ್ಮ ತವ್ರ ಮನೆಗೆ ವಾಪಸ್ ಬರಬೇಕಲ್ಲ, ರಜೆಗೆ ಮತ್ತೆ ನಾನು ಸಾಣೆಹಳ್ಳಿಗೆ ಬಂದೆ. ಸಾಣೆಹಳ್ಳಿಲಿರುವಾಗ ಒಂದು ವ್ಯಕ್ತಿ ಏನೋ ಒಂದು ಘಟನೆ ಆಯಿತು. ಅವ್ರು ಕರ್ಕೊಂಡು ಬಂದರು ಬೆಂಗಳೂರಿಗೆ. ಕರ್ಕೊಂಡು ಬಂದು ಓದಿಸ್ತೀನಿ ಎಲ್ಲ ಮಾಡ್ತೀನಿ ಅಂತೆಲ್ಲ, ಕಾಲೇಜ್ಗೆಲ್ಲ ಅಡ್ಮಿಷನ್ ಎಲ್ಲ ಆಗಿ ಎಲ್ಲ ಆಯಿತು. ಮಹಾರಾಣಿ ಕಾಲೇಜಿಗೆ ಅಡ್ಮಿಷನ್ ಆಗಿದೆ, ದಟ್ ಹೋಮ್ ಸೈನ್ಸ್ ಕಾಲೇಜ್, ಅಲ್ಲಿಗೆ ಗೃಹ ವಿಜ್ಞಾನಕ್ಕೆ ಸೇರಿಕೊಂಡಿದ್ದೆ. ಅಡ್ಮಿಷನ್ ಆಗಿ ಎಲ್ಲ ಆಯಿತು. ಹಾಗೆ 1-2 ದಿನ ಆದಮೇಲೆ ಅವರಿಗೆ ಯಾವುದೋ ಒಂದು ಸಂಸ್ಥೆಯಿಂದ ಕಾಲ್ ಬರುತ್ತೆ, ನೀವು ಇಲ್ಲಿ ಬರಬೇಕು ಕೆಲಸಕ್ಕೆ ಅಂತ. ಸೊ ನನ್ನನ್ನು ಮೆಜೆಸ್ಟಿಕಲ್ಲಿ ಬಿಟ್ಬಿಟ್ಟು ಹೋದರು. ಎಷ್ಟು ಗಂಟೆಲಿ, ಒಂದು ಸಂಜೆ ಆಗಿತ್ತು ಅನಿಸುತ್ತೆ, ಸಂಜೆ ಬಿಟ್ಬಿಟ್ಟು ಹೋದರು. ಊಟ ತೊಗೊಂಡು ಬರ್ತೀನಿ ಅಂತೇಳಿ ಹೋದವರು, ಬರಲಿಲ್ಲ. ಸುಮಾರು 2 ದಿನ ನಾನು 2ರಿಂದ 3 ದಿನ ನಾನು ಮೆಜೆಸ್ಟಿಕ್ಕಲ್ಲೇ ಇದ್ದೆ. ಅದೇನಕ್ಕೆ ಅಂದರೆ ಸದ್ಯ ನನಗೆ ಯಾರೂ ಏನೂ ತೊಂದರೆ ಕೊಡಲಿಲ್ಲ. ನಾನು ಹುಡುಗಿ, ಫಸ್ಟ್ ಆಫ್ ಆಲ್ ನಾನು ಹುಡುಗಿ, ಅಲ್ಲಿ ಯಾರೂ ನನಗೇನೂ ತೊಂದರೆ ಕೊಡಲಿಲ್ಲ. ಆಮೇಲೆ ಒಬ್ಬರು ಗೌರ್ಮೆಂಟ್ ಬಸ್ಸಿನ ಕಂಡಕ್ಟ್ರಿಗೆ ಹೇಳಿದೆ, ಹಿಂಗೆ ನನಗೆ ಊರಿಗೆ ಹೋಗಬೇಕು, ನಮ್ಮೂರು ದಾವಣಗೆರೆ, ಹಿಂಗೆ ಬಂದುಬಿಟ್ಟಿದ್ದೀನಿ ನಾನು ಬೈ ಮಿಸ್ಟೇಕ್ ಆಗಿ ಅಂತೆಲ್ಲ ಹೇಳಿದಾಗ, ನನ್ನ ಬ್ಯಾಗಲ್ಲಿ, ನನ್ನ ಹತ್ರ ಒಂದು ಬ್ಯಾಗ್ ಇರ್ತಿತ್ತು ಯಾವಾಗ್ಲೂ, ಕಾಲೇಜ್ ಬ್ಯಾಗ್ ಥರ, ಅದರಲ್ಲಿ ಒಂದು ನೋಟ್ಬುಕ್ ಇಟ್ಕೊಂಡಿರ್ತಿದ್ದೆ. ಶಿವಸಂಚಾರದಲ್ಲಿ, ನಾನು ಸಾಣೆಹಳ್ಳಿಲಿದ್ದಾಗ ಶಿವಸಂಚಾರದವ್ರು ಇರ್ತಾಯಿದ್ರು, ಅದೇ ಹೇಳಿದ್ನಲ್ಲ ಹನುಮಕ್ಕ ಅವರೆಲ್ಲ ಇರ್ತಾರೆ. ಅವ್ರ ಜೊತೇಲಿ ಒಬ್ಬ ಶಿರಾಳಕೊಪ್ಪದ ಅಣ್ಣ ಗುರುಪ್ರಸಾದ್ ಅಂತ ಒಬ್ಬರಿದ್ದರು. ಅವರು ನಮ್ಮ ತಿರುಗಾಟದಲ್ಲಿದ್ದರು. ಬಸಲಿಂಗಯ್ಯ ನಾಟಕ ಮಾಡಿಸಿದ್ರು ಅಂತ ಹೇಳಿದ್ನಲ್ಲ, ಅವರು ಏಕಲವ್ಯ ನಾಟಕ ಮಾಡಿಸಿದ್ರು. ಅದರಲ್ಲಿ ಅಣ್ಣ ಕರ್ಣನ ಪಾತ್ರ ಮಾಡಿದರು. ಸೊ ಅಣ್ಣನ ಪಾತ್ರ ನಮಗಿಷ್ಟ. ಕರ್ಣ ಅಂದರೆ ಒಂಥರ ಅವಾಗೆಲ್ಲ ನಮಗೆ ಬೇರೆ ಥರ ಇಮ್ಯಾಜಿನೇಷನ್ ಅಲ್ವಾ. ಸೊ ಕೂತ್ಕೊಂಡು ನೋಡ್ತಾ ಇದ್ವಲ್ಲ, ಅವರಂದರೆ ನಮಗೊಂಥರ ಇಷ್ಟ ಆಗೋದು. ಅಣ್ಣ ತುಂಬ ಪ್ರೀತಿ, ಎಲ್ಲರ ಹತ್ರನೂ ತುಂಬ ಪ್ರೀತಿಯಿಂದ ಮಾತಾಡೋರು. ಆಮೇಲೆ ಊರಿಂದ ರವೆ ಉಂಡೆ ಮಾಡಿಸ್ಕೊಂಡು ಬಂದು ನಮಗೆಲ್ಲ ಒಂದೊಂದು ರವೆ ಉಂಡೆ, ಅದು ಸಣ್ಣ ಪುಟ್ಟದಲ್ಲ, ಇಷ್ಟಿಷ್ಟಪ್ಪ ರವೆ ಉಂಡೆನ ಕೊಟ್ಬಿಡೋರು ನಮಗೆ ತಿನ್ನೋಕ್ಕೆ. ಅವ್ರು ತಿನ್ನಕ್ಕೆ ಕೊಡ್ತಾರೆ ಅಂತಾರೆ, ಅರ್ಧ ನಮ್ಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಚಿಕ್ಕವರಲ್ವ, ನಮಗೆ ಗೊತ್ತಾಗ್ತಿರಲಿಲ್ಲ. ಸೊ ಅಣ್ಣ ತುಂಬ, ಅವ್ರ ನಂಬರ್ ಇಟ್ಕೊಂಡಿದ್ದೆ ನಾನು, ಎಲ್ಲರದು ಆಟೋಗ್ರಾಫ್ ಇಸ್ಕೊಂಡು ನಂಬರ್ ಇಸ್ಕೊಂಡು ಬರೆದಿಟ್ಕೋತಾ ಇದ್ದೆ ನೋಟ್ಬುಕ್ಕಲ್ಲಿ. ಹಾಗೆ ಅಣ್ಣನ ನಂಬರು ಇತ್ತು ನನ್ನ ಹತ್ರ. ಸೊ ಏನು ಮಾಡೋದು, ಮೆಜೆಸ್ಟಿಕಲ್ಲಿ 3 ದಿನ ಆದಮೇಲೆ ಸೊ ಅಣ್ಣಂಗೆ ಒಂದು ಫೋನ್ ಮಾಡೋಣ ಅಂತೇಳಿ ಮಾಡಿದೆ. ನನ್ನ ಪುಣ್ಯಕ್ಕೆ ಅವ್ನು ಫೋನ್ ಎತ್ಕೊಡ. ಫೋನ್ ಎತ್ಬಿಟ್ಟು, ಏನಿದೆಯಮ್ಮ, ಏನು ಮಾಡ್ತಿದ್ದೆ? ಹಿಂಗೆ ಮೆಜೆಸ್ಟಿಕಲ್ಲಿ ಇದ್ದೀನಿ ಅಣ್ಣ, ಹಿಂಗಾಗಿದೆ, ಹೆಂಗೆ ನಾನು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ. BMTC ಎದುರುಗಡೆನೇ ಇದ್ದಿದ್ದಲ್ವಾ ಕೆಂಪೇಗೌಡ, ಸೊ ಅಲ್ಲಿಗೆ ಹೋಗು, ಅಲ್ಲಿಗೆ ಯಾರಾದರೂ ಇದ್ದರೆ ಹೇಳು, ನಾನು ಮಾತಾಡ್ತೀನಿ. ಅವಾಗೆಲ್ಲ ಕಾಯಿನ್ ಬೂತ್ ಅಲ್ವಾ. ಸೊ ಅಲ್ಲಿ ಮತ್ತೆ ಫೋನ್ ಇಟ್ಬಿಟ್ಟು ಮತ್ತೆ ಅಲ್ಲೋಗಿ ಒಬ್ರು ಅಣ್ಣನ ಹತ್ರ, ಒಬ್ಬರು ಡ್ರೈವರ್ಗೆ ಹೇಳಿ ಅವ್ರಿಗೆ ಫೋನ್ ಮಾಡಿಸಿ, ಅವ್ರ ಫೋನಿಂದನೇ, ಅಣ್ಣ ನಾನು ಹಿಂಗೆ ಶಿರಾಳಕೊಪ್ಪದಿಂದ ಗುರುಪ್ರಸಾದ್ ಅಂತ, ಆ ಹುಡುಗಿ ಹಿಂಗೆ ಬಸ್ ಹತ್ಸೋಣ ಒಂದು ನಮ್ಮೂರಿಗೆ ಬರೋ ಥರ, ನಾನು ನಿಮಗೆ ದುಡ್ಡು ಕಳಿಸ್ತೀನಿ ಅಂತೇಳಿ ಮಾಡಿದ್ರು. ಅಡ್ರೆಸ್ ಎಲ್ಲ ತೊಗೊಂಡು ಅವರು ಕಳಿಸಿದ್ರು ನನ್ನನ್ನು. ಆ ಅಣ್ಣ ನನ್ನನ್ನು ನೀಟಾಗಿ ಕರ್ಕೊಂಡೋಗಿ ಶಿರಾಳಕೊಪ್ಪದಲ್ಲಿ ಇಳಿಸಿದ್ರು, ಬಸ್ ಸ್ಟಾಪಲ್ಲಿ ಇಳಿಸಿ ಅಣ್ಣ ಬಂದು ಕರ್ಕೊಂಡೋದ್ರು. ಆಮೇಲೆ ಅಣ್ಣ ಬಂದು ಕರ್ಕೊಂಡೋಗಿ 3 ದಿನ ನಾನು ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಅಲ್ಲಿ ಇಲ್ಲಿ ಓಡಾಡು, ಏನು ಮಾಡೋದು ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ಬೆಂಗಳೂರು ಏನೂ ಗೊತ್ತಿಲ್ಲ. ಸೊ ಸರಿ, ಅಣ್ಣ ಕರ್ಕೊಂಡೋಗಿ ಮನೇಲಿ ಫಸ್ಟ್ ಹೋಗಿ ಊಟ ಮಾಡು ನೀನು, ಆಮೇಲೆ ಮಿಕ್ಕಿದಲ್ಲ. ಅವ್ರ ತಾಯಿ ತುಂಬ ಒಳ್ಳೆಯವರು. ಸೊ ಅವ್ರ ತಾಯಿ ಊಟ ಎಲ್ಲ ಕೊಟ್ಟು, ಬಟ್ಟೆ ಎಲ್ಲ ಹೊಸದು ಬಟ್ಟೆ ಕೊಡಿಸ್ಬಿಟ್ಟು, ಆಮೇಲೆ ಅವ್ರ ಮನೇಲಿ ನಾನು ಏನಿಲ್ಲ ಅಂದರೂ ಒಂದು 15ರಿಂದ 20 ದಿನ ಇದ್ದೀನಿ. ಸೊ ಆ ವ್ಯಕ್ತಿ ನನ್ನನ್ನು, ಅವ್ರಿಗೊಂದು ಸಂಸ್ಥೆಯಿಂದ ಒಂದು ಕಾಲ್ ಬಂತಲ್ಲ, ಅವ್ರಿಗೆ ಹೋಗ್ಬೇಕಿತ್ತಲ್ಲ ಆ ಸಂಸ್ಥೆಗೆ ನನ್ನನ್ನು ಕರ್ಕೊಂಡೋಗಿದ್ರು. ಕರ್ಕೊಂಡೋದಾಗ ಏನಾಯಿತು, ನನಗೆ ಇಂಟರ್ವ್ಯೂ ಆಯಿತು. ನನಗೂ ಇಂಟರ್ವ್ಯೂ, ನೀನು ಮಾಡು ಅಂತೇಳಿ ಒತ್ತಾಯ ಮಾಡಿ ಮಾಡಿಸಿದ್ರು. ಇಂಟರ್ವ್ಯೂಗೆ ಹೋದೆ, ಆಯಿತು, ಸೆಲೆಕ್ಷನ್ ಆಯಿತು. ನಂದು ಸೆಲೆಕ್ಷನ್ ಆಗಿ ವಾಪಸ್ ಬೆಂಗಳೂರಿಗೆ ಬಂದಮೇಲೆ ಅವ್ರು ನನ್ನ ಬಿಟ್ಟೋಗಿದ್ದು ಮೆಜೆಸ್ಟಿಕಲ್ಲಿ. ಅದೊಂದು ಮಧ್ಯದಲ್ಲಿ ಅದೊಂದು ಗ್ಯಾಪ್ ಸ್ಟೋರಿ ಹೇಳ್ತೀನಿ ಆಮೇಲೆ. ಸೊ ಬಿಟ್ಟೋದ್ರು. ಸೊ ಸಂಸ್ಥೆಗೆ ನಾನು ಸೆಲೆಕ್ಟ್ ಆಗಿದೆ. ಆಮೇಲೆ ಬಂದು ನಾನು ಗುರುಪ್ರಸಾದ್ ಅಣ್ಣನ ಮನೇಲಿ ಒಂದು 15 ದಿನ ಆದಮೇಲೆ, ಅಣ್ಣ ಇವಾಗ ನಾನು ಏನು ಮಾಡಲಿ ಅಂತ. ಈಗ ನೀನು ಏನು ಮಾಡ್ತೀಯ ಹೇಳು, ವಾಪಸ್ಸು ಮಠಕ್ಕೆ ಹೋಗೋಕ್ಕಾಗಲ್ಲ, ಹೆಂಗೆ ಹೋಗ್ತೀರಾ, ಯಾವ ಮುಖ ಇಟ್ಕೊಂಡು ಹೋಗ್ತೀರಾ, ಅಲ್ಲಿ ಲೆಟ್ರ್ ಬರ್ಕೊಟ್ಟು ಓದಿಸ್ತೀನಿ ಅಂತೆಲ್ಲ ಕರ್ಕೊಂಡು ಬಂದಿದ್ದಾರೆ, ಇವರು ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ, ಎಂತ ಮಾಡೋದು, ಏನು ಹೇಳೋದು ಸ್ವಾಮೀಜಿಗೆ. ಆಮೇಲೆ ನಾನು ಸ್ವಲ್ಪ ಉಡಾಳ, ನಾನು ಜೋರು ಮಾತಾಡೋದು, ನಾನು ಜೋರು ಮಾತಾಡ್ತೀನಿ ಅಂತ ಎಲ್ಲ ನಾನು ಕೆಟ್ಟೋಳು ಅಂದ್ಕೊಳ್ಳೋದು. ಓಕೆ ಫೈನ್ ಅಂತೇಳಿ. ಆಮೇಲೆ ಇವಾಗ ವಾಪಸ್ ಹೋಗೋದು ಸ್ವಲ್ಪ ಕಷ್ಟ ಮಠಕ್ಕೆ, ಅಲ್ಲಿಂದ ಬಂದ ಮೇಲೆ ಕಷ್ಟ ಹೋಗೋದು. ಏನೇ ಯಾವುದೇ ಜಾಗ ಆಗಲಿ, ಒಂದು ಸಲ ಇದಲ್ಲ ನಾನು ಮುಂದೆ ಹೋಗ್ತೀನಿ ಅಂತ ಹೋದ್ಮೇಲೆ ಮತ್ತೆ ನಾವು ವಾಪಸ್ ಆ ಜಾಗಕ್ಕೆ ಹೋಗೋಕ್ಕಾಗಲ್ಲ, ಮರ್ಯಾದೆ ಇರಲ್ಲ ನಮಗೆ. ಸರಿ ಅಂಥೇಳಿ ಒಬ್ಬರು ಪಾಪ ಅಣ್ಣ ಇಟ್ಕೊಂಡ್ರು, 15 ಡೇಸ್ ಮನೇಲಿ ಇಟ್ಕೊಂಡು
ಅಳಬಾರ್ದು ಅಂತ ಅಂದ್ಕೊಂಡು ಬಂದಿದ್ದೀನಿ. ಅಳಬಾರ್ದು. ಏನಕ್ಕೆ ಅಳು ಬರುತ್ತೆ ಅಂದರೆ, ಬಹುಶಃ ನಾನು ಅವತ್ತು ಆ ವ್ಯಕ್ತಿನ ನಂಬಿ ನನ್ನ ಸಾಣೆಹಳ್ಳಿ ಮಠ ಬಿಟ್ಟಿರಲಿಲ್ಲ ಅಂದಿದ್ರೆ ಇವತ್ತು ನನ್ನ ಸ್ವಾಮೀಜಿ ನನ್ನ ಭವಿಷ್ಯ ತುಂಬ ಉಜ್ವಲವಾಗಿರ್ತಿತ್ತು. ಗೊತ್ತಿಲ್ಲ ಏನು ಓದಿರ್ತಿದ್ನೋ, ಯಾವ ಕೆಲಸ ಮಾಡ್ತಿರ್ತಿದ್ನೋ, ಸೂಪರಾಗಿರ್ತಾ ಇದ್ದೆ. ಇಷ್ಟೊಂದು ಪಡುವಂಥ ಸ್ಥಿತಿ ಇರ್ತಿರ್ಲಿಲ್ಲ ಅಂತ ನನಗನ್ಸಿದ್ದು. ಅದು ನನ್ನ ಲೈಫಲ್ಲಿ ನನಗೆ ತುಂಬ ನಿಜವಾದ ದೊಡ್ಡ ಟ್ವಿಸ್ಟ್. ಅದು ಯಾರು ಯಾವತ್ತು ಯಾರಿಗೂ ಈ ಥರ ಪರಿಸ್ಥಿತಿನ ಯಾರು ಕೊಡಬಾರ್ದು, ಯಾರನ್ನೂ ನಂಬ್ಕೊಂಡು ಯಾರು ಬರಬಾರ್ದು. ನನ್ನ ಕೇಳಿದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಬರಬೇಕು ಹೊರಗಡೆ. ಮನೆಯಿಂದ ಹೊರಗಾಗಲಿ ಅಥವಾ ಊರಿಂದ ಹೊರಗಾಗಲಿ, ಎಲ್ಲಿಂದ ಹೊರಗೆ ಬರೋದಾದ್ರೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಬೇಕು, ನೀವು ಬದುಕ್ತೀನಿ ಅಂತ. ಹಂಗಿದ್ರೆ ಮಾತ್ರ ಬದುಕಬೇಕು. ಯಾರೋ ನೋಡ್ಕೋತಾರೆ, ಯಾರೋ ಸಾಕ್ತಾರೆ, ಯಾರೋ ಊಟ ಹಾಕ್ತಾರೆ, ಯಾರೋ ಅನ್ನೋ ಈ ಪದದ ಮೇಲೆ ಏನಾದರೂ ಹೊರಗಡೆ ಬಂದರೆ ಮಾತ್ರ ನನ್ನ ಥರ ಹಿಂಗೆ ಕಣ್ಣೀರು ಹಾಕ್ಬೇಕಾಗತ್ತೆ. ಅಷ್ಟೇ ನಾನು ಹೇಳೋದು. ಅಷ್ಟೇ, ಆ ವಿಷಯಕ್ಕೆ ಮಾತ್ರ ನಂಗೆ ಕಣ್ಣೀರು ಬರುತ್ತೆ. ಅವತ್ತು ನಾನು ಬರಬಾರ್ದಿತ್ತು ಮಠ ಬಿಟ್ಟು. ಸಾಣೆಹಳ್ಳಿ ಮಠ ಮಾತ್ರ ನಾನು ಬಿಟ್ಟು ಬಂದಿದ್ದು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಯಾವಾಗಲೂ ಅನಿಸ್ತಿರುತ್ತೆ. ಈಗಲೂ ಅನಿಸುತ್ತೆ. ಈಗಲೂ ನಾನು ಮಠಕ್ಕೆ ಹೋಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಶಿವಸಂಚಾರದ ಮಕ್ಕಳಿಗೆ ಹೋಗಿ ನಾನು ಯೋಗ ಪಾಠ ಮಾಡಿದ್ದೀನಿ, ಕಂಟೆಂಪ್ರರಿ ಕಳರಿ ಪಯಟು ಮಾಡಿದ್ದೀನಿ. ಸ್ವಾಮೀಜಿ ಅಂತೂ ನಿಜವಾಗ್ಲೂ ದೊಡ್ಡ ಹೃದಯವಂತ. ಅವರು ತುಂಬ ಒಳ್ಳೆ ಹೃದಯವಂತಿಕೆ ಇರೋದ್ರಿಂದನೇ ಅವ್ರು ಮತ್ತೆ ನನ್ನನ್ನು ಬಂದು ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಯಾಕಂದ್ರೆ ನಾನು ಒಬ್ಬಳೇ ಇದ್ದು ನಾನು ಆ ಸಾಧನೆ ಮಾಡಿದ್ದೀನಿ. ಅವ್ರು ನನ್ನನ್ನು ಮತ್ತೆ ಕರೆದು ಆ ರೆಸ್ಪೆಕ್ಟ್ ಕೊಡೋದಕ್ಕೆ ಕಾರಣ ನಾನು ಬದುಕಿದ ರೀತಿ. ಅವ್ರು ಅವತ್ತು ಬಿಟ್ಟೋದ್ಮೇಲೆ ನಾನು ಅಣ್ಣ ನನಗೆ ಒಂದೇ ಮಾತು ಹೇಳಿದ್ದು, ನಿನಗೆ ಬದುಕೋಕೆ ಯಾವುದು ಸರಿ ನೀನು ಅದನ್ನು ಮಾಡು. ಗುರುಪ್ರಸಾದ್ ಅಣ್ಣ ನಿಜವಾಗ್ಲೂ ತುಂಬ ಒಂಥರ ಯಾವ ಥರ ಅವ್ರನ್ನ ಹೆಂಗೆ ಪದಗಳಲ್ಲಿ ವಿಶ್ಲೇಷಿಸಬೇಕು ಅಂತ ಗೊತ್ತಿಲ್ಲ ನನಗೆ. ಗುರುಪ್ರಸಾದ್ ಅಣ್ಣನ ಅಮೇಝಿಂಗ್. ಅಷ್ಟೇ, ಒಳ್ಳೆ ವ್ಯಕ್ತಿ ಮಾತ್ರ. ಒಳ್ಳೆ ಲೈಫ್ ಕೊಟ್ಟರು ನನಗೆ. ನೀನು ಹೋಗಿ ನೀನಾಸಮ್ಗೆ ಹೋಗು, ನಿಂಗೆ ಒಳ್ಳೆ ಫ್ಯೂಚರ್ ಇದೆ, ಇಷ್ಟೇ ಅವ್ನು ಹೇಳಿದ್ದು. ಆಮೇಲೆ ಅವ್ರ ತಾಯಿ ಎಲ್ಲ ಅವನೇ ನನಗೆ ಎಷ್ಟು ದಿನಕ್ಕೆ ಏನೇನು ದಿನಸಿಗಳು ಬೇಕು, ನನಗೆ ಪೇಸ್ಟು, ಬ್ರಷು, ಕೊಬ್ಬರಿ ಎಣ್ಣೆ ಇವೆಲ್ಲ ತುಂಬ ಇಂಪಾರ್ಟೆಂಟ್, ಬೇಸಿಕ್. ಅದೆಲ್ಲ ಅದೇ ಇಲ್ಲದೆ ಇರೋ ಪರಿಸ್ಥಿತಿ ಮಾಡಿಬಿಟ್ಟು ಹೋದ್ರಲ್ಲ, ಅದು ನಂಗೆ ತುಂಬ ನೋವಾಗಿದ್ದು. ಅದೆಲ್ಲ ಆ ಟೈಮ್ಗೆ ತುಂಬ ಇಂಪಾರ್ಟೆಂಟ್. ಅದು ಆ ಏಜ್ಗೆ ಏನು ಬೇಕು, ಏನಾಗಬೇಕು, ಏನು ಮಾಡಬೇಕು ಅಂತ. ಸೊ ಆ ವಿಷಯದಲ್ಲಿ ಗುರು ಅಣ್ಣ ತುಂಬ ಗ್ರೇಟ್, ಮತ್ತು ಅವ್ರ ತಾಯಿನೂ ತುಂಬ ಗ್ರೇಟ್ ನನಗೆ ಆ ವಿಷಯದಲ್ಲಿ. ಅಲ್ಲಿವರೆಗೂ ನನಗೆ ಸ್ವಾಮೀಜಿ ಬಿಟ್ಟರೆ ಇನ್ಯಾರೂ ಇರಲಿಲ್ಲ ನನ್ನ ಲೈಫಲ್ಲಿ. ಗ್ರೇಟ್ ವ್ಯಕ್ತಿತ್ವ ಅಂದರೆ CGK ಅವರು ಅಲ್ಟಿಮೇಟ್. ಅವರಿಬ್ಬರು ಗ್ರೇಟ್ ವ್ಯಕ್ತಿಗಳಾದ್ಮೇಲೆ ನನಗೆ ಗುರು ಅಣ್ಣ ಮತ್ತು ಅವ್ರ ತಾಯಿ, ಗುರುಪ್ರಸಾದ್ ಅಂತ ಅಣ್ಣನ ಹೆಸರು, ಅವ್ರ ತಾಯಿ, ಇಬ್ಬರು, 4 ಜನ ಆಯಾ ಸ್ಟೇಜ್ಗೆ ಒಬ್ಬೊಬ್ಬರು ಸಿಕ್ಕಿಂತ ಒಂಥರ ಮಹಾ ವ್ಯಕ್ತಿಗಳು ಅಂತ ಹೇಳ್ಬೋದು ನನಗೆ. ಆಮೇಲೆ ಈಗೇನು ಡಿಸಿಷನ್ ತೊಗೊಳಕ್ಕಾದ್ರೂ ಬೇಕಲ್ಲ ಯಾರಾದರೂ. ನೋಡಿ, ಯಾವಾಗ ಆ ಥರ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಯಾರಾದರೂ ಬೇಕಲ್ಲ ನನ್ನ ನೋಡ್ಕೊಳ್ಳೋಕ್ಕೆ, ಯಾರಾದರೂ. ಈಗ ಹಂಗೆ ಅನ್ಸಲ್ಲ ನನಗೆ. ಈಗಿರೋ ಬುದ್ಧಿ ನಮ್ಗೆ ಆವಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಬದುಕ್ತಿದ್ವಿ. ಹಂಗಿರಲ್ಲ. ಅದು ಏಜು, ಅನುಭವ, ಆಯಾ ಸ್ಟೇಜ್ಗೆ ಹೋದ್ಮೇಲೆ ಅದೊಂದೊಂಥರ ಆಗುತ್ತೆ. ಬುದ್ಧಿ ಬರ್ತಾ ಹೋಗುತ್ತೆ, ಮೆಚೂರಿಟಿ ಬರ್ತಾ ಹೋಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ ಲೈಫ್ ಏನಂತ. ಸೊ ಅದಾದಮೇಲೆ ನಾನು ನೀನಾಸಮ್ಮಿಗೆ ಬಂದೆ. ನೀನಾಸಮ್ ಅಂತೂ ನಿಜ ಹೇಳ್ಬೇಕಂದ್ರೆ ಅದೊಂದು ದೊಡ್ಡ ಪಾತ್ರ ವಹಿಸಿದೆ ನನ್ನ ಲೈಫಲ್ಲಿ. ನಾನು ಇವತ್ತು ನಿಜವಾಗ್ಲೂ ದುಡ್ದು ಅನ್ನ ತಿಂತಿದ್ದೀನಿ ಅಂದರೆ ಅದಕ್ಕೆ ನಂಗೆ ನೀನಾಸಮ್ಮೇ ಕಾರಣ. ಒಂಥರ ಮೂಲ ಅದು ನನಗೆ. ಆ್ಯಕ್ಟಿಂಗ್ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಹಾಡು ಹೇಳ್ತೀನಿ. ಎಲ್ಲೋಗಿ ಮಾಡ್ತೀರಾ? ರೋಡಲ್ಲಿ ಕುಣಿಯೋಕ್ಕಾಗುತ್ತಾ? ರೋಡಲ್ಲಿ ಹಾಡು ಹೇಳೋಕ್ಕಾಗತ್ತೆ? ಇರ್ತಾರೆ ಪಾಪ, ಅವ್ರ ಬಗ್ಗೆ ನಂಗೆ ತುಂಬ ರೆಸ್ಪೆಕ್ಟ್ ಇದೆ. ಈಗ ನಾನು ಏನು ಮಾಡಬೇಕು ಬದುಕೋದಕ್ಕೆ? ಊಟ ಬೇಕು, ಏನು ಮಾಡ್ಬೇಕು ನಾನು? ಇರೋಕ್ಕಾಗುತ್ತೆ? ಯಾರ ಮೇಲೆ ಅಂತ ಡಿಪೆಂಡ್ ಆಗಿರೋಕ್ಕಾಗುತ್ತೆ? ನೀವು ಎಷ್ಟು ದಿನ ಡಿಪೆಂಡ್ ಆಗಿರೋಕ್ಕಾಗತ್ತೆ? ಸರಿ, ಇದನ್ನೆಲ್ಲ ಹೇಳಿ ನನಗೆ ಗುರು ಅಣ್ಣ ನೀನಾಸಮ್ಮಿಗೆ ಕಳಿಸಿದ್ರು. ನಾನು ನಿನಗೆ ಬಸ್ ಚಾರ್ಜ್ ಕೊಡ್ತೀನಿ, ನಿಂದು ಮೂಲ ಏನು ಖರ್ಚುಗಳಿದೆ ನಾನು ಅದಕ್ಕೆ ಕಳಿಸ್ತೀನಿ ದುಡ್ಡು, ನೀನೇ ಇದ್ರು ನಂಗೆ ಫೋನ್ ಮಾಡು, ನನ್ನ ನಂಬರ್ ನಿನ್ನ ಹತ್ರ ಇದೆ ಅಂತ. ಅಲ್ಲಿಗೆ ಹೋದ್ಮೇಲೆ ಬಹುಶಃ ನನಗೇನು ತೊಂದರೆ ಬರಲಿಲ್ಲ. ಯಾಕೆಂದರೆ ಆವಾಗ ಪ್ರಿನ್ಸಿಪಲ್ ಇದ್ದಿದ್ದು ನಮ್ಮ KGM ಸರ್ ಅಂತ, ಮಹಾಬಲೇಶ್ವರ್ ಸರ್. ನನ್ನ ಮೂಲಭೂತ ನೀಡ್ಸ್ಗಳನ್ನ ಅವರೇ ಪಾಪ ನೋಡ್ಕೋತಾ ಇದ್ರು. ನನ್ನ ಪೇಸ್ಟು ಬ್ರಷಿಂದ ಹಿಡಿದು ಆಮೇಲೆ ನನಗೆ ಒಂದಷ್ಟು ಬಟ್ಟೆ ವ್ಯವಸ್ಥೆ ಮಾಡೋದಾಗಿರ್ಬೋದು, ಆ ವ್ಯಕ್ತಿ ತುಂಬ ನನಗೆ ಸಹಾಯ ಮಾಡಿದ್ದಾರೆ. ಆ್ಯಸ್ ಅ ಪ್ರಿನ್ಸಿಪಲ್ ವಂಡರ್ಫುಲ್ ಟೀಚರ್ ಅವರು. ಆಮೇಲೆ ಒಳ್ಳೆ ವ್ಯಕ್ತಿತ್ವ. ಎಲ್ಲ ಟೀಚರ್ಸು ಅಂದರೆ ನೀನಾಸಮ್ಮೆ ಒಂದು ಅಮೇಝಿಂಗ್. ಅದು ಒಂಥರ ಸ್ವರ್ಗ. ಅದು
ನೀವು ಹೆಂಗೆ ಊಹಿಸ್ಕೊತಿರೋ ಹಾಗೆ. ನಾವು ಯಾವುದೇ ಜಾಗಕ್ಕೆ ಹೋಗಲಿ, ಯಾವೇ ವ್ಯಕ್ತಿನ ಮೀಟ್ ಮಾಡಲಿ, ನಾವು ಏನು ಯೋಚನೆ ಮಾಡ್ತೀವೋ ಅದು ಹಾಗೆ ಕಾಣಿಸುತ್ತೆ ನಮಗೆ. ನನಗಂತೂ ಅದು ಸ್ವರ್ಗ, ನನಗಂತೂ ಒಂದು ಒಳ್ಳೆ ಜಾಗ. ನನಗೆ ಅದು ಕೂಡ ಒಂದು ಒಳ್ಳೆ ಪಾಸಿಟಿವ್. ನಾನು ಯಾವಾಗಲೂ ಯಾವ ಜಾಗದ ಬಗ್ಗೆನೂ ನೆಗೆಟಿವ್ ಆಗಿ ಯೋಚನೆ ಮಾಡಿಲ್ಲ. ಹಾಗಾಗಿ ನಾನು ಇದ್ದಿದ್ದು ಊರು ಕೂಡ ದೊಡ್ಡ ಮಾಗಡಿ ಪಾಸಿಟಿವ್ ಆಗೇ ನನಗೆ ಕಾಣಿಸಿದೆ. ನಾನು ಓದಿದ್ದು NGOನೂ ಅಷ್ಟೇ, ನಾನು ಓದಿದ್ದು ಸಾಣೆಹಳ್ಳಿನೂ ಅಷ್ಟೇ. ಎಲ್ಲೂ ನನಗೇನೋ ಆ ಥರದ್ದೇನೂ ತೊಂದರೆ ಇಲ್ಲ. ಆ ಮಠ ಬಿಟ್ಟು ಒಬ್ಬ ವ್ಯಕ್ತಿ ನಂಬಿ ನಾನೇನು ಬಂದೆ ಅಲ್ಲ, ಅದು ನನ್ನ ಕೆಟ್ಟ ಪಾರ್ಟ್ ಲೈಫಲ್ಲಿ. ಕೆಟ್ಟ ಪಾರ್ಟ್ ಅಂದರೆ ಅದು ನನ್ನ ಲೈಫಲ್ಲಿ. ನಾನು ಅದು ಮಾಡಬಾರ್ದಾಗಿತ್ತು. ಆದಮೇಲೆ ನೀನಾಸಮ್ಮಿಗೆ ಬಂದೆ. ನೀನಾಸಮ್ ಅಂತೂ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನೀನಾಸಮ್ ನಿಜವಾಗ್ಲೂ ಒಂಥರ ಅಮೇಝಿಂಗ್. ಅದೊಂದು ಇನ್ಸ್ಟಿಟ್ಯೂಟ್ ಅಂತ ಹೇಳೋಕ್ಕೆ ನನಗೆ ಅದಕ್ಕೆ ಏನು ಪದ ಹೇಳಬೇಕಂತ ಗೊತ್ತಾಗ್ತಿಲ್ಲ ನನಗೆ. ನಿಜವಾಗ್ಲೂ ಒಂದು ಒಳ್ಳೆಯ ಜಾಗ ಅದು. ಏನಕ್ಕೆ ಅಂದರೆ ಒಳ್ಳೆಯ ಟೀಚರ್ಸು, ನಾಟಕ ಜೊತೆಲಿ ಅಭಿನಯ ಜೊತೆಲಿ ಅದನ್ನು ಹೆಂಗೆ ಥಿಯರಿ ಪ್ರಾಕ್ಟಿಕಲ್ ಎರಡೂ ಯಾಕೆ ಅವರು ಇಟ್ಕೊಂಡಿದ್ದಾರೆ, ಮರ್ಜ್ ಮಾಡಿದ್ದಾರೆ ಅಂದರೆ ನಮಗೆರಡೂ ಅರ್ಥ ಆಗಬೇಕಲ್ಲ. ನಾಟಕ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ತೀವಿ ನಾವು, ಅದನ್ನು ಪ್ರೊಫೆಷನಲ್ಲಾಗಿ ಮಾಡಬೇಕಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕಲ್ಲ, ಅದು ತುಂಬ ಇಂಪಾರ್ಟೆಂಟ್. ನನಗೆ ಅವ್ರು ಅದನ್ನು ನಮ್ಮ ಮಕ್ಳಿರುವಾಗೆಲ್ಲ ನಾಟಕ ಮಾಡ್ತಿದ್ವಿ, ಇಲ್ಲ ಅಂತಲ್ಲ, ಆದರೆ ಪಠ್ಯೇತರವಾಗಿ ಅದನ್ನು ಕಲ್ತಿರ್ಲಿಲ್ಲ. ನೀನಾಸಮ್ ಒಂದು ಒಳ್ಳೆ ಎಜುಕೇಷನ್ ಸೆಂಟರ್. ಅದು ಡ್ರಾಮಾ, ನಾಟಕ, ಅಭಿನಯ ಮತ್ತು ಜೀವನ. ಅವ್ರೇನು ಜೀವನ ಹಿಂಗೆ ಮಾಡಿ ಅಂತ ಹೇಳ್ಕೊಡಲ್ಲ. ಅವ್ರು ಕೊಡೋ ಶಿಕ್ಷಣ ನಮಗೆ ಜೀವನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದೆ. ಹಾಗಾಗಿ ನನಗೆ ನೀನಾಸಮ್ ತುಂಬ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ಅದೇ ಮೂಲಘಟ್ಟ. ಅದೊಂದು ನೀನಾಸಮ್ಮಲ್ಲಿ 1 ವರ್ಷ ಕೋರ್ಸ್ ಆದಮೇಲೆ ಏನು ಮಾಡೋದು, ತಿರುಗಾಟ ಅಂತ ಒಂದಿದೆ. 4 ವರ್ಷ ಅದೇ ರೆಪರ್ಟ್ರಿಯಲ್ಲಿ 4 ವರ್ಷ ಮಾಡಿದೆ ನಾನು ತಿರುಗಾಟ. ಸೊ 4 ವರ್ಷದಲ್ಲೂ ತಿರುಗಾಟ ನಾಟಕಗಳೆಲ್ಲ, ತಿರುಗಾಟ ಅಂದ್ರೇ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅದು. ಕರ್ನಾಟಕದ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕು. ಬಾಂಬೆಗೆ ಹೋಗಿದ್ದೀವಿ, ಹೈದ್ರಾಬಾದ್ ಹೋಗಿದ್ದೀವಿ, ಎಲ್ಲ ಕರ್ನಾಟಕದ ಮೂಲೆಯಲ್ಲಿ ನಾಟಕ ಮಾಡಿದ್ದೀವಿ ನಾವು. ನಾನು ಸಾಣೆಹಳ್ಳಿಲಿರುವಾಗ ಶಿವಸಂಚಾರದವ್ರ ಜೊತೆಲೂ ಹೋಗಿ ಮಾಡ್ತಿದ್ದೆ. ಯಾರಾದರೂ ಆರ್ಟಿಸ್ಟ್ ಕೈ ಕೊಟ್ಟರೆ ನನ್ನನ್ನು ರೆಡಿ ಮಾಡಿಸಿ ಕಲ್ತ್ಬಿಡೋರು ಡಪಕ್ಕಂತ. ನಾನು ಹೋಗಿ ನಿಂತ್ಕೊಂಡ್ಬಿಡೋದು ದೇವಿ ಥರ, ಇಲ್ಲ ನಾನೋಗಿ ಯಾವುದೋ ಹುಡುಗಿ ಥರ ನಿಂತ್ಕೊಳ್ಳೋದು, ಇಲ್ಲ ನಾನೋಗಿ ಯಾವುದೋ ಆಂಟಿ ಥರ ನಿಂತ್ಕೊಳ್ಳೋದು, ಇಲ್ಲ ಹೋಗಿ ಪೂಜಾರಿ ಹೆಂಡತಿ ಥರ ಏನು ಪಾತ್ರ ಸಿಗುತ್ತೆ ಅದಕ್ಕೆ ಪಾತ್ರ ನುಗ್ಗಿಸ್ಬಿಡೋರು. ಅದು ಬಾದಾಮಿ ಸರ್ದು ಕೈ ಚಳಕ. ಅದು ನಮ್ಮ ಏನು ಪಾತ್ರ ರೆಡಿ, ಸಿತಾರ ರೆಡಿ. ಅದರಲ್ಲಿ ಸ್ವಾಮಿ ವಿವೇಕಾನಂದ ನಾಟಕ ಮಾಡಿದಾಗ ಕಾಳಿ ಪಾತ್ರಧಾರಿ ಕೈ ಕೊಟ್ಬಿಟ್ರು. ರಾತ್ರಿ ಅವ್ರು ಹೇಳ್ದೆ ಕೇಳ್ದೆ ಊರಿಗೆ ಹೋಗ್ಬಿಟ್ರು ಕಾಳಿ ಪಾತ್ರ ಮಾಡೋರು. ಯಾಕೆ ಹೋದ್ರು ಗೊತ್ತಿಲ್ಲ. ಸಡನ್ನಾಗಿ ನಂದು ಎಕ್ಸಾಮ್ SLC ಎಕ್ಸಾಮ್ ನಡೀತಾ ಇದೆ. ನಂದು ಬೆಳಗ್ಗೆ ಓದ್ಕೋ, ಮಧ್ಯಾಹ್ನ ಎಕ್ಸಾಮ್ ಬರಿ, ರಾತ್ರಿ ಹೋಗಿ ನಾಟಕ ಮಾಡು. ಬೆಳಗ್ಗೆ ಓದ್ಕೋ, ಮತ್ತೆ ಮಧ್ಯಾಹ್ನ ಎಕ್ಸಾಮ್ ಬರಿ, ರಾತ್ರಿ ನಾಟಕಕ್ಕೆ ಹೋಗಿ. ಈ ಥರ ನಂದು ತುಂಬ ಚೆನ್ನಾಗಿತ್ತು. ಬಟ್ ಇದು ನೀನಾಸಮ್ ತುಂಬ ಡಿಫ್ರೆಂಟ್. 1 ವರ್ಷ ಓದಿ ಆಮೇಲೆ ರೆಪರ್ಟ್ರಿ ನಾಟಕಗಳನ್ನ ಮಾಡಬೇಕು. ನಾಟಕ ಮಾಡೋದಂದ್ರೇ ಬೇರೆ ಥರ. ಅಲ್ಲಿ ನಾಟಕ ಮಾಡೋದಂದ್ರೆ ಸುಮ್ಮನೆ ಡೈಲಾಗ್ ಹೇಳು, ಬ್ಲಾಕಿಂಗ್ ಮಾಡ್ತಾರೆ ಮಾಡೋ ಅಲ್ಲ. ಆ ನಾಟಕದ ಫಸ್ಟ್ ಪುಸ್ತಕ ಓದಿಸ್ತಾರೆ ಅವರು. ನಾಟಕದ ಪ್ರತಿ ಹೆಂಗೆ ಓದೋದು ಹೆಂಗೆ ನಾಟಕ ಯಾಕೆ ಓದಬೇಕು, ಹೆಂಗೆ ಓದಬೇಕು, ಸಾಹಿತ್ಯನ ಯಾಕೆ ತಿಳ್ಕೊಬೇಕು, ಯಾಕೆ ಹೋಗಿ ಲೈಬ್ರರಿಲಿ ಕುತ್ಕೊಂಡು ಬುಕ್ಸ್ ಓದಬೇಕು ಅಂತ ಆವಾಗ ಗೊತ್ತಾಗ್ತಾ ಇತ್ತು ನಮಗೆ. ನಮ್ದಲ್ಲೊಂದು ವಾಕಿಂಗ್ ಲೈಬ್ರರಿ ಇದೆ ನಮ್ಮ ನೀನಾಸಮ್ಮಲ್ಲಿ. ಅದು ನಮ್ಮ ಐತಾಳ್ ಸರ್ ವೆಂಕಟರಮಣ ಐತಾಳ್ ಸರ್ ಅಂತ. ಅವರು ಈ ಲಾಸ್ಟ್ ಇದರಲ್ಲಿ ರಿಟೈರ್ಡ್ ಆಗಿ ಇವಾಗ M ಗಣೇಶ್ ಅನ್ನೋರು ಪ್ರಿನ್ಸಿಪಲ್ ಆಗಿದ್ದಾರೆ. ನಮ್ಮ ಐತಾಳ್ ಸರ್ ಅವರೊಂದು ವಾಕಿಂಗ್ ಲೈಬ್ರರಿ. ಅವರು ಸುಮ್ಮನೆ ಎಲ್ಲೇ ಅವ್ರು ಕೂತಿರ್ಲಿ, ಸರ್ ಹಿಂಗೆ ಇದೊಂದು ಬುಕ್ಸು ಓದಬೇಕಿತ್ತು, ಈ ಲೈನ್ ಯಾವ ರ್ಯಾಕಲ್ಲಿ, ಯಾವ ಬುಕ್ಕಲ್ಲಿ, ಯಾವ ಪೇಜಲ್ಲಿ, ಯಾವ ಲೈನಲ್ಲಿ ಈ ಪದ ಬರುತ್ತೆ ಅಂತ ಹೇಳ್ಬಿಡ್ತಾರೆ ಮನುಷ್ಯ. ಅಷ್ಟು ಹೆವಿ ಟ್ಯಾಲೆಂಟೆಡ್ ಮನುಷ್ಯ ಅವರು. ಆಮೇಲೆ ಅವ್ರಿಗೊಂದು 4-5 ಭಾಷೆ, ಒಂದು 5-6 ಭಾಷೆ ಬರುತ್ತೆ ಸರ್ಗೆ. ಮಲಯಾಳಂ, ಅವರು ಮೂಲ ಮಲಯಾಳಂ ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ತುಳು, ಏನೇನೋ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ ಸರ್. ಅವರೊಂಥರ ವಾಕಿಂಗ್ ಲೈಬ್ರರಿ. ನಮಗೆ ನೀನಾಸಮ್ಮಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ವಾಕಿಂಗ್ ಲೈಬ್ರರಿ ಯಾರಂದ್ರೆ ನಮ್ಮ ವೆಂಕಟರಮಣ ಐತಾಳ್ ಸರ್ ಅಂತ. ನಮ್ಮ PhD ಮಾಡೋಕ್ಕೆಲ್ಲ ಒಂದಷ್ಟು ಜನ ಬರೋರು. ಅವ್ರಿಗೂ ಕೂಡ ಅವರೊಂಥರ ಇನ್ಸ್ಪಿರೇಷನ್. ಅವಾಗ ಈ ರ್ಯಾಕಲ್ಲಿ ಹೋಗಿ ಓದಿ ಅಂತ ಇಲ್ಲೇ ನೋಡ್ಕೊಂಡು ಯಾವುದೋ ರ್ಯಾಕ್ ಬಗ್ಗೆ ಕರೆಕ್ಟಾಗಿ ಅದಿರ್ತಾ ಇತ್ತು. ಒಂಥರ ಎನ್ಸೈಕ್ಲೋಪಿಡಿಯಾ. ಅವ್ರ ಪಾಡಿಗೆ ಅವ್ರು ಹೆವಿ ಓದ್ತಾರೆ, ಸಿಕ್ಕಾಪಟ್ಟೆ ಓದ್ತಾರೆ ಸರ್. ಎನ್ಸೈಕ್ಲೋಪಿಡಿಯಾ ಥರ ಅವರು. ನೀವು ಆ ಲೈಬ್ರರಿಗೆ ಹೋಗಿ ಸ್ಕ್ಯಾನ್, ಅವ್ರು ಇಲ್ಲಿದೆ ಅವ್ರಿಗೆ ಸ್ಕ್ಯಾನ್. ನಾವು ಇಡೀ ಜನ್ಮ ಬೇಕದನ್ನು ಅಷ್ಟು ಬುಕ್ಸನ್ನ ನೆನ್ಪಿಟ್ಕೊಳ್ಳೋಕ್ಕೆ. ಆ ಮನುಷ್ಯ ಏನಿಲ್ಲ, ಹಿಂಗೆ ಹೇಳ್ತಾರೆ. ಅವ್ರು ನಮಗೆ ನಾಟಕ ಮಾಡಿಸಿದ್ರು, ಸಂಪೂರ್ಣ ರಾಮಾಯಣ ಅಂತ. ರಾಮಾಯಣ ನಾಟಕ ಮಾಡಿದ್ವಿ ಅವರ ನೇತೃತ್ವದಲ್ಲಿ. ಅದ್ಭುತ ನಾಟಕ ಅದು. ಆಮೇಲೆ ಅಭಿಜ್ಞಾನ ಶಾಕುಂತಲ ನಾಟಕ ಮಾಡಿಸಿದ್ರು ನಮಗೆ ಸ್ಟೂಡೆಂಟ್ ಇರುವಾಗ. ಅದು ವಂಡರ್ಫುಲ್ ನಾಟಕ. ಆಮೇಲೆ ನಮ್ಗೆ ಅದರದ್ದು ಅಂದರೆ ನಾಟಕದ ವಿಷಯ ಏನು,
ಏನಕ್ಕೆ ಬರೆದಿದ್ದಾರೆ, ಇದನ್ನು ಯಾವ ಕಾಲಘಟ್ಟದಲ್ಲಿ ಬರೆದಿದ್ದಾರೆ, ಪಾತ್ರ ಏನು, ಯಾಕೆ ಈ ಪಾತ್ರನ ಮಾಡ್ತಿದ್ದೀವಿ, ಅದು ಟೆಕ್ಸ್ಚರ್ ಏನು, ಏಜ್ ಏನು, ಅದು ಯಾವ ಥರ ಬಣ್ಣ, ಆ ಪಾತ್ರಕ್ಕೆ ಆ ಭಾವಕ್ಕೆ ಯಾವ ಬಣ್ಣವನ್ನು ಬಳಸಬೇಕು, ಯಾವ ಬಣ್ಣದ ಬಟ್ಟೆ ಹಾಕಬೇಕು, ಯಾಕೆ ಈ ಅಭಿನಯ ಮಾಡಬೇಕು ಈ ಪಾತ್ರ ಅನ್ನೋದನ್ನೆಲ್ಲ ತುಂಬ ಇನ್ ಡೀಟೇಲಿಂಗಾಗಿ ಹೇಳ್ಕೊಡೋರು. ಸೊ ರಂಗಭೂಮಿ ಎನ್ಸೈಕ್ಲೋಪೀಡಿಯಾ ನಮಗೆ ನೀನಾಸಂ ಒಂಥರ ಫುಲ್ ಡೀಟೇಲ್ ಬರುತ್ತೆ. ತುಂಬ ಅದ್ಭುತವಾದ ನಾಟಕಗಳು ಮಾಡಿದ್ದೀನಿ. ಉಂಡಾಡಿ ಗುಂಡ, ಬಿರುಗಾಳಿ ನನ್ನ ಫಸ್ಟ್ ತಿರುಗಾಟದ ನಾಟಕ. ಆಮೇಲೆ ಅಕ್ಷರ ಮಾಡಿಸಿದ್ದು GK ಮಾಸ್ತರರ ಪ್ರಣಯ ಪ್ರಸಂಗದಲ್ಲಿ ನನ್ನ ರೋಜಾ, ಅದ್ಭುತ ನಿರ್ದೇಶಕರು ಅವ್ರುಗಳು. ಆಮೇಲೆ ಉಂಡಾಡಿ ಗುಂಡ ಬಂದು ನಮಗೆ ಇಕ್ಬಾಲ್ ಸರ್ ಮಾಡಿಸಿದ್ದು. ಬಿರುಗಾಳಿ ಬಂದು ನಮಗೆ NST ಡೈರೆಕ್ಟರ್ ಮಾಡಿಸಿದ್ದು. 4 ವರ್ಷದ ನಾಟಕಗಳಲ್ಲಿ ನಟನಾರಾಯಣಿ, ಸ್ವಯಂವರ ಲೋಕ, ಶರವಣ ಸರ್ವಿಸಸ್ ಮರು ತಿರುಗಾಟ, ಮತ್ತೆ ಸೂರ್ಯನ ಕುದುರೆ ನಾಟಕ, ಆಮೇಲೆ ಊರು ಕೇರಿ ನಾಟಕ, ಇವೆಲ್ಲ ನಾವು ಗಣೇಶ್ ಮೇಷ್ಟ್ರದ ಆಟ ಮಾಟ ತಂಡದಲ್ಲಿ ಮಾಡ್ತಿದ್ವಿ. ಅದ್ರ ಇನ್ ಬಿಟ್ವೀನ್ ಅದು ದೊಡ್ಡ ತಿರುಗಾಟ ಆದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಇರ್ತಾ ಇತ್ತು ಮರು ತಿರುಗಾಟಕ್ಕೆ. ಆ ಗ್ಯಾಪಲ್ಲಿ ಗಣೇಶ್ ಮೇಷ್ಟ್ರದೊಂದು ಆಟ ಮಾಟ ಅಂತ ಮಾಡ್ಕೊಂಡು ಒಂದು ನಾಟಕ ಮಾಡ್ತಾ ಇದ್ವಿ. ಅದಾದ ತಕ್ಷಣ ಮತ್ತೆ ಮರು ತಿರುಗಾಟದ ಮೇಲೆ ಮತ್ತೆ ಗ್ಯಾಪ್ ಇರೋದು. ನಾನು ನನಗೆ ಮನೆ ಇಲ್ವಲ್ಲ ಹೋಗೋಕ್ಕೆ, ಹೋಗೋದು ನಾನು ವಾಪಸ್ಸು. ತಿರುಗಾಟ ಮಾಡು, ಮರು ತಿರುಗಾಟ ಮಾಡು, ಗಣೇಶ್ ಮೇಷ್ಟ್ರ ಟೀಮಲ್ಲಿ ನಾಟಕ ಮಾಡು, ತಿರುಗಾಟ ಮಾಡು, ಮರು ತಿರುಗಾಟ ಮಾಡು, ಗಣೇಶ್ ಮೇಷ್ಟ್ರ ಟೀಮಲ್ಲಿ ನಾಟಕ ಮಾಡು. ನಾನು ಗಣೇಶ್ ಮೇಷ್ಟ್ರ ಮನೇಲೇ ಇರ್ತಿದ್ದೆ. ಸುಜಾತಗ ಗಣೇಶ್ ಮೇಷ್ಟ್ರ ಮನೇಲೇ ಇರ್ತಿದ್ದೆ. ಅವರೇ ನೋಡ್ಕೊಳ್ಳೋರು. ಅವ್ರ ಮನೇಲೆ ಊಟ ತಿಂಡಿ ಎಲ್ಲ ನಂದು ಅವ್ರ ಮನೇಲೇ ಆಗ್ತಾಯಿತ್ತು ರಜೆದಲ್ಲಿ. ಈ ತಿರುಗಾಟದಲ್ಲಿದ್ದರೆ ಮತ್ತೆ ನೀನಾಸಂ ಹಾಸ್ಟೆಲಲ್ಲಿ ಇರ್ತಾಯಿದ್ದೆ. ಆ ಥರ ರುಟೀನ್ ಅದು. ಗಣೇಶ್ ಮೇಷ್ಟ್ರು ಮತ್ತು ಮಂಜು ಮೇಷ್ಟ್ರು ಎಲ್ಲ ತುಂಬ ಒಳ್ಳೆ ಟೀಚರ್ಸ್ಗಳು. ಆದರೆ ಒಂದಷ್ಟು ಚಾಲೆಂಜಸ್ನ ಫೇಸ್ ಮಾಡಿದ್ದೀನಿ ನಾನು ತಿರುಗಾಟದಲ್ಲಿ, ಇವನ್ ನೀನಾಸಮ್ಮಲ್ಲೂ ಕೂಡ. ಬಿಕಾಸ್ ನಾನು ಹುಡುಗಿಯಾಗಿರೋದ್ರಿಂದ ಒಂದಷ್ಟು ಹೆಸರುಗಳು ಹೇಳೋಕ್ಕಾಗಲ್ಲ, ಜಾಗನೂ ಹೇಳೋಕ್ಕಾಗಲ್ಲ. ಒಂದಷ್ಟು ವ್ಯಕ್ತಿಗಳು ನನ್ನ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ಹೆಂಗೆ ಡಿಸ್ಕ್ರೈಬ್ ಮಾಡಬೇಕು ಗೊತ್ತಿಲ್ಲ. ಅದನ್ನ ಹೇಳೋಕ್ಕೂ ಕಷ್ಟ ನನಗೆ, ಆ ವ್ಯಕ್ತಿಗಳ ಹೆಸರು ಹೇಳೋಕ್ಕೂ ಕಷ್ಟ ನನಗೆ. ಅವ್ರೇನಾದರೂ ನನ್ನ ಇಂಟರ್ವ್ಯೂನ ನೋಡಿದ್ರೆ ಬಹುಶಃ ಅರ್ಥ ಮಾಡ್ಕೋಬೋದು. ಹುಡುಗಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅಂದ್ಬಿಟ್ರೆ ದೆ ಬಿಹೇವ್ ಲೈಕ್ ಅ ಹೆಲ್. ತುಂಬ ಕೆಟ್ಟದಾಗಿ ನಡ್ಕೊಳ್ಳೋಕೆ ಪ್ರಯತ್ನನೂ ಪಟ್ಟಿದ್ದಾರೆ. ಅದಕ್ಕೆ ಐ ವಾಸ್ ವೆರಿ ರೂಡ್ ವಿತ್ ದ ಪೀಪಲ್. ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಹುಡುಗ್ರ ಹತ್ರ ಮಾತಾಡೋಕ್ಕೆ, ಟೀಚರ್ಸ್ಗಳ ಹತ್ರ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಫ್ರೆಂಡ್ಸ್ಗಳ ಜೊತೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹುಡುಗ್ರಂದರೆ ಒಂಥರ ಕೈಕಾಲು ನಡ್ಕ ನನಗೆ, ಯಾಕಂತ ಗೊತ್ತಿಲ್ಲ. ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಅವ್ರ ಹೆಸರುಗಳು ಹೇಳಿದ್ರೆ ನಿಜವಾಗ್ಲೂ ಅವ್ರ ಫ್ಯಾಮಿಲಿಗಳೆಲ್ಲ ಬೀದಿಗೆ ಬಂದುಬಿಡುತ್ತೆ. ಹೇಳಲ್ಲ ನಾನು, ಅದಕ್ಕೆ ಹೇಳೋಕ್ಕೂ ನನಗಿಷ್ಟ ಇಲ್ಲ. ಈಗ ನಾನು ಮೆಚೂರಾಗಿದ್ದೀನಿ, ನನ್ನ ಬುದ್ಧಿ ಮೆಚೂರಾಗಿದೆ. ಈಗ ಹೇಳಬಾರ್ದು ಅಂತಲೂ ಕೂಡ ನನಗೆ ಆ ಸೆನ್ಸ್ ಇದೆ. ಬಟ್ ಆ ಟೈಮಲ್ಲಿ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಜೊತೆಲಿ ನಾಟಕ ಮಾಡ್ತಿದ್ದು ಫ್ರೆಂಡ್ಸ್ ಸ್ಟೇಜ್ ಮೇಲೆ ಟಾರ್ಚರ್ ಕೊಟ್ಟಿದ್ದಾರೆ ನನಗೆ. ಸ್ಟೇಜ್ ಮೇಲೆ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಯಾರಿಗೆ ಹೇಳೋದು, ಏನು ಹೇಳೋದು? ನಂಬೋರ್ ಬೇಕಲ್ಲ, ನಂಬಿಕೆ ತುಂಬ ಮುಖ್ಯ ಅಲ್ವಾ ವ್ಯಕ್ತಿಗೆ. ಈಗ ನಾನು ಇದನ್ನ ಹೇಳ್ತಿದ್ದೀನಿ, ಈ ವ್ಯಕ್ತಿ ಹಿಂಗೆ ನಡ್ಕೋತಿದ್ದ ನನ್ನ ಹತ್ರ ಅಂತ ಹೇಳಿದ್ರೆ ನಂಬೋರು ಯಾರು? ಯಾಕಂದ್ರೆ ಅವ್ರು ತುಂಬ ಚೆನ್ನಾಗಿ ಮುಖವಾಡ ಹಾಕೊಂಡು ಆ್ಯಕ್ಟ್ ಮಾಡ್ತಾರೆ. ನಾನು ಸ್ಟೇಜ್ ಮೇಲೆ ಮಾತ್ರ ಆ್ಯಕ್ಟ್ ಮಾಡ್ತಾರೆ, ರಿಯಲ್ ಲೈಫಲ್ಲಿ ಯಾರು ಆ್ಯಕ್ಟ್ ಮಾಡಲ್ಲ ಅಂತ ಅಂದ್ಕೊಂಡ್ರೆ ವಂಡರ್ಫುಲ್ ಆರ್ಟಿಸ್ಟ್ ಅವರೆಲ್ಲ. ಎಷ್ಟು ಕೆಡ್ದಾಗಿ ನಡ್ಕೋಬೇಕು ಅಷ್ಟು ಕೆಡ್ದಾಗಿ. ಗ್ರೀನ್ ರೂಮಲ್ಲಿ ಸ್ನಾನ ಮಾಡೋಕೆ ಹೋದರೆ ಬಾತ್ರೂಮಲ್ಲಿ ನುಗ್ಗೋರು, ಗ್ರೀನ್ ರೂಮಲ್ಲಿ ಕೆಡ್ದಾಗಿ ನಡ್ಕೊಳ್ಳೋರು. ಮಲ್ಕೊಂಡಿದ್ರೆ ನೆಮ್ಮದಿಯಾಗಿ ಮಲ್ಕೊಳಕ್ಕೆ ಬಿಡ್ತಿರ್ಲಿಲ್ಲ, ಬಸ್ಸಲ್ಲಿ ನೆಮ್ಮದಿಯಾಗಿರಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲೆಲ್ಲಿ ಕೈ ಹಾಕಬಾರ್ದಲ್ಲೆಲ್ಲ ಕೈ ಹಾಕೋಕೆ ಟ್ರೈ ಮಾಡೋದು ಎಲ್ಲ ಮಾಡಿದ್ದಾರೆ. ಜೊತೇಲಿ ಇದ್ದವರೇ, ಹೆಸರು ಹೇಳೋಕ್ಕಾಗಲ್ಲ ಬಿಕಾಸ್ ಎಲ್ಲ ಇವಾಗ ತುಂಬ ಒಳ್ಳೆಯವರು ಅಂತ ಇದ್ದಾರೆ. ಏನು ಅನ್ಕೊಂಡ್ಬಿಡ್ತಾರೆ, ಬಾಯಿ ಜೋರಿದೆ ಅಂದರೆ ನಾವೇ ಮೈ ಮೇಲೆ ಬೀಳ್ತೀವಿ ಅಂತ. ನನಗೆ ತುಂಬ ಕೆಟ್ಟದಾಗಿ ಎಲ್ಲ ಮಾತಾಡಿದ್ದಾರೆ. ಜೊತೆಲಿದ್ದ ಫ್ರೆಂಡ್ಸು, ಕೊಲೀಗ್ಸು ಎದುರು ಪಾತ್ರ ಮಾಡ್ತಿದ್ದರು. ಹಿಂದ್ಗಡೆ ನಿಂತ್ಕೊಂಡು ಟಾರ್ಚರ್ ಕೊಡೋರು, ಹಿಂದೆ ನಿಂತ್ಕೊಂಡು ಅದು ಮುಟ್ಟು ಜಾಗನೆಲ್ಲ ಮುಟ್ಟೋಕ್ಕೆ ಟ್ರೈ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ. ಬಟ್ ಅದು ನೀವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ರಂಗಭೂಮಿಗೆ ಹೆಣ್ಮಕ್ಳನ್ನ ಕಳಿಸ್ತಲ್ಲ ಎಷ್ಟೋ ತಂದೆ ತಾಯಿಗಳು. ಯಾಕೆಂದರೆ ಈ ಥರದ್ದೆಲ್ಲ ನಡ್ಕೋತಾರೆ ಅಂತ. ನಡ್ಕೊಂಡಿದ್ದಾರೆ ಕೂಡ. ಇಂಪ್ರೂವ್ ಆಗಿದೆ ರಂಗಭೂಮಿ, ಈಗಿನವ್ರು ಹಂಗಿಲ್ಲ ಅಂತಲ್ಲ. ಬಟ್ ಅವಾಗ ಹಂಗಿತ್ತು, ಈಗ ಹೆಂಗಿದಾರೋ ಗೊತ್ತಿಲ್ಲ ನನಗೆ. ಈಗ ನನ್ನ ಏಜಲ್ಲಿ ನಾನು ಎಲ್ಲರೂ ಮಕ್ಳ ಥರನೇ ಟ್ರೀಟ್ ಮಾಡ್ತೀನಿ. ನನ್ನ ಸ್ಟೂಡೆಂಟ್ಸು, ನಾನು ಮಾಡೋ 10 ಸಿನಿಮಾದಲ್ಲಿ ನಾನು ಕ್ಲಾಸ್ ಮಾಡ್ತೀನಿ. ಅಲ್ಲಿ ಮಕ್ಕಳಾಗಿರ್ಬೋದು,
ಆಮೇಲೆ ನಾನು ಎಷ್ಟೋ ಸಂಸ್ಥೆಗಳಿಗೆ ಹೋಗಿ ಪಾಠ ಮಾಡ್ತೀನಿ. ತುಂಬ ರೆಸ್ಪೆಕ್ಟ್ ಇದೆ ನನ್ನ ಬಗ್ಗೆ ಎಲ್ಲ ಮಕ್ಕಳಿಗೂ. ನಾನು ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೋತಾ ಇದ್ದೀನಿ ಕೂಡ. ನಾನು ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಅಲ್ಲೂ ಕೂಡ ಮಕ್ಕಳು ಬರ್ತಾರೆ. ದೇ ವರ್ ಸೋ ಸ್ವೀಟ್. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ, ಒಳ್ಳೆ ರೆಸ್ಪೆಕ್ಟ್ ಇದೆ. ಯಾರು ಯಾರ ಹತ್ರನೂ ಹಂಗೆ ನಡ್ಕೊಳ್ಳಲ್ಲ. ಕೆಲವೊಂದು ಸಲ ಏನಾಗ್ಬಿಡುತ್ತೆ, ನಾವು ನಂಬಿರೋ ಯಾರು ನಾನು ತುಂಬ ನಂಬಿ ಹಿಂಗಿದೆ ಅಂತ ಏನು ಲೈಫ್ ಹೇಳ್ಕೊಂಡ್ಬಿಡ್ತೀವಲ್ಲ, ಅವರೇ ನಮ್ಮನ್ನು ಹಿಂದ್ಗಡೆಯಿಂದ ನಗ್ತಾ ಇರ್ತಾರೆ. ಹೆಂಗೆ ನಕ್ಕಿದ್ದಾರೆ ಅಂದರೆ, ಇಂಥವ್ರನ್ನ ನಂಬುದ ಅಂತ ನಾನು 3 ವರ್ಷ ತಿರುಗಾಟದಲ್ಲಿ ಮಾತೇ ಆಡಿಲ್ಲ ಯಾರ ಹತ್ರನೂ. ಸರಿಯಾಗಿ ಮಾತೇ ಆಡ್ತಿರ್ಲಿಲ್ಲ ನಾನು ಯಾರ ಹತ್ರನೂ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಪಾತ್ರ ಆಯಿತು, ಯಾರು ನನ್ನನ್ನು ಚೆನ್ನಾಗಿ ಪ್ರೀತಿನ ಮಾತಾಡ್ತಾರೆ ಅವ್ರ ಜೊತೆ ಹಾಯ್ ಬಾಯ್ ಅಂದ್ಕೊಂಡು ಅಷ್ಟೇ ಇರ್ತಾ ಇದ್ದೆ. ಬುದ್ಧಿ ಇಲ್ಲ ಅಂತ ಅವ್ರು ನನ್ನ ಜೊತೆ ಹಂಗೆ ನಡ್ಕೋತಾ ಇದ್ದಿದ್ದು. ಅಫ್ಕೋರ್ಸ್ ಬುದ್ಧಿ ಇರೋಲ್ಲ ಆ ಟೈಮಲ್ಲಿ. ಬುದ್ಧಿ ಇದ್ದಿದ್ರೆ ಕಪಾಳು ಕೊಡ್ದು, ಚಪ್ಪಲಿ ತೊಗೊಂಡು ಹೊಡೆದು ಹೆಂಗೋ ಅದರಿಂದ ದೂರ ಬಂದುಬಿಡ್ಬೋದು. ಬುದ್ಧಿ ಇಲ್ಲ, ಇವಳಿಗೆ ಯಾರೂ ಇಲ್ಲ, ಯಾರ ಹತ್ರನೂ ಹೇಳ್ಕೊಳ್ಳೋ ಧೈರ್ಯ ಇಲ್ಲ ಅಂತ ಯಾವಾಗ ನಮ್ಮ ವೀಕ್ನೆಸ್ ನಡ್ಕೊಂಡ್ಬಿಡ್ತಾರೆ, ಆವಾಗ ತುಂಬ ಕೆಟ್ಟದಾಗಿ ನಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ನಾನು ನೋಡಿದ್ದೀನಿ ತುಂಬ ಜನ ಇದ್ದಾರೆ. ಈಗಲೂ ಫ್ರೆಂಡ್ಸಲ್ಲಿದ್ದಾರೆ ಕೆಲವರು. ಅವ್ರನ್ನೆಲ್ಲ ನಾನು ಹೇಳ್ತಾರೆ, ಪರವಾಗಿಲ್ಲ, ಕ್ಯಾರೆಕ್ಟರ್ನೇ ನನ್ನ ನಡತೆನೇ ಸರಿ ಇಲ್ಲ ಅಂದರೂ ಪರವಾಗಿಲ್ಲ, ಅಂಥ ಫ್ರೆಂಡ್ಸ್ ನನ್ನ ಜೊತೆ ಬೇಡ ಅಂತಲೇ ಎಲ್ಲರಿಂದ ದೂರ ಇದ್ಬಿಟ್ಟಿದ್ದೀನಿ ನಾನು. ಪರವಾಗಿಲ್ಲ, ನೀನು ಸರಿ ಇಲ್ಲ ಕಣೆ, ನೀನು ಅಂಥವಳು ಇಂಥವಳು ಅಂದರೂ ಪರವಾಗಿಲ್ಲ, ಪ್ಲೀಸ್ ನನ್ನಿಂದ ದೂರ ಇದ್ಬಿಡಿ ಅಂತ ನಾನೇ ಅವರಿಂದ ದೂರ ಇರ್ತೀನಿ. ನೀನಸ ಮುಗಿಸಿದ್ಮೇಲೆ ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ಒಳ್ಳೆ ಟೀಚರ್ಸು, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮುಗಿದ್ಮೇಲೆ ನೆಕ್ಸ್ಟ್ ಏನು? ನೀನಾಸಮ್ಮ ಆದಮೇಲೆ ಎಲ್ಲ ಆಯ್ತು. ನೆಕ್ಸ್ಟು ಗೊತ್ತಿಲ್ಲ, ಎಲ್ಲೋಗ್ಬೇಕಂತ ಗೊತ್ತಿಲ್ಲ. ಮನೆ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ದೊಡ್ಡ ಕ್ವೆಶನ್ ಮಾರ್ಕ್ ನನಗೆ. ಅವ್ರದ್ದೆಲ್ಲ ಅವ್ರವ್ರ ಪಾಪ, ಕೆಲವರೆಲ್ಲ ನನಗೆ ಗೊತ್ತಿರೋಂಗೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗೋರು ಪಾಪ. ಕೆಲವರು ಚಿಕ್ಕಪ್ಪನ ಮನೇಲಿ ಅವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಕೆಲವ್ರು ಇದ್ರು. ಕೆಲವ್ರಿಗೆ ಅಪ್ಪ ಅಮ್ಮ ಇದ್ರು, ಬಡವರಿದ್ರು, ಆದರೂ ಇವರು ದುಡ್ದು ಮನೆ ನಡೆಸೋವಂಥವ್ರು ಕೆಲವರಿದ್ರು. ಇನ್ನು ಕೆಲವರೆಲ್ಲ ತುಂಬ ಕಡು ಬಡವರು. ಅವ್ರು ಹೆಂಗೋ ತಿರುಗಾಟದ ದುಡ್ಡಲ್ಲಿ ಅವ್ರ ಲೈಫ್ನ ಕೆಲವರು ಲೀಡ್ ಮಾಡಿರೋರು ಇದ್ದಾರೆ. ಊರಲ್ಲಿ ರಂಗಭೂಮಿ ಶುರು ಮಾಡಿ ಅವ್ರ ಬದುಕನ್ನು ಕಟ್ಕೊಂಡಿರೋರು ಇದ್ದಾರೆ ಇವರೆಲ್ಲ. ಬಟ್ ಅಪ್ಪ ಅಮ್ಮ ಇಲ್ಲ ಅಂತ ನಾನೊಬ್ಬಳೇ ಇದ್ದಿದ್ದು ಅನ್ಸುತ್ತೆ. ಕೆಲವ್ರಿಗೆಲ್ಲ ಸಿಂಗಲ್ ಪೇರೆಂಟ್ಸ್ ಇದ್ರು, ಅಪ್ಪ ಇರಲಿಲ್ಲ ಅಮ್ಮ ಇದ್ರು. ಕೆಲವ್ರಿಗೆ ಅಮ್ಮ ಇರಲಿಲ್ಲ ಅಪ್ಪ ಇದ್ರು. ಆ ಥರ ಸಿಂಗಲ್ ಪೇರೆಂಟ್ ಇರೋರು ಇದ್ರು. ನಾನೊಬ್ಬಳೇ ಯಾರೂ ಇಲ್ಲ ಅಂದರೆ ಮನೇನೂ ಗೊತ್ತಿಲ್ಲ, ಹೋಗೋಕ್ಕೆ ದಾರಿನೂ ಗೊತ್ತಿಲ್ಲ, ಯಾರ್ದು ನಂಬರೂ ಇಲ್ಲ ನನ್ನ ಹತ್ರ ಫೋನ್ ಮಾಡಿ ಹೋಗೋಣ ಅಂತ. ದಾವಣಗೆರೆ ಊರು ಗೊತ್ತು, ಊರಲ್ಲಿ ಎಲ್ಲಿ ಹೋಗ್ತೀಯಾ? ಊರು ನಮ್ಮದು ದಾವಣಗೆರೆ, ಬಟ್ ಎಲ್ಲಿ ಹೋಗ್ತೀಯಾ? ಆಮೇಲೆ ಮತ್ತೇನು ಮಾಡೋದು? ಇದ್ರ ಮಧ್ಯದಲ್ಲಿ ನಮ್ಮ ಅಂಬಿ ಅಂತ ನನ್ನ ಜೂನಿಯರ್ ಇದ್ದ ನೀನಾಸಮ್ಮಲ್ಲಿ, ಚರಣ್ ಅಂತ ಒಬ್ಬ ಇದ್ದ ಸೀನಿಯರಲ್ಲಿ. ಅವರಿಬ್ಬರು ಅಟ್ಟಕಳರಿ ಅಂತ ಬೆಂಗಳೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಡ್ಯಾನ್ಸ್ ಟ್ರೈನಿಂಗ್ ತೊಗೊಂಡಿದ್ರು. ಸೊ ನನಗೂ ಹೋಗ್ಬೇಕಂತ ಅನ್ನಿಸ್ತು ಅಲ್ಲಿಗೆ. ಅವರಿಬ್ಬರು ಬಾಡಿ ಮೂಮೆಂಟು, ಅವ್ರು ಬಂದು ನಮಗೆ ಪಾಠ ಮಾಡೋದು, ಅವ್ರನ್ನೆಲ್ಲ ನೋಡಿ, ಅವ್ರ ಎನರ್ಜಿ ಎಲ್ಲ ನೋಡಿ ಐ ವಾಸ್ ಇಂಪ್ರೆಸ್ಡ್ ಬೈ ದೆಮ್. ನಾನು ಹೋಗ್ಬೇಕು ಅಟ್ಟಕಳರಿಗೆ ಅಂತ. ಸರ್ ನಾನು ಹಿಂಗೆ ಅಟ್ಟಕಳರಿಗೆ ಹೋಗ್ತೀನಿ ಸರ್ ಅಂತ ಅಕ್ಷರ ಸರ್ ಹತ್ರ ಮಾತಾಡಿದೆ. ಆಯಿತು ಸಿತಾರ ನೀನು ಹೋಗು. ಅವ್ರದ್ದೊಂದು ಲೆಟ್ರು ನನಗೆ ಆ ಸಂಸ್ಥೆಯಲ್ಲಿ ಸೀಟ್ ಕೊಟ್ಟಿದೆ, ಅಕ್ಷರನ್ ಲೆಟ್ರು. ಸೊ ಯಾಕೆ ನಾನು ನೀನಾಸಮ್ಮನ್ನ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತೀನಿ ಅಂದರೆ, ಅಕ್ಷರ ಅವತ್ತು ಅವರೇನಾದರೂ ಅಂದರೆ ಕೊಡಬೇಕು ಕೊಡಬಾರ್ದು ಅಂತ ಏನಾದರೂ ಅವ್ರು ಯೋಚನೆ ಮಾಡಿದ್ದಿದ್ರೆ ಬಹುಶಃ ನಾನು ಕಲಿಯೋಕ್ಕಾಗ್ತಿರ್ಲಿಲ್ಲ. ಬಟ್ ಆ ವ್ಯಕ್ತಿಗೆ ಗೊತ್ತು ನಾನು ಬಾಡಿ ಮೂಮೆಂಟ್ ತುಂಬ ಚೆನ್ನಾಗಿ ಮಾಡ್ತೀನಿ, ಯೋಗ ಚೆನ್ನಾಗಿ ಮಾಡ್ತೀನಿ. ಅವ್ರು ಏನೇ ಕ್ಲಾಸಸ್ಗಳನ್ನ ಮಾಡಿದ್ರು ಎಲ್ಲನೂ ನಾನು ಚೆನ್ನಾಗಿ ಮಾಡ್ತಿದ್ದೆ. ಅಕ್ಷರ ನನಗೆ ಆ ನಂಬಿಕೆ ಇತ್ತು ನಾನು ಮಾಡ್ತೀನಿ ಅಂತ. ಅವ್ರು ಲೆಟ್ರ್ ಕೊಟ್ಟರು. ಅವ್ರು ಒಂದು ಲೆಟ್ರು ನನಗೆ 3.5 ಲಕ್ಷ ಫೀಸ್ನ ಕಮ್ಮಿ ಮಾಡ್ತು ಇನ್ ದ ಸೆನ್ಸ್ ನನಗೆ ಫೀಸೇ ಇಲ್ಲ ಆ ಸಂಸ್ಥೆಲಿ. ಅಫ್ಕೋರ್ಸ್ ಹೌದು, 3.5 ಇಲ್ಲ, 1 ವರ್ಷಕ್ಕಲ್ಲ. ಅವ್ರದ್ದು ಇನ್ನೂ ಪ್ಲ್ಯಾನ್ಸ್ ಎಲ್ಲ ಇದೆ. ಅವ್ರದ್ದು 6 ಮಂತ್ಸು 7 ಮಂತ್ಸ್ ಆ ಥರದ್ದು ಪ್ಲ್ಯಾನ್ಸ್ ಎಲ್ಲ ಇದೆ. ಆವಾಗ 1 ವರ್ಷಕ್ಕೆ ಬಹುಶಃ 1.5 ಲಕ್ಷನೋ 2 ಲಕ್ಷ ಫೀಸ್ ಇದ್ದಿದ್ದು. ಸೊ ಪಿ ಜಿ ಎಲ್ಲ, ಊಟ ತಿಂಡಿ ಎಲ್ಲ, ಅಕೊಮೆಂಡೇಷನ್ ಎಲ್ಲ ಇಲ್ಲ ಅವ್ರದ್ದು. ಅಟ್ಟಕಳರಿ ಅಕೊಮೆಂಡೇಷನ್ ಕೊಡಲ್ಲ, ಓನ್ಲಿ ಪಾಠ. ಏನು ಮಾಡೋದು ರೂಮ್ಗೆ? ಓಕೆ, ಇದೆಲ್ಲ ಆಗಿ ಒಂದು ಪಿ ಜಿ ಹುಡುಕೊಂಡೆ. ಒಂದು 2,500 ಕಟ್ಟಂದು ಹೊಂಬೇಗೌಡ ಸ್ಕೂಲ್ ಇದೆಯಲ್ಲ ವಿಲ್ಸನ್ ಗಾರ್ಡನಲ್ಲಿ, ಅದ್ರ ಎದುರುಗಡೆ ಒಂದು ಪಿ ಜಿ ಇದೆ. ಅದ್ರ ಎದುರುಗಡೆ ಪಿ ಜಿಲಿ ನಾನು ಇರ್ತಾ ಇದ್ದೆ. ನಾನು ಮತ್ತು ನನ್ನ ಫ್ರೆಂಡ್ ಅರುಣ ಅಂತ, ಅವಳು ಬೇರೆ ರೂಮು, ಬಟ್ ನನ್ನ ಫ್ರೆಂಡ್ ಅವಳು. ಅಲ್ಲಿಗೆ ಸೇರಿಕೊಂಡು ಅಕ್ಷರನ್ ಒಂದು ಲೆಟ್ರು ನನಗೆ ಆ ಒಂದು ಒಳ್ಳೆ ದೊಡ್ಡ ಸಂಸ್ಥೆಗೆ, ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಎಂಟ್ರಿ.
ಅಲ್ಲಿ ಎಲ್ಲ ಫಾರ್ಮ್ ಡ್ಯಾನ್ಸ್ನೂ ಕಲಿಸ್ತಾರೆ. ಬ್ಯಾಲೆ, ಭರತನಾಟ್ಯ, ಕಳರಿ, ಕಂಟೆಂಪ್ರರಿ, ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ಕಲಿಸ್ತಾರೆ. ವೆಸ್ಟರ್ನ್ ಡ್ಯಾನ್ಸ್ ಅಂದರೆ ಅವರು ಜರ್ಮನಿಂದಾನೇ ಬರೋರು, ಆಮೇಲೆ ಇಟಲಿಯಿಂದಾನೇ ಬರೋರು. ಆಮೇಲೆ ನಮಗೆಲ್ಲ ಟೀಚರ್ಸ್ ಎಲ್ಲ ಅವರೆಲ್ಲ ಯಾರು ಕನ್ನಡದವರಲ್ಲ, ಒಂದಿಬ್ಬರು ಮಾತ್ರ ಕನ್ನಡದವ್ರು ಇದ್ದಿದ್ದು, ದೀಪಕ್ ಮತ್ತು ಸೋಮು ಸರ್ ಅಂತೇಳಿ, ಇವರಿಬ್ಬರೇ ಕನ್ನಡದವ್ರನ್ನೆಲ್ಲ. ನಮ್ಮ ಮಿನಲ್ ಪ್ರಭು ಅಕ್ಕ ಬಂದ್ಬಿಟ್ಟು ನನಗೆ ಕ್ಲಾಸಿಕಲ್ ಡ್ಯಾನ್ಸ್ ಟೀಚರ್ ಅವರು. ಮಿನಲ್ ಅಕ್ಕ ಅಂತ, ಅವ್ರದ್ದು ಅನನ್ಯ ಅಂತ ಒಂದು ಸಂಸ್ಥೆ ಇದೆ, ಅವ್ರದ್ದು ನಮಗೆ ಕ್ಲಾಸಿಕಲ್ ಹೇಳ್ಕೊಡಕ್ಕೆ ಬರ್ತಿದ್ರು. ಅವರು ಕೂಡ ನನಗೆ PG ಫೀಸ್ ಕಟ್ಟೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮಿನಲ್ ಅಕ್ಕ ನಮ್ಮ ಮಠ ಕಳರಿಲಿ ಓದುವಾಗ ನಾನು 1-2-3 ದಿನ ಕ್ಲಾಸ್ಗೆ ಹೋಗಲಿಲ್ಲ. ಯಾಕೆ ನೀನು ಕ್ಲಾಸಿಗೆ ಬರ್ತಾ ಇಲ್ವಲ್ಲ, ಯಾಕೆ ಅಬ್ಸೆಂಟ್ ಮಾಡ್ತಿದ್ಯಾ, ಆಗ್ತಿದೆ ಅಂತಂದರೆ, ಇಲ್ಲ ಈ ಥರ ನಾನು PGದು ಫೀಸ್ ಕಟ್ಟಬೇಕು, ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ, ನನ್ನ ಫ್ರೆಂಡ್ ಮನೇಲಿದ್ದೀನಿ ನಾನು ಅಂತ ಹೇಳಿದ್ಮೇಲೆ ಆಯಿತು, ನಿಂಗೆ ಎಷ್ಟು ತಿಂಗ್ಳದ್ದು ಕಟ್ಟಬೇಕು ಅಂತೇಳಿ ಕೇಳಿ, ಇಷ್ಟು ತಿಂಗ್ಳದ್ದು ಕಟ್ಟಬೇಕು ಅಂತ. ಆಮೇಲೆ ಅವರು ಅನನ್ಯ ಸಂಸ್ಥೆಯಿಂದ ನನಗೆ ಫೀಸ್ಗೆ ಹೆಲ್ಪ್ ಮಾಡಿದ್ರು. ಆದಮೇಲೆ ಇನ್ನೊಬ್ಬರು DWD ಅಂತೇಳಿ ಒಂದು ಚೈತನ್ಯ ಸರ್ ಅಂತ, ಅವ್ರದ್ದು NGO, ಅವರು ನನಗೆ ಪ್ರತಿ ತಿಂಗಳು ನನ್ನ PGಗೆ ಏನು ಫೀಸ್ ಬೇಕು ಅದನ್ನು ಅವ್ರು ವ್ಯವಸ್ಥೆ ಮಾಡಿದರು. ಅದ್ರದ್ದು ಕಾಂಟ್ಯಾಕ್ಟ್ ಬಂದು ನಮ್ಮ M ಗಣೇಶ್ ಅವ್ರು ಕೊಟ್ಟಿದ್ದು, ಅಂದರೆ ಇವಾಗ ನೀನಾಸಮ್ಮಿನ ಪ್ರಿನ್ಸಿಪಲ್ ಅವ್ರು ಕೊಟ್ಟಿದ್ದು. ಸೊ ಅವ್ರು ಕೊಟ್ಟು ಅವ್ರು ನನಗೆ ಅದನ್ನು ಕೊಡೋಕ್ಕೆ 6 ತಿಂಗಳು ಬೇಕಾ. 6 ತಿಂಗಳಲ್ಲಿ ಏನು ಮಾಡೋದು, ಪಾನಿಪುರಿ ತಿನ್ನೋದು, ಪಾನಿಪುರಿ ತಿನ್ನು ಮಲ್ಕೋ, ಪಾನಿಪುರಿ ತಿನ್ನು ಬೆಳಗ್ಗೆ ಕ್ಲಾಸ್ಗೆ ಹೋಗು. ಅಲ್ಲಿ ಒಬ್ಬರು ಪಾನಿಪುರಿ ಅಂಗಡಿ ಅಂಕಲ್ ಇದ್ರು ಒಂಬೇಗೌಡ ಸ್ಕೂಲ್ ಹತ್ರ. ಅವರಿಬ್ಬರು ಅಂಕಲ್ ಆಂಟಿ ಏನಾಗಲ್ಲ, ನೀನು ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ, ನೀನು ಡೈಲಿ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗು ಹೊಟ್ಟೆ ತುಂಬ ಅಂತ ಕೊಡೋರು. ಅನ್ನದಾತರು ಅಂತ ಹೇಳಬೇಕು. ಪಾಪ ಅವರು ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದೆ. ನನ್ನ PGಲಿ ನನ್ನ ಅರುಣ ಅಂತಿದ್ಲಲ್ಲ ಫ್ರೆಂಡು, ಅವ್ರಿಗೆ ಅವರು ರಿಲೇಷನ್ಸ್ ಆಗಬೇಕು, ಅವಳಿಗೆ ಊಟ ಕಳಿಸೋರು. ನಾನು ಅದೇ PGಲಿ ಇದ್ದೀನಿ ಅಂತ ಗೊತ್ತಿಲ್ಲ ಅವ್ರಿಗೆ, ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅಂತ ಅಂದ್ಕೊಂಡು ಅವರು ನಾನು ಪಾನಿಪುರಿ ಕೊಡಿ, ಹಿಂಗೆ ನಾನು ಒಂದೇ ಸಲ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಡೈಲಿ ಪಾನಿಪುರಿ ತಿಂದ್ಬಿಟ್ಟು ಮಲ್ಕೋತಿದ್ದೆ 6 ತಿಂಗಳು ಲಿಟ್ರಲಿ. ಸೊ ಇದ್ರ ಮಧ್ಯದಲ್ಲಿ PGದು ಒಂದು ಸಲ ಫೀಸ್ ಕಟ್ಟಬೇಕು ಅಂತ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿದೆ ನಾನು. ಅವ್ರ ಹತ್ರ ನನ್ನ ದುಡ್ಡಿತ್ತು, ಯಾಕೆ ನಾನು ಕೆಲಸ ಮಾಡಿದ್ದೆ ಅವ್ರ ಇದರಲ್ಲಿ ಟೀಮಲ್ಲಿ. ಸರ್ ಇಷ್ಟು ದುಡ್ಡಿದೆ ನಂದು ನಿಮ್ಮ ಹತ್ರ ಕೊಡಿ ಅಂತ ಕೇಳಿದರೆ, ಏನೇ ನಿನ್ನ ಮುಖಕ್ಕೊಂದು 500 ರೂಪಾಯಿ ಹುಟ್ಟಲ್ವ ಬೆಂಗಳೂರಲ್ಲಿ ಅಂದ್ಬಿಟ್ರು. ಅಂದು ಫೋನ್ ಕಟ್. ವ್ಯಕ್ತಿ ಹೆಸರು ಹೇಳಲ್ಲ ನಾನು. ಕಟ್ ಮಾಡಿದ್ರು ಫೋನು. ಓಕೆ, ನಾನು ದುಡ್ದಿದ್ದೀನಿ ಅವ್ರ ಟೀಮಲ್ಲಿ, ನನ್ನ ದುಡ್ಡಿದೆ ಅವ್ರ ಹತ್ರ, ದುಡ್ಡು ಕೇಳಿದರೆ ಈ ಥರ ಹೇಳ್ತಾರಲ್ಲ ಅಂತ. ಸರಿ ಫೈನ್, ಅದು ಓಕೆ. ಫೋನ್ ಇಟ್ಬಿಟ್ಟು ಮತ್ತೆ ನಾನು ಅವತ್ತಿಂದ ನನ್ನ ಕೆರಿಯರ್ ಸೆಟ್ ಆಗೋವರೆಗೂ ನಾನು ಯಾವ ವ್ಯಕ್ತಿಗೂ ಕಾಲ್ ಮಾಡಿಲ್ಲ, ಯಾರನ್ನೂ ಸಹಾಯ ಕೇಳಿಲ್ಲ. ನಾನೇ ಹೋಗಿ ಅವರು PGದು ಕೆಳಗಡೆ ಇದ್ದಿದ್ದು ಪಾನಿಪುರಿ ಅಂಗಡಿಗೆ ಅಂಕಲ್ಗೆ ಹೇಳಿದೆ, ಅಂಕಲ್ ನಂಗೆ ಹಿಂಗೆ ಕೊಡಿ, ನಾನು ನಿಮಗೆ ದುಡ್ಡು ತಲುಪಿಸ್ತೀನಿ ಅಂತ. ಸೊ ಅದಾದಮೇಲೆ ಏನಾಯಿತು, ಒಂದಿನ ಅಂಕಲ್ ರಜೆ ಹಾಕ್ಬಿಟ್ರು 1 ವಾರ ಪಾನಿಪುರಿಗೆ. ಏನು ತಿನ್ನೋದು, ಊಟ ಇಲ್ಲ. ಸರಿ, ಅವಳು ನನ್ನ PG ಫ್ರೆಂಡ್ ಇದ್ಲಲ್ಲ ಅರುಣ, ಅವಳೇನು ಮಾಡಿದ್ಲು, ಅವಳಿಗೆ ಬರೋ ಊಟದಲ್ಲಿ ನನಗೆ ಅರ್ಧ ಎತ್ತಿಡೋದು, ಅವಳು ಊಟ ಕೊಡೋದು ನಂಗೆ. ಅರುಣ ಅವಳು ಆಯ್ನೂರು ಅಂತೇಳಿ ಶಿವಮೊಗ್ಗದ ಹತ್ರ ಊರು ಅವಳದು. ದಿ ಬೆಸ್ಟ್ ಫ್ರೆಂಡ್. ಆವಾಗ ನಾವು ಅವಾಗ ತುಂಬ ಕಿತ್ತಾಡ್ತಾ ಇದ್ವಿ, TV ರಿಮೋಟಿಗೆ ಕಿತ್ತಾಡ್ತಾ ಇದ್ವಿ ನಾವು. ಕಿತ್ತಾಡಿ ಎನಿಮಿಗಳಾಗಿ PGಲಿ ಗೊತ್ತಲ್ಲ, ಒಂದೇ TV ಒಂದೇ ರಿಮೋಟು, ಎಲ್ಲರಿಗೂ ಅವ್ರವ್ರ ಫೇವ್ರೇಟ್ ಚಾನಲ್ ನೋಡಬೇಕು ಅಂತಿರುತ್ತೆ. ನಾನು ಕನ್ನಡ ಸೀರಿಯಲ್ಲು, ಅವಳು ಹಿಂದಿ ಸೀರಿಯಲ್ಲು. ನಾನು ಸಾಯ್ಲಿ ಆ ಕಡೆ ಅಂತೇಳಿ ತುಂಬ ಕಿತ್ತಾಡ್ತಿದ್ವಿ, ದೊಡ್ಡ ಎನಿಮಿಗಳು ನಾವು. ರಿಮೋಟ್ಗೇನೆ ಕಿತ್ತಾಡ್ತಾ ಇದ್ವಿ. ಸಿಲ್ಲಿ ವಿಷಯ, ಬಟ್ ಒಳ್ಳೆ ಫ್ರೆಂಡ್ಸ್ ಕೊಡ್ತು ನನಗದು ಆ ಜಗಳ. ಅವಳು ನನ್ನ ಆ ಒಂದು ಅಟ್ಟಕಳರಿಯ ಅಷ್ಟೂ ದಿನದ ನನ್ನ ಊಟದ ವ್ಯವಸ್ಥೆ ಅವಳೇ ನೋಡ್ಕೊಂಡಿದ್ದು ಅರುಣ. ಅವಳು ವಂಡರ್ಫುಲ್ ಗರ್ಲ್, ಅವಳು ಸಖತ್ ಇಂಡಿಪೆಂಡೆಂಟ್ ಹುಡುಗಿ. ಅವಳು ಶ್ರೀರಾಮ್ ಚೀಟ್ಸಲ್ಲಿ ಕೆಲಸ ಮಾಡ್ತಿದ್ಲು ಅವಳು ಅರುಣ. ಕೆಲಸ ಮಾಡಿಕೊಂಡು PGಲಿ ಇದ್ಕೊಂಡು ಅವಳು ಓದ್ಕೊಂಡು ಚೆನ್ನಾಗಿ ಇದ್ಲು. ಅವ್ರ ರಿಲೇಷನ್ ಅವಳಿಗೆ ಊಟ ಕಳಿಸೋದು, ನನಗೆ ಊಟ ಕೊಡೋಳು. ಅವಳು ಯಾಕೆ ನಾನು ಅವಳ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅವಳು ಬಹುಶಃ ಊಟಕ್ಕೆ ಕೊಡದೇ ಇದ್ದಿದ್ರೆ ಅವತ್ತು, ಅಥವಾ ನಾನು ಏನಾಗ್ತಿದ್ನೋ, ಶೂಕಣ್ಣಂಗೆ ಸತೇ ಹೋಗಿರ್ತಿದ್ನೋ ಏನೋ ಗೊತ್ತಿಲ್ಲ. ಒಂದು ವಾರ ಅವರು ರಜಾ ಮಾಡಿಬಿಟ್ಟಿದ್ದಾರೆ. ಏನು ಊಟ ಮಾಡಿದ್ದು, ಯಾರನ್ನು ಕೇಳೋದು, ಹೆಂಗೆ ಯಾರನ್ನು ಕೇಳೋದು, ತುಂಬ ಪ್ರಶ್ನೆಗಳು. ಬಟ್ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಅವಳು ಊಟ ಕೊಟ್ಟಿದ್ಲು, ಅವಳೊಂದು ಚೆನ್ನಾಗಿ ನೋಡ್ಕೊಂಡ್ಲು ಅರುಣ. ಥ್ಯಾಂಕ್ಸ್ ಟು ಹರ್. ಆ್ಯಕ್ಚುಲಿ ಆ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾಳೆ. ಅದಾದಮೇಲೆ ಅಟ್ಟಕಳರಿಲಿ 1 ವರ್ಷ ಆದ ತಕ್ಷಣ ನಮಗೆ ಪೇಮೆಂಟ್ ಕೊಡೋಕೆ ಶುರು ಮಾಡಿದ್ರು. ಯಾಕೆಂದರೆ ಅದು ರೆಪರ್ಟ್ರಿ ಶುರುವಾಗುತ್ತೆ 1 ಇಯರ್ ಆದಮೇಲೆ. ಅದೊಂಥರ ಹೇಗೆ ಅಂದರೆ, ಈಗ ವಿತೌಟ್ ಫೀಸ್ ಅಲ್ವಾ, ನಮಗದು ಕಾಂಟ್ರಾಕ್ಟ್ ಇರುತ್ತೆ. ನಾವು 2 ವರ್ಷ ಅವ್ರಿಗೆ ಕೆಲಸ ಮಾಡಿಕೊಡ್ಲೇಬೇಕು, ಅದು ಆಬ್ವಿಯಸ್ಲಿ ಮಾಡಿಕೊಡ್ಬೇಕು. ನಮಗೆ ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದಾರೆ ಅಂದರೆ ಸರಿ ಅಂತೇಳಿ ಮಾಡ್ತಾ ಇರುವಾಗ ಅವ್ರು ನನಗೆ ಪೇಮೆಂಟ್ ಕೊಡೋಕೆ ಶುರು ಮಾಡಿದರು. ಸೊ ಪೇಮೆಂಟ್ ಕೊಡೋಕೆ ಶುರುವಾದ ತಕ್ಷಣ ಫಸ್ಟು ನಾನು ಹೋಗಿ ಕೊಟ್ಟಿದ್ದು ನಮ್ಮ ಪಾನಿಪುರಿ ಅಂಗಡಿಗೆ ಹೋಗಿ 3,500 ಹಿಂಗೆ ಕೊಟ್ಟರೆ ಅವ್ರು ಇಸ್ಕೊಳ್ಳಿಲ್ಲ. ಏನಮ್ಮ ನೀನು, ನಾವು ಮಾಡಿದ್ದು ಇದನ್ನೆಲ್ಲ ನೀನು ದುಡ್ಡಲ್ಲಿ ಅಳೀತಾ ಇದೆಯಾ ನೀನು,
ನೀನು ಒಂಥರ ನಮ್ಮ ಫ್ಯಾಮಿಲಿ ಥರ ಇವಾಗ, ಬೇಡ ನಿನ್ನ ದುಡ್ಡು ಅಂತೇಳಿ ಕೊಟ್ಟರು. ಸೊ ವಾಪಸ್ ಕೊಟ್ಟರು, ವಾಪಸ್ ಇಸ್ಕೊಂಡು ಬಂದೆ. ಆಮೇಲೆ ಅರುಣಾ ನನ್ನ ಫ್ರೆಂಡು ಹೇಳಿದೆ, ನನಗೆ ಒಂದು ರೂಮ್ ಮಾಡ್ಕೋತೀನಿ, ಒಂದು ಪುಟ್ಟದೊಂದು ರೂಮ್ ಮಾಡ್ಕೋತೀನಿ, PG ಆಗಲ್ಲ, ಇವ್ರದ್ದು ಟೈಮಿಂಗ್ ಇದೆ, ಅಲ್ಲೆಲ್ಲ ಟೈಮಿಂಗ್ ಅವ್ರು ತುಂಬ ಹೊತ್ತು ಕೆಲಸ ಮಾಡಬೇಕಲ್ಲಿ, ಸೊ ಲೇಟ್ ಆಗಿಬಿಡುತ್ತೆ, ಒಂದೊಂದು ಸಲ ಪ್ರೋಗ್ರಾಮ್ ಲೇಟ್ ಆಗ್ತಿತ್ತು, ಅದಕ್ಕೆ ಕಷ್ಟ ಆಗುತ್ತೆ, ನಾನು ಮಾಡಲ್ಲ ಅಂತ. ಸರಿ ಮಾಡ್ಕೋ ರೂಮು ಅಂತೇಳಿ ಹೇಳಿದ್ರು. ನಾನು ರೂಮ್ಗೆ ಹೋದೆ. ಆಮೇಲೆ ಅವಳದು ನಂದು ಕನೆಕ್ಷನ್ ತಪ್ಪೋಯ್ತು ಸ್ವಲ್ಪ. ಆದರೆ ಅವಳು ಮದುವೆ ಕರೆದ್ಲು ನನ್ನನ್ನು, ಮದುವೆಗೆ ಹೋಗಿದ್ದೆ. ಅವಳ ಮದುವೆ ತುಂಬ ಒಂಥರ ಬ್ಯೂಟಿಫುಲ್ ಮೆಮೊರಿ ನನ್ನ ಲೈಫಲ್ಲಿ. ಅವಳ ಮದುವೆ ಶಿವಮೊಗ್ಗದಲ್ಲಿ ನಡೀತು. ಅವಳ ಮದುವೆಗೆ ಹೋಗಿ, ಸೊ ಅಂದರೆ ಫ್ರೆಂಡ್ಶಿಪ್ನ ಅವಳು ಆ ಥರ ಉಳಿಸ್ಕೊಂಡಿದ್ದು. ಈಗಲೂ ಈ ಕ್ಷಣನೂ ಫೋನ್ ಮಾಡಿದರೆ ಅವಳ ಮನೆ ಗೃಹ ಪ್ರವೇಶಕ್ಕಾಗಲಿ, ಅವಳ ಮಗು ನಾಮಕರಣಕ್ಕಾಗಲಿ, ಅವಳ ಸೀಮಂತಕ್ಕಾಗಲಿ, ಮಗುದು ಬರ್ತ್ಡೇಗಾಗಲಿ, ಅವಳು ಯಾವ ಪ್ರೋಗ್ರಾಮನ್ನು ನನಗೆ ಹೇಳ್ದೆ ಯಾವತ್ತೂ ಮಾಡಿಲ್ಲ. ಇನ್ಫಾರ್ಮೇಷನ್ ಇಲ್ಲದೆ ಏನೂ ಮಾಡಿಲ್ಲ. ಅವಳು ಅಷ್ಟು ಒಂಥರ ಸಿಸ್ಟರ್ ಥರ ಟ್ರೀಟ್ ಮಾಡ್ತಾಳೆ ನನ್ನನ್ನು. ನನಗೆ ಅವಳು ಒಂಥರ ಯಾವಾಗಲೂ ಎವರ್ ಗ್ರೀನ್ ಅವಳು ನನಗೆ. ಸೊ ಅದಾದಮೇಲೆ ಬೆಂಗಳೂರಲ್ಲಿ ಅಟ್ಟಕಳರಿ ಶುರುವಾಗಿ, ಪ್ರೊಫೆಷನ್ ಅಂತ ಶುರುವಾದಮೇಲೆ ಡ್ಯಾನ್ಸು, ಆಮೇಲೆ ಕಾರ್ಪೊರೇಟ್ ಶೋಸ್ ಜಾಸ್ತಿ ಅವ್ರದ್ದು, ಅಲ್ಲಿ ಸಂಸ್ಥೆಯಲ್ಲೂ ಮಾಡಬೇಕು, ಮತ್ತು ಬೇರೆಯವ್ರಿಗೆ ಟೀಚ್ ಮಾಡಬೇಕು, ಹಾಗೆ ಬೇರೆ ಕಡೆ ಹೋಗಿ ಶೋಸ್ ಮಾಡಬೇಕು. ಹಂಗೆ ಮಾಡ್ತಾ ಇರುವಾಗ ಸಂಬಳನೂ ಬರ್ತಾಯಿತ್ತು ಚೆನ್ನಾಗಿ, ಕೈಗೆ 8,000. ಅದು ನನಗೆ ಅದೇ ಜಾಸ್ತಿ ಆ್ಯಕ್ಚುಲಿ. PG ಫೀಸ್ ಕಟ್ಟಿ ನಂದು ಊಟ ಎಲ್ಲ ಆದ್ರೂ ಸ್ವಲ್ಪ ಉಳಿತಿತ್ತು, ಮೇಂಟೈನ್ ಆಗ್ತಿತ್ತು. ಆಮೇಲೆ ನನಗೆ ಪಾಪ ಚೇತನ್ ಸರ್ ಅಂತ ಅವ್ರು DWD NGOದವರು, ಅವರು ನನಗೆ ಕಳಿಸೋರು ಅಕೌಂಟಿಗೆ ದುಡ್ಡು 5,000, ಪ್ರತಿ ತಿಂಗಳು 5,000 ಕಳಿಸೋರು. ಒಂದು ವರ್ಷ ಆದಮೇಲೆ ನಾನು ಹೇಳಿದೆ, ಸರ್ ನಂದು ಕೋರ್ಸ್ ಮುಗೀತು, ನನ್ನ PGದು ಇದು ಮುಗೀತು, ನೀವಿನ್ನು ಕಳಿಸ್ಬೇಡಿ ಅಂತ ನಾನು ಅವ್ರಿಗೆ ಮೇಲ್ ಹಾಕಿದೆ. ಮೇಲ್ ಹಾಕಿದ್ಮೇಲೆ ಆಯ್ತಮ್ಮ ನಿಂಗೆ ಒಳ್ಳೇದಾಗಲಿ ಅಂತೇಳಿ ಪಾಪ ಅವರು ಒಳ್ಳೆ ಆಶೀರ್ವಾದ ಮಾಡಿದರು. ಆ್ಯಂಡ್ ಥ್ಯಾಂಕ್ಸ್ ಟು DWD ಚೇತನ್ ಸರ್ಗೆ. ಅದಾದಮೇಲೆ ನಾನು ವರ್ಕ್ ಶುರು ಮಾಡಿದೆ. ನನಗೆ ಯಾವಾಗ ನೀನಾಸಮ್ಮಲ್ಲೂ ನಮಗೆ 5 ವರ್ಷದಿಂದ ನನ್ನ ತಿರುಗಾಟ 4 ವರ್ಷ ಮಾಡಿದಾಗ ಅದು ಒಂದು ಬಂಚ್ ಆಫ್ ಅಮೌಂಟ್ ಇತ್ತು. ಅದರಲ್ಲಿ ನಂದು ಬಟ್ಟೆ ಎಲ್ಲ ತೊಗೋಬೇಕು. ಅದು ಅಟ್ಟಕಳರಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದರೆ ಗೊತ್ತು, ಅವ್ರದ್ದು ಪರ್ಟಿಕ್ಯುಲರ್ ಕಾಸ್ಟ್ಯೂಮ್ಸ್ ಇದೆ, ಇದೇ ಥರ ಪ್ಯಾಂಟ್ ಹಾಕೋಬೇಕು, ಇದೇ ಥರ ಟೀ ಶರ್ಟ್ ಹಾಕೋಬೇಕು, ಈ ಥರನೇ ಶೂ ಹಾಕೋಬೇಕು ಅಂತೆಲ್ಲ ಇದೆ. ಅದಕ್ಕೆ ನಮಗೆ ತುಂಬ ಸಪೋರ್ಟಿಂಗ್ ನಿಂತಿದ್ದಂದರೆ ಗೌತಮ್ ಮತ್ತು ಉಷಾ ಅಂತ ಇಬ್ಬರು. ಅವರು ಡಾಕ್ಯುಮೆಂಟ್ರಿ ಮೇಕಿಂಗ್ ಎಲ್ಲ ಮಾಡ್ತಾರೆ ತುಂಬ. ಸೊ ಡಾಕ್ಯುಮೆಂಟ್ರಿ ಮೇಕಿಂಗ್ ಮಾಡ್ತಾ ಅದ್ರಲ್ಲಿ ಒಂದು ಡಾಕ್ಯುಮೆಂಟ್ರಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅವ್ರು ನಿಂಗೆ ಹೆಲ್ಪ್ ಬೇಕಲ್ವಾ ನನ್ನಿಂದ, ನಾನು ಸುಮ್ಮನೆ ಹೆಲ್ಪ್ ಮಾಡಲ್ಲ, ನೀನು ಕೆಲಸ ಮಾಡೋ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಸೊ ಅವ್ರು ಏನಂದರೆ ಡಾಕ್ಯುಮೆಂಟ್ರಿನ ಮಾಡಿಸ್ಕೊಂಡು ನನ್ನ ಹತ್ರ ಅವ್ರು ದುಡ್ಡು ಕೊಡೋದು ನನಗೆ. ಸೊ ಆಮೇಲೆ ಅದನ್ನು ತಂದು ನಾನು ಯೂಸ್ ಮಾಡ್ಕೊಳ್ಳೋದು ಮನೆ ಬಾಡಿಗೆಗೆ, ರೇಷನ್ಗೆ, ಅದಕ್ಕೆಲ್ಲ. ಹಾಗೆ ಬೆಂಗಳೂರ್ದು ಒಂದು ಲೈಫು 3 ವರ್ಷ ಕಳೀತು. 2013 ನಂದು ಅಟ್ಟಕಳರಿ ಎಂಡಿಂಗ್, ಅದು 13 ಹಾಂ 13 ಎಂಡಿಂಗ್. ಅದು ಮುಗಿದ್ಮೇಲೆ ಏನು ಮಾಡೋದು, ಅಲ್ಲೂ ಕಲಿಯೋದು ಮುಗಿದೋಯ್ತು, ಕೆಲಸ ಮಾಡೋದು 2 ವರ್ಷ ಮುಗಿದೋಯ್ತು. ಕಂಟಿನ್ಯೂ ಮಾಡ್ತೀಯ ಸಿತಾರ ಅಂದರೆ ಆ್ಯಕ್ಚುಲಿ ನಂಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ಒಂದೇ ಹತ್ರ ಇರಬಾರ್ದು, ಬೇರೆ ಬೇರೆದೇನಾದರೂ ಮಾಡಿ. ನನಗೆ ಯಾವಾಗಲೂ ಹಾಗೇನೆ, ನಾನು ನೀರು ಥರ ಹರಿತಾ ಇರಬೇಕು, ನಾನು ಕಲಿತಾ ಇರಬೇಕು, ಹೊಸದನ್ನು ಕಲಿಬೇಕು, ಹೊಸದನ್ನು ಮಾಡಬೇಕು. ಆಮೇಲೆ ಆದಷ್ಟು ನನ್ನ ವಯಸ್ಸು ಮುಗಿಯೋ ತನಕ ಏನೇನೆಲ್ಲ ಕಲಿಬೋದು ಅದನ್ನ ಕಲಿಯೋಣ, ಏನೇನನ್ನು ಕಲ್ಸೋಕ್ಕಾಗುತ್ತೆ ಅದನ್ನು ಕಲ್ಸೋಣ, ಇಷ್ಟು ನನಗೆ ಗೊತ್ತಿರೋದು. ಹಂಗೆ ಮಾಡಿಕೊಂಡು ಬಂದಿದ್ದರಿಂದ ನನಗೆ ಅಟ್ಟಕಳರಿ ಬೇಗ ಮುಗೀತು. 2013 ಒಂದು ಸೀರಿಯಲ್ಗೆ ನಮ್ಮ ಸೀನಿಯರ್, ನನ್ನ ಜೂನಿಯರ್ ನೀನಾಸಮ್ಮಲ್ಲೇ ಅಣ್ಣ, ಬಟ್ ನನಗೆ ಏಜಲ್ಲಿ ತುಂಬ ದೊಡ್ಡವರು. ಅವ್ರ ಹೆಸರು ದಾನಪ್ಪ ಬಾಗಲಕೋಟೆ ಅಂತೇಳಿ, ದಾನಪ್ಪಣ್ಣ ಅಂತ. ನನ್ನ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿಸಿದ್ದು ದಾನಪ್ಪಣ್ಣ. ಆ್ಯಕ್ಚುಲಿ ಅಣ್ಣಂದು ತುಂಬ ದೊಡ್ಡ ಪಾತ್ರ ಅಲ್ಲ ನನ್ನ ಲೈಫಲ್ಲಿ, ತುಂಬ ದೊಡ್ಡ ಪಾತ್ರ ದಾನಪ್ಪಣ್ಣಂದು. ಏನಂದರೆ ಅಣ್ಣ ಒಂಥರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾನೆ. ತಂಗೆವಾ ಎಲ್ಲಿದೆಯಾ, ಹಿಂಗೊಂದು ಸೀರಿಯಲ್ ಇದೆ ಮಾಡ್ತೀಯಾ ಅಂತ. ಅಟ್ಟಕಳರಿ ಜಸ್ಟ್ ಮುಗಿಸಿನೂ ಹೊರಗೆ ಬಂದಿದ್ದೆ ಅಷ್ಟೇ ನಾನು. ಆವಾಗ ಮಾಡಿಸಿದ್ರು ಅಣ್ಣ ನನ್ನ ಹತ್ರ ಪಾತ್ರ. ಅಣ್ಣ ನಾನು ಮಾಡ್ತೀನ ಕ್ಯಾಮ್ರಾ ಮುಂದೆ, ನಿನ್ನಂಥ ಅದ್ಭುತ ನಟಿ ನಾನು ನೋಡಿಲ್ಲ, ಬಾ ನೀನು ಬಾಯಿ ಮುಚ್ಕೊಂಡು ನೀನು ಮಾಡ್ತೀಯಾ ಅಂತೇಳಿ ಕರ್ಕೊಂಡೋಗಿ, ನನಗಿಂತ ಜಾಸ್ತಿ ನನ್ನ ಮೇಲೆ ನಂಬಿಕೆ ಆ ಅಣ್ಣನಿಗೆ, ನೀನು ಮಾಡ್ತೀಯಾ ಮಾಡು ಅಂತ. ಆ್ಯಕ್ಚುಲಿ ನಾನು ಚೆನ್ನಾಗಿ ಮಾಡಿದೆ, ಅವರು ಹೇಳ್ಕೊಟ್ರು ಪಾಪ ನಿರ್ದೇಶಕರು ತುಂಬ ಚೆನ್ನಾಗಿ. ಸೀರಿಯಲ್ ಫಸ್ಟ್ ಸೀರಿಯಲ್ ಬಂದ್ಬಿಟ್ಟು ಕಾಮಿಡಿ ಸೀರಿಯಲ್, ಅದು ತುಂಬ ಫೇಮಸ್ ಆಗಿತ್ತು, ಪಂಚರಂಗಿ ಪೌ ಪೌ ಅಂತ. ಅದು ಅದರಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು. ಪೃಥ್ವಿ ಕುಲಕರ್ಣಿ ಸರ್ ಅದನ್ನು ನಿರ್ದೇಶನ ಮಾಡ್ತಿದ್ರು. ತುಂಬ ಒಳ್ಳೆ ಸೀರಿಯಲ್ಲು, ಅವ್ರು ಚೆನ್ನಾಗಿ ಹೇಳ್ಕೊಟ್ರು. ನಂದು ಅದೇ ಫಸ್ಟ್ ಸೀರಿಯಲ್ಲು ಮಾಡಿದೆ. ನನ್ನ ಹೆಸರು ಅದರಲ್ಲಿ ಮಲ್ಲಿಗೆ ಅಂತ. ಸೊ ಇಬ್ಬರು ಫೇಮಸ್ ಆರ್ಟಿಸ್ಟು ನಾವು ಆ ಸೀರಿಯಲಿಂದ ಎಂಟ್ರಿ ಆಗಿದ್ದು, ನಾನು ಮತ್ತು ನೇಹಾ ಗೌಡ ಅಂತ. ಅವಳು ರೋಜಾ ಕ್ಯಾರೆಕ್ಟರ್ ಮಾಡಿದ್ಲು, ನಾನು ಮಲ್ಲಿಗೆ ಕ್ಯಾರೆಕ್ಟರ್ ಮಾಡಿದ್ದೆ. ಆಮೇಲೆ ನಮ್ಮ ಜೊತೆ ಆ್ಯಕ್ಟ್ ಮಾಡಿದವನು ವಿಕ್ಕಿ ಅಂತ. ವಿಕ್ರಮ್ ಬಂದ್ಬಿಟ್ಟು ನಟನ ಹುಡುಗ, ಅವನು
ನಟನದಿಂದ ಬಂದಿದ್ದ ಹುಡುಗ, ಅವ್ನು ಮಂಡ್ಯ ರಮೇಶ್ ಸರ್ ಟೀಮಿಂದ. ಅವನು ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದ. ನಾನು, ಅವನು ಮತ್ತು ನೇಹಾ ಗೌಡ ಒಟ್ಟಿಗೆ ಕಾಲಿಟ್ಟಿದ್ದೆ ಇಂಡಸ್ಟ್ರಿಗೆ. ಸೊ ಅವಾಗ ಮಾಡಿದ್ದು 2013 ನಾನು ಮಾಡಿದ್ದು. 2014 ಒಂದು ಆಡಿಷನ್ ಕರೀತಾರೆ. ಒಂದು ಸೀರಿಯಲ್ ಆ್ಯಕ್ಟಿಂಗ್ ಕರೆದಿದ್ರು ಒಬ್ರು ಮ್ಯಾನೇಜರ್. ಈಗ ಗೊತ್ತಲ್ಲ, ಒಂದು ಸೀರಿಯಲ್ ಮಾಡಿದರೆ ಒಬ್ರು ಮ್ಯಾನೇಜರ್ ಇನ್ನೊಬ್ರು ಕಾಂಟ್ಯಾಕ್ಟ್ ಇಟ್ಕೊಂಡು ಇನ್ನೊಬ್ರು ನಂಬರ್ ಇಟ್ಕೆ ಈ ಹುಡುಗಿ ಚೆನ್ನಾಗಿ ಮಾಡುತ್ತೆ ಮಾಡು ಅಂತ ಮ್ಯಾನೇಜರ್ಗಳು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳನ್ನೂ ಸರ್ಕ್ಯುಲೇಟ್ ಮಾಡ್ತಾ ಇರ್ತಾರೆ ಪಾಪ. ಅದೊಂದು ಒಳ್ಳೆ ಕೆಲಸ ಮ್ಯಾನೇಜರ್ಗಳದ್ದು. ಹಂಗೆ ಯಾರೋ ಒಳ್ಳೆ ಮ್ಯಾನೇಜರಿಂದ ನನಗೆ ಒಂದು ಚಾನ್ಸ್ ಸಿಕ್ಕಿದ್ದದು. ಏನಂದರೆ ಒಂದು ಪಲ್ಲವಿ ಅನುಪಲ್ಲವಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಸುವರ್ಣದಲ್ಲಿ. ಅದಕ್ಕೆ ನನ್ನನ್ನು ಕರೆದ್ರು, ನೀನೊಂದು ಕ್ಯಾರೆಕ್ಟ್ರ್ ಮಾಡಬೇಕಿದ್ರಲ್ಲ, ನರ್ಸ್ ಕ್ಯಾರೆಕ್ಟರ್ ಅಂತ, ಪುಟ್ಟ ಕ್ಯಾರೆಕ್ಟ್ರ್. ಓಕೆ ಫೈನ್ ಸರ್ ಬರ್ತೀನಿ ಅಂದೆ. ಅವಾಗ ಒಂದು 750 ರೂಪಾಯಿ ನನಗೆ ದುಡ್ಡು ಕೊಟ್ಟಿದ್ರು ಕೈಗೆ. ಆ ಪಾತ್ರ ಮಾಡ್ತಾ ಇರುವಾಗ ನಂಗೆ ದಿಢೀರಂತ ಎದುರುಗಡೆ ಬಂದಿದ್ದು ನಮ್ಮ ಮಧು ಹೆಗ್ಡೆ ಅಣ್ಣ, ನಮ್ಮ ನೀನಾಸಂ ಸೀನಿಯರ್ ಅಣ್ಣ. ಮಧು ಹೆಗ್ಡೆ ಅಂತ ತುಂಬಾ ಒಳ್ಳೆ ನಟ. ಅವರು ನಾಯಿ ನೆರಳಲ್ಲಿ ಮಾಡಿದ್ದಾರೆ. ಮುಖ ಉಸ್ಕೊಂಡು ಕೂತಿದ್ ನೋಡಿ ಏನಾಯ್ತು ಅಂತ ಹೆದರಿದ್ದಿ. ರಾಜ ಹೋಟೆಲ್ಗೆ ಹೋಗೋಣ, ಸೆಟ್ ದೋಸೆ ಕೊಡ್ಸಬಾರೆ. ಆಮೇಲೆ ಈ ಬಂಧನದಲ್ಲಿ ಮಾಡಿದ್ದಾರೆ ವಿಷ್ಣುವರ್ಧನ್ ಅವ್ರ ಮಗ. ಆಮೇಲೆ ತುಂಬಾ ತುಂಬಾ ಸಿನಿಮಾ ಸೀರಿಯಲ್ಗಳಲ್ಲಿ ಅಣ್ಣ ತುಂಬಾ ಫೇಮಸ್. ಪುನರ್ವಿವಾಹದಲ್ಲಿ ಅಣ್ಣ ಮೇನ್ ರೋಲ್. ತುಂಬಾ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ. ನನ್ಗೆ ಸೀನಿಯರ್ ಅಣ್ಣ ಬಂದ್ಬಿಟ್ಟು, ನೀನೇನೆ ನರ್ಸ್ ಪಾತ್ರ ಮಾಡ್ತಾ ಇದೀಯಾ ಅಂತ. ಯಾಕಣ್ಣ ಮಾಡ್ಬಾರ್ದಂದೆ. ನಿನ್ನ ನಾಟಕದಲ್ಲೆಲ್ಲ ನಾವು ಹೀರೋಯಿನ್ ಆಗಿ ನೋಡಿರೋದು, ನೀನೇನು ಈ ಥರ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ, ಮಾಡಿದರೆ ಒಂದು ಒಳ್ಳೆ ಕಂಟಿನ್ಯೂಟಿ ರೋಲ್ ಮಾಡಂತ ಅಣ್ಣ. ಸರಿ ಅಣ್ಣ ಅಂತ ಹೇಳಿದೆ. ಹಿಂಗೆ ನಮ್ಮವ್ರದ್ದೊಬ್ರದ್ದು ಆಡಿಷನ್ ನಡೀತಾ ಇದೆ. ನನ್ನ ಫ್ರೆಂಡು ಚರಣ್ ಅಂತ ಇದ್ದಾರೆ, ಚರಣ್ ಮಲ್ನಾಡ್ ಅಂತೇಳಿ ಅವ್ರ ಹೆಸರು. ಅವ್ರು ಮಾಡ್ತಾ ಇದ್ದಾರೆ, ಹೋಗು ನೀನು ಸುಮ್ಮನೆ ಆಡಿಷನ್ ಕೊಡು ಅಂತಂದರು. ಹೋದೆ. 2014 ಇನ್ನೂ ಡಿಸೆಂಬರ್ ಅಲ್ಲ, ನವೆಂಬರಲ್ಲಿ ಏನು ನಡೀತಾ ಇರ್ತದೆ ಆಡಿಷನ್. ಹೋಗಿ ಕೊಟ್ಟೆ. ಅವರು ಆಗಲ್ಲ, ಇವರು ಕಪ್ಪುಗಿದ್ದಾರೆ, ತುಂಬ ಸಣ್ಣ ಇದ್ದಾರೆ, ನೋಡೋಕ್ಕೇನು ಅಷ್ಟು ಚೆನ್ನಾಗಿಲ್ಲ, ಬೇಡ ಇವರು ಸೀರಿಯಲ್ಗೆ ಅಂತ ನಿರ್ದೇಶಕರು ಹೈವರ್ಧನ್ ಸರ್ ರಿಜೆಕ್ಟ್ ಮಾಡಿಬಿಟ್ಟಿದ್ರು ನನ್ನ. ಅದು ಆ ವಿಷಯ, ಆ ಸತ್ಯ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು, ಆ ಕಟು ಸತ್ಯ. ಆ್ಯಕ್ಚುಲಿ ನಾನು ಬೇಡ ಅಂತ ಕಳಿಸಿದ್ರು. ಓಕೆ ಸರ್ ಅಂತ. ಮತ್ತೆ ನಮ್ಮ ಚರಣ್ ಮಲ್ನಾಡ್ ಅವರು ಕಾಲ್ ಮಾಡಿಬಿಟ್ಟು, ಬನ್ನಿ ಹಿಂಗೆ ಶೂಟ್ ಇದೆ, ಸ್ಕ್ರೀನ್ ಟೆಸ್ಟ್ ಇದೆ ಅಂತ ಕರೆಸಿದ್ರು. ಸ್ಕ್ರೀನ್ ಟೆಸ್ಟಾ ಸರ್? ನಾನು ಬೇಡ ಅಂತ ಹೇಳಿ ಕಳಿಸಿದ್ದಾರೆ, ಅದೇಂಗೆ ಕರಿತಿದ್ದೀರ ನನ್ನ ಟೆಸ್ಟ್ ಶೂಟ್ಗೆ ಅಂತ. ಬನ್ನಿ ಮೇಡಮ್ ನೀವು ಅಂತ. ಸರಿ ಅಂತ ಹೋದೆ. ಮೇಕಪ್ ಎಲ್ಲ ಮಾಡಿದ್ರು. ಮೇಕಪ್ ಮ್ಯಾನ್ಗೂ ನನಗೂ ಜಗಳ. ನಾನು ಸ್ವಲ್ಪ ಬ್ರೈಟಾಗಿ ಮಾಡಿ ಅಂತ, ಅವನು ನನ್ನ ನೀವಿರೋದೇ ಕಪ್ಪಿಗೆ, ಸುಮ್ಮನೆ ಕುತ್ಕೊಳ್ಳಿ ಅಂತ ಅವ್ನು ನನಗೆ. ಅವನ ಹೆಸರು ಏನಂದರೆ, ಅಣ್ಣನ ಹೆಸರು ಶ್ರೀನಿವಾಸ್ ಅಂತ. ಅಣ್ಣನ ಹೆಸರು ಸೀನು ಅಂತ ಕರಿತಾ ಇದ್ರು ಎಲ್ರು. ಶ್ರೀನಿವಾಸ್ ಅಣ್ಣ ಈಗಲೂ ನಾನು ಅಣ್ಣ ತುಂಬ ಒಳ್ಳೆ ಫ್ರೆಂಡ್ಸು ನಾವು. ಯಾಕಂದರೆ 7 ವರ್ಷ ಕೆಲಸ ಮಾಡಿದ್ದೀನಿ ಮೆಗಾ ಸೀರಿಯಲ್, ಅದು ಬೇರೆ ಅಗ್ನಿಸಾಕ್ಷಿ. 7 ವರ್ಷದಲ್ಲಿ ಅಣ್ಣ ಪ್ಯಾಚಪ್ ಆಗ್ಬಿಟ್ರು. ಆಮೇಲೆ ಇಲ್ಲ ಮೇಡಮ್ ಸಾರಿ, ನಾನು ಅವತ್ತು ಹಂಗೆಲ್ಲ ಮಾತಾಡಿದ್ದಕ್ಕೆ ಅಂತೆಲ್ಲ. ಆಮೇಲೆ ಶುರುವಾಯಿತು ನನ್ನ ಸೀರಿಯಲ್ ಜರ್ನಿ, ಅಗ್ನಿಸಾಕ್ಷಿ ಮೆಗಾ ಸೀರಿಯಲಿಂದ. ಕ್ಯಾನ್ ಯು ಜಸ್ಟ್ ಗೋ ಅಂಡ್ ಲೀವ್ ಮೀ ಅಲೋನ್? ಅಲ್ಲೋವಾ ಮೇಡಮ್, ನಿಮ್ಗ ಅಥವಾ ನಿಮ್ಮ ಗಂಡನ್ಗ? ಸೊ ತುಂಬ ಒಳ್ಳೆ TRP ಫಸ್ಟ್ ವೀಕೇನೆ, ತುಂಬ ಒಳ್ಳೆ TRP ಇತ್ತು. ಆಮೇಲೆ ಅದು TRP ಎಷ್ಟಿತ್ತು ಅಂದರೆ, ನಮ್ಮ ಸೌತ್ ಇಂಡಿಯನ್ ಇದರಲ್ಲಿ TRPಲಿ ಹೈಯೆಸ್ಟ್ TRP ಅದು 19.5 ಇತ್ತು ಅದು TRP. ಸೀರಿಯಲ್ ಇಲ್ಲಿವರೆಗೂ ಯಾವುದೂ ಅದನ್ನು ಟಚ್ ಮಾಡಿಲ್ಲ ಅಗ್ನಿಸಾಕ್ಷಿನ. ಆ ಥರ ನನಗೆ ಫಸ್ಟ್ ಲೈಫ್ ಕೊಟ್ಟಿದ್ದೆ ಅಗ್ನಿಸಾಕ್ಷಿ, ಕಲರ್ಸ್ ಕನ್ನಡ ಸೀರಿಯಲ್. ಫಸ್ಟ್ ETV ಇತ್ತು. ನಮ್ಮ ಅಗ್ನಿಸಾಕ್ಷಿ ಶುರುವಾಗಿ 1 ವರ್ಷಕ್ಕೆ ಅದು ಕಲರ್ಸ್ ಆಯಿತು. ಕಲರ್ಸ್ ಆಗಿ ಏನದು 1 ವರ್ಷದ ಪಾರ್ಟಿನೂ ಆಯ್ತು ಅದ್ರದ್ದು, ಅಂದರೆ ಆ್ಯನಿವರ್ಸರಿ ಥರ ಮಾಡಿದ್ರು. ಅವಾಗ ಕಲರ್ಸ್ ಆಯಿತು. ಸೊ ಕಲರ್ಸ್ ನನ್ನ ಫಸ್ಟ್ ಎಂಟ್ರಿ. ಇದೆಲ್ಲದಕ್ಕಿಂತ ಫಸ್ಟ್ ನಾನು ಸೀರಿಯಲ್ ಎಂಟ್ರಿ ಆಗಿದೆ ಅಂದರೆ ಮುಗಿಲು ಅಂತ, ಜಿ ಕನ್ನಡದಲ್ಲಿ ಮುಗಿಲು ಅಂತ. ಶ್ರುತಿ ನಾಯ್ಡು ಹೀರೋಯಿನು. ಆಮೇಲೆ ಆ ಸಿಂಡ್ರೆಲ್ಲಾ ಸಿನಿಮಾದಲ್ಲಿ ಮಾಡಿದಾರಲ್ಲ ಅಣ್ಣ, ಶ್ಯಾಮ್ ಅಂತ ಏನೋ ಅವ್ರ ಹೆಸರು, ಅವ್ರು ಹೀರೋ. ನಾನು ಸೀರಿಯಲಲ್ಲಿ ಮಾಡಿದ್ದೆ ಶ್ರೀರಂಗಪಟ್ಟಣದಲ್ಲಿ ಶೂಟಿಂಗ್. ಒಂದು ಪುಟ್ಟ ಕ್ಯಾರೆಕ್ಟರ್ ನಂದು, ಅವ್ರ ಶಿಷ್ಯಾಗಿ. ಆದ್ಮೇಲೆ ಅಂತ ಏನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲ, ಬಟ್ ನನ್ನ ಫಸ್ಟ್ ಎಂಟ್ರಿ ಝೀಗೆ ಎಂಟ್ರಿ ಆಗಿದ್ದು. ಆಮೇಲೆ ಕಲರ್ಸ್ ಮೆಗಾ ಸೀರಿಯಲ್, ಕಲರ್ಸ್ ಕನ್ನಡ. ಒಳ್ಳೆ ಲೈಫ್ ಕೊಟ್ಟಂಥ ಸೀರಿಯಲ್ ಅದು ಅಗ್ನಿಸಾಕ್ಷಿ. ಆ್ಯರಿಸ್ ರೈಟ್ರು, ಮಂಜು ಸರ್ ಡೈರೆಕ್ಟ್ರು. ಫಸ್ಟು ಹೈವರ್ಧನ್ ಸರ್ ಇದ್ದರು, ಆಮೇಲೆ ಚರಣ್ ಮಲ್ನಾಡ್ ಇದ್ದರು, ಆಮೇಲೆ ನಮ್ಮ ಮೈಸೂರು ಮಂಜು ಅವ್ರು ಬಂದರು. 3 ನಿರ್ದೇಶಕರು ಸೂಪರ್ಬು. ಆಮೇಲೆ ನಮಗೆ ಹೈವರ್ಧನ್ ಸರ್ ಶೂಟಿಂಗ್ ಶುರುವಾಗಿ TRP ಎಲ್ಲ ಬಂದಮೇಲೆ ನನಗೆ ಒಂದಿನ ಊಟ ಮಾಡುವಾಗ ಈ ಕಟು ಸತ್ಯನ ಹೇಳಿದ್ರು. ಏನಂದರೆ, ನೀವು ತುಂಬ ಸಣ್ಣಕ್ಕೆ ಕಪ್ಪಗಿದ್ರಿ, ನೋಡೋಕ್ಕೆ ಚೆನ್ನಾಗಿರ್ಲಿಲ್ಲ ಅಂತ ನಾನೇ ರಿಜೆಕ್ಟ್ ಮಾಡಿಸ್ಬಿಟ್ಟಿದ್ದೆ ನಿಮ್ಮನ್ನ. ಬಟ್ ಅವತ್ತೇನಾದರೂ ಅವರು ಚಾನಲ್ ನಿಮ್ಮನ್ನ ಓಕೆ ಮಾಡದೇ ಇದ್ದಿದ್ರೆ ತುಂಬ ಒಳ್ಳೆ ನಟಿನ ಕಳ್ಕೊತಾ ಇದ್ವಿ ನಾವು ಅಂತ ಅವರೇ ಬಂದು ಹೇಳಿದರು. ಸೊ ಹಾಗಾಗಿ ಆ ಸತ್ಯ ಅವರಿಂದನೇ ಗೊತ್ತಾಯ್ತು. ಹಾಗಾಗಿ ಇರಲಿ ಸರ್, ನೋ ಪ್ರಾಬ್ಲಮ್ ಅಂತೇಳಿ ಸುಮ್ಮನಾಗ್ಬಿಟ್ಟಿದೆ. ಬಟ್ ಅದಿನ್ನೂ ಕೊರಿತಾ ಇತ್ತು, ಅಯ್ಯೋ ನನಗೆ ಬಣ್ಣ ಇಲ್ವಲ್ಲ, ಹೈಟ್ ಇಲ್ವಲ್ಲ,
ಸಣ್ಣ ಇಲ್ವಲ್ಲ, ನಾನು ಸಣ್ಣ ಇದ್ದೆ ಆಬ್ವಿಯಸ್ಲಿ, ನಾಯಿ ಹೊಡೆಯೋ ಕೂಲ್ ಥರ ಇದ್ದೆ ನಾನು, ಸಣ್ಣಕ್ಕೆ ತುಂಬ ಸಣ್ಣಕ್ಕಿದ್ದೆ. ಅಗ್ನಿಸಾಕ್ಷಿ ಶುರುವಾದಾಗ ಒಂದು 45 kg ಇದ್ದೆ ನಾನು, 45 kg, 45 kg ಇದ್ದೆ. ಇವಾಗ 68 ಇದ್ದೀನಿ. ಓಕೆ, ಯಾರು ಬೇಜಾರು ಮಾಡ್ಕೋಬೇಡಿ, ಇವಾಗ 68 ಇದ್ದೀನಿ. ಬಿಕಾಸ್ ಆಫ್ ಪಾರು ಸೀರಿಯಲ್ಗೆ ನಾನು ಪುಟಾನ್ ಆಗಿದ್ದು. ಪಾರು ಸೀರಿಯಲ್ ಶುರುವಲ್ಲಿ ನೋಡಿ ನಾನು ತುಂಬ ಸಣ್ಣ ಇದ್ದೀನಿ. ಅಗ್ನಿಸಾಕ್ಷಿ ಅದು ಎಂಡಿಂಗಲ್ಲಿ. ಅಗ್ನಿಸಾಕ್ಷಿ 3 ವರ್ಷ ತುಂಬ ಚೆನ್ನಾಗಿ ನಡೀತು. ಆಮೇಲೆ ಹೀರೋಯಿನ್ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಮ್ದಿಲ್ಲ, ಟ್ರ್ಯಾಕ್ ಇಲ್ಲ. ಏನು ಮಾಡೋದು, ನಿರುದ್ಯೋಗಿ. ಸೊ ಆಮೇಲೆ ಏನು ಮಾಡೋದು ಗೊತ್ತಿಲ್ಲ. ಅದ್ರ ಮಧ್ಯದಲ್ಲಿ ಒಂಥರ ಒಂದು ಬ್ಯಾಡ್ ಇನ್ಸಿಡೆಂಟ್ ಲೈಫಲ್ಲಿ, ಅದು ಹೇಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ, ಅದು ಇಂಪಾರ್ಟೆಂಟು ಅಲ್ಲ ಬಿಡಿ ನಂಗೆ ಲೈಫಲ್ಲಿ. ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಸೊ ಏನು ಮಾಡೋದು ಗೊತ್ತಿಲ್ಲ. ನನ್ನ ಫ್ರೆಂಡ್ ಸಾಗರ್ ಅಂತ ಒಬ್ಬ ಇದ್ದಾನೆ, ನಾನು ಅವರಿಗೆ ಪಾಠ ಮಾಡಿದ್ದೆ ರಂಗಭೂಮಿ ಬಗ್ಗೆನೇ. ಒಂದಷ್ಟು ಥಿಯೇಟರ್ ಗೇಮೆಲ್ಲ ಆಡಿಸಿ ರಂಗಭೂಮಿ ಬಗ್ಗೆನೇ ಪಾಠ ಮಾಡಿದ್ದೆ. ಅವನೇನು ಮಾಡ್ದ, ಸ್ವಪ್ನ ಕೃಷ್ಣ ಅಂತೇಳಿ ಅವ್ರ ಹತ್ರ ಕೆಲಸ ಮಾಡ್ತಿದ್ದಾನೆ ಅವನು, RRR ಇದರಲ್ಲಿ ಪ್ರೊಡಕ್ಷನಲ್ಲಿ. ನಾನು ಗಂಗಾ ಅಂತ ಒಂದು ಸೀರಿಯಲ್ ಇದೆ ಕಣೆ, ಮಾಡ್ತೀಯಾ ಅಂತ. ಸರಿ ಅಂತ ಒಂದು ವಿಲನ್ ರೋಲ್ ಅದರಲ್ಲಿ ನಂದು, ಸುಧಾ ಅಂತ. ಒಪ್ಕೊಂಡೆ. ಆಶ್ರಮಕ್ಕೆ ಫೋನ್ ಮಾಡಿದ ಕಾರಣ ಹೇಳ್ರಿ, ನಮಗೆ ಬೇರೆ ಕೆಲಸ ಅವ. ಅದು ಶೂಟಿಂಗ್ ಬಂದು ಗಜೇಂದ್ರಗಢದ ಹತ್ರ ಹೋಗ್ಬೇಕು. ಅದು ಯಾವುದೋ ಊರು, ಇಟಗಿ ಅಂತ, ಇಟಗಿ ದ್ಯಾಮವ್ವ ಊರಿದೆಯಲ್ಲ ಅಲ್ಲಿ. ಇಟಗಿಯಲ್ಲಿ ನಮ್ಮದು ಶೂಟಿಂಗು. ಇಲ್ಲಿಂದ ನಾವು ಪ್ರತಿ ಸಲನೂ ಅಲ್ಲಿಗೆ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು. ಅಗ್ನಿಸಾಕ್ಷಿ ತಿಂಗಳಲ್ಲಿ ಒಂದು ದಿನ 2 ದಿನ ಕರೆಯೋರು, ಅಂತ ಏನು ಇಂಪಾರ್ಟೆಂಟ್ ಇರ್ತಿರ್ಲಿಲ್ಲ. ಬಟ್ ಒಳ್ಳೆ ಪಾತ್ರ. ಆಮೇಲೆ ನಮ್ದೆಲ್ಲ ಕ್ಯಾರೆಕ್ಟರ್ ಎಲ್ಲ ಕಮ್ಮಿ ಆಗ್ತಾ ಬಂತು. ಗಂಗಾ ಶುರುವಾಯಿತು. ಗಂಗಾ ತುಂಬ ಒಳ್ಳೆ ಪಾತ್ರ ನಂದು, ಸುಧಾ ಅಂತ ಪಾತ್ರ. ವಾಣಿ ಎಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಇದೂ ಗಂಗಾನೂ ಅಷ್ಟೇ ಇಂಪಾರ್ಟೆಂಟ್ ಪಾತ್ರ ಇತ್ತು ನಂದು ಅದರಲ್ಲಿ. ಅದೆರಡು ನಡೀತಾ ಇತ್ತು. ಅದ್ರ ಮಧ್ಯದಲ್ಲಿ ನನಗೆ ಬಂದಿದ್ದು ಫಸ್ಟ್ ಸಿನಿಮಾ ಬಂದು ರಂಗಿತರಂಗ. ಅವರು ಹೆಂಡತಿಗೆ ಎಂತಾದ್ರೂ ಮಾಡಿದ್ರಾ ಅಂದ್ರೆ ಹೀಗೆ ಕೇಳಿದ್ದು. ಮನುಷ್ಯ ಸ್ವಲ್ಪ ವಿಚಿತ್ರ. 2015 ನನ್ನ ಫಸ್ಟ್ ಮೂವಿ ಅದು. ಅದಾದಮೇಲೆ 6 - 5 = 2, ಬುಲೆಟ್ ಬಸ್ಯಾ, 7 ಅಂತ ಒಂದು ಮೂವಿ ಬಂತು, ಕೇರ್ ಆಫ್ ಫುಟ್ಪಾತ್ ಪಾರ್ಟ್ 2 ಅಂತ ಬಂತು, ಬ್ಯೂಟಿಫುಲ್ ಮನಸ್ಸುಗಳು ಬಂತು. ನಮ್ಮೂರಲ್ಲಿ ಚಳಿಗಾಲದಲ್ಲಿ ಜಯತೀರ್ಥ ಸರ್ ಅವ್ರು ನನ್ನ 2 ಸಿನಿಮಾಗೂ ಪಾಪ ಕಾಸ್ಟ್ ಮಾಡಿದ್ರು. ಬುಲೆಟ್ ಬಸ್ಯಾನು ಅವ್ರದ್ದೇ, ಬ್ಯೂಟಿಫುಲ್ ಮನಸ್ಸುಗಳು ಅವ್ರದ್ದೇ. ಇನ್ನೊಂದಷ್ಟು ಯಾವುದಾದ್ರು ಒಂದು ಸುಮಾರಷ್ಟು ಗಿಲ್ಕಿ ಅಂತ ಒಂದು ಸಿನಿಮಾ ಮಾಡಿದೆ. ಸುಮಾರಷ್ಟು ಸಿನಿಮಾಗಳದ್ದು ಹೆಸರು ನೆನಪಿಲ್ಲ, ಯಾಕಂದರೆ ಕೆಲವೊಂದೆಲ್ಲ ರಿಲೀಸ್ ಆಗಲಿಲ್ಲ, ಕೆಲವೊಂದೆಲ್ಲ ರಿಲೀಸ್ ಆಯಿತು. ಆಮೇಲೆ ಶಿವಣ್ಣ ಸರ್ ಜೊತೆ ಒಂದು ಸಿನಿಮಾ ಮಾಡಿದೆ, ಡಾಕ್ಟರ್ ಶಿವಣ್ಣ ಜೊತೆ. ಅದರ ಹೆಸರು ಶ್ರೀಕಂಠ ಅಂತ ಸಿನಿಮಾ ಹೆಸರು. ಅದನ್ನ ಮಾಡಿದೆ. ಈ ಥರ ಒಂದಷ್ಟು ಸಿನಿಮಾಗಳು ಮಧ್ಯದಲ್ಲಿ, ಈ ಸೀರಿಯಲ್ ನಡುವೆ ಇದೊಂದು ಪುಟ್ಟಪ್ಪ ಒಂದು ಸುಮಾರು 25-30 ಶಾರ್ಟ್ ಮೂವಿಗಳು ಮಾಡಿದ್ದೀನಿ. ಒಂದಷ್ಟು ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದಷ್ಟು BBMPಗೆ ಸಂಬಂಧಪಟ್ಟಿದ್ದು, ಇನ್ನೊಂದಷ್ಟು ಈ ವಿದ್ಯಾಭ್ಯಾಸದ ಬಗ್ಗೆ ಕುರಿತು, ಇನ್ನೊಂದು 2-3 ಆ್ಯಡ್ಗಳು, ಅವನ್ನೆಲ್ಲ ಮಾಡಿದ್ದೀನಿ. ಬಟ್ ಯಾವತ್ತು ಮನೇಲಿ ಕುತ್ಕೊಳ್ಳೋ ಯೋಚನೆ ಇರಲಿಲ್ಲ ನನಗೆ. ಕೆಲಸ ಮಾಡ್ತಾರೆ, ದುಡ್ಡು ಗಂಟಿಡಬೇಕು ಅಂತ ಆ ಥರ ಅಲ್ಲ. ಬ್ಯುಸಿ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ನಮ್ಮ ಊಟ ನಾವೇ ದುಡ್ದು ತಿನ್ನಬೇಕು. ಇದಂತೂ ನನಗೆ ಅದು ಗೊತ್ತಾಗ್ಬಿಟ್ಟಿತ್ತು ನನಗೆ. ನಾವು ದುಡ್ದು ನಾವು ತಿನ್ನಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಇಂಡಿಪೆಂಡೆಂಟು, ನಾನು ಈ ಥರ ಹಂಗೆ ಬದುಕ್ತೀನಿ ಹಿಂಗೆ ಬದುಕ್ತೀನಿ ಅಂತ ಆ ಥರ ಉದ್ದಟತನ ಎಲ್ಲ ಇಲ್ಲ. ನಮ್ಮ ಊಟ ನಾವು ದುಡ್ದು ತಿನ್ನಬೇಕಷ್ಟೇ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಆ ಥರ ಒಂದು ಮನಸ್ಥಿತಿಲಿ ಬದುಕ್ತಾ ಇದೆ. ಬಟ್ ತುಂಬ ಒಳ್ಳೆ ಹೆಸರು ಕೊಟ್ಟಿದ್ದು ನಮಗೆ ಅಗ್ನಿಸಾಕ್ಷಿ ಸೀರಿಯಲ್ಲು, ರಂಗಿತರಂಗ ಸಿನಿಮಾ, ಆಮೇಲೆ ಗಂಗಾ ಸೀರಿಯಲ್ಲು, ಆಮೇಲೆ ಸುವರ್ಣದಲ್ಲಿ ಒಂದಷ್ಟು ಸೀರಿಯಲ್ಗಳನ್ನ ನಾನು ಎಲ್ಲ ಸೀರಿಯಲ್ ಅವ್ರಲ್ಲಿ ಕರೆಯೋರು. ಮತ್ತು ಕಲರ್ಸ್ ಕನ್ನಡದಲ್ಲೇ ನಾನು ಗಾಳಿಪಟ ಮಾಡ್ತಾಯಿದ್ದೆ ಮಧ್ಯಾಹ್ನ ಸ್ಲಾಟಲ್ಲಿ 2:30 ಗಾಳಿಪಟ ಮಾಡ್ತಾಯಿದ್ದೆ. ಸೊ ತುಂಬ ಬ್ಯುಸಿ ಆಗೋಕ್ಕೆ ಶುರುವಾಗ್ಬಿಟ್ಟೆ. ಅಗ್ನಿಸಾಕ್ಷಿ 3 ವರ್ಷ ಅದೇನು ಇತ್ತು, ಅದು ಮುಗಿದ ತಕ್ಷಣವೇ ನನಗೆ ಸುಮಾರು ಒಂದು ವರ್ಷ ಖಾಲಿ ಇದ್ದೆ. ನಾನು ಏನು ಮಾಡ್ತಾ ಇರಲಿಲ್ಲ, ನಾಟಕಗಳು ಮಾಡ್ತಿದ್ದೆ ಮಧ್ಯದಲ್ಲಿ. ಯಾವ ಟೀಮಿಗೆ ಕರೀತಾರೆ ಎಲ್ಲ ಟೀಮ್ಗೆ ಹೋಗಿ ನಾಟಕ, ಬಲಿದಾನ ನಾಟಕ ಮಾಡಿದ್ದೀನಿ, ಬಲಿದಾನ ನಾಟಕ, ಸೂರ್ಯಾಸ್ತ, ಬಲಿದಾನ. ಅದಕ್ಕೆ ಮುಂಚೆ ರೂಪಾಂತರ ಟೀಮಲ್ಲಿದ್ದೆ ನಾನು. ರೂಪಾಂತರದಲ್ಲಿ ಎಲ್ಲ ನಾಟಕಗಳಲ್ಲೂ ಮಾಡಿದ್ದೀನಿ. ಚಕ್ರರತ್ನ ಮಾಡಿದ್ದೀನಿ, ಮುಸ್ಸಂಜೆ ಕಥಾ ಪ್ರಸಂಗ ಮಾಡಿದ್ದೀನಿ, ಆಮೇಲೆ ಅವ್ರದ್ದು ಒಂದು ರಾಮಧಾನ್ಯ ಅಂತ ಒಂದು ನಾಟಕ, ಅದನ್ನು ಎಷ್ಟೊಂದು ನಾಟಕಗಳು ಮಾಡಿದ್ದೀನಿ. ಆಮೇಲೆ ಚಂಪಾ ಶೆಟ್ಟಿ ಡೈರೆಕ್ಷನ್ದು ನಾಟಕಗಳು ಮಾಡಿದ್ದೀನಿ, ಅನಭಿಘ್ನ ಶಾಕುಂತಲ ಅಂತ. ಆಮೇಲೆ ಅವ್ರದ್ದು ಅಕ್ಕು ನಾಟಕ ಮಾಡಿದ್ದೀನಿ. ಸುಮಾರು ರಂಗತಂಡಗಳಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿದೆ ನಿರಂತರವಾಗಿ. ಮತ್ತು
ಅಲ್ಲಿ ಸೀರಿಯಲ್ ಶೂಟಿಂಗ್ ಮಾಡ್ತಿದ್ದೆ, ಅದು ಇಲ್ಲ ಅಂದರೆ ನಾಟಕ ಮಾಡ್ತಿದ್ದೆ, ಇದಿಲ್ಲ ಅಂದರೆ ಸಿನಿಮಾಗಳು ಬಂದರೆ ಸಿನಿಮಾ ಮಾಡ್ತಿದ್ದೆ, ಆ್ಯಡ್ ಬಂದರೆ ಆ್ಯಡ್ ಮಾಡ್ತಿದ್ದೆ, ಡಬ್ಬಿಂಗ್ ಮಾಡ್ತಾ ಇದ್ದೆ, ಬೇರೆ ಸೀರಿಯಲ್ಗಳಿಗೆ ಹೋಗಿ ಡಬ್ಬಿಂಗ್ ಕಲೆ ಪ್ರಕಾರ ಎಲ್ಲ ಮಾಡಿದೆ. ಪಾರು ಶುರುವಾಯಿತು ನನಗೆ ಗಂಗಾ ಮುಗಿದ ತಕ್ಷಣ. ಕರೆದ್ರು ಸೂಟ್ ಆಗ್ತೀನೋ ಇಲ್ವೋ ಪಾತ್ರಕ್ಕೆ, ಯಾಕಂದರೆ ವಿನಯಾ ಪ್ರಸಾದ್ ಅಂತ ಒಳ್ಳೆ ನಟಿ, ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ನಟಿ ಜೊತೆ ನಾವು ಹೋಗಿ ಈಗ ಸಡನ್ನಾಗಿ ಒಂದು ಪಾತ್ರ ಮಾಡಬೇಕು ಅಂತ ಚೂರು ಭಯ ಆಗುತ್ತೆ. ಯಾಕಂದರೆ ಕ್ಯಾಮ್ರಾ ಭಯ ಅಲ್ಲ, ವ್ಯಕ್ತಿತ್ವಕ್ಕೆ ಭಯ. ಅವರಷ್ಟು ಎಕ್ಸ್ಪೀರಿಯನ್ಸ್ ನಟಿ, ಅವ್ರ ಮುಂದೆ ನಾನು ತಂಗಿಯಾಗಿ ಹೆಂಗೆ ಮಾಡೋದು. ಬಟ್ ದಿಲೀಪ್ ರಾಜ್ ಅವ್ರು ತುಂಬ ಚೆನ್ನಾಗಿ ಮಾಡಿಸಿದ್ರು. ದಿಲೀಪ್ ರಾಜ್ ಅದರ ಪ್ರೊಡ್ಯೂಸರು ಮತ್ತು ನಿರ್ದೇಶಕರು ಕೂಡ ಮೊದಲು ಬಿಗಿನಿಂಗಲ್ಲಿ ಅವರೇ ನಿರ್ದೇಶನ ಮಾಡಿದ್ರು. ತುಂಬ ಚೆನ್ನಾಗಿ ಪಾತ್ರನ ಅರ್ಥ ಮಾಡಿಸಿ ಒಂದು ಒಳ್ಳೆಯ, ನಿಜವಾಗ್ಲೂ ವಾಣಿ ಕ್ಯಾರೆಕ್ಟರ್ ಅಗ್ನಿಸಾಕ್ಷಿಲಿ ಎಷ್ಟು ಹೆಸರು ಕೊಟ್ಟಿತ್ತೋ ಅದರಷ್ಟೇ ಹೆಸರು ನನಗೆ ನಮ್ಮ ಪಾರು ಸೀರಿಯಲಿನ ದಾಮಿನಿ ಪಾತ್ರ. ತಲೆ ಮೇಲೆ ತಲೆ ಬೀಳಿ, ನೀನೇ ಈ ಮನೆ ದೊಡ್ಡ ಸೊಸೆ. ಇವತ್ತು ನಡೀತಲ್ಲ, ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲ ಒಂಥರ ಆಸ್ಕರ್ ಅವಾರ್ಡ್ ಕೊಟ್ಟಂಗೆ ಅದು ನನಗೆ. ಮೊದಲೆಲ್ಲ ವಾಣಿ ವಾಣಿ, ಈಗಲೂ ವಾಣಿ ಅಂತಾರೆ. ನೀವು ಫಸ್ಟ್ ಅಗ್ನಿಸಾಕ್ಷಿಲಿ ವಾಣಿ ಮಾಡ್ತಿದ್ರಿ ತಾನೆ ಅಂತಾರೆ ಈಗಲೂ. ಇವಾಗ ದಾಮಿನಿ ತಾನೇ ನೀವು ಅಂತ. ಸೊ ಎರಡೂ ಪಾತ್ರ ಕಾಂಟ್ರಾಸ್ಟ್ ನನಗೆ. ಆ್ಯಕ್ಚುಲಿ ಎರಡೂ ಪಾತ್ರ ಕಾಂಟ್ರಾಸ್ಟು. ಅದರಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡಿಗೆ ಆಸೆ ಪಡ್ತಾ ಇದ್ದೆ. ಇದರಲ್ಲಿ ಏನಂದರೆ, ಇದರಲ್ಲಿ ದುಡ್ಡಿರೋ ಮನೇಲೇ ಇದ್ದೀನಿ ನಾನು, ಆದರೆ ನನ್ನ ಬಿಟ್ಟು ಬೇರೆಯವ್ರು ಯಾರು ಇರಬಾರ್ದು ಅನ್ನೋದು ಆಸೆ. ಎರಡೂ ದುರಾಸೆ ಪಾತ್ರಗಳೇ, ಬಟ್ ಸ್ವಲ್ಪ ಅಪ್ಡೇಟ್ ಆಗಿದೆ. ಅಲ್ಲಿ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಇಲ್ಲಿ ಸ್ವಲ್ಪ ಫುಲ್ ಹೈ ಕ್ಲಾಸ್ ಫ್ಯಾಮಿಲಿ ಇಲ್ಲಿ ಒಂಥರ. ಸೊ ಆ ಥರ ಅಪ್ಡೇಟ್ ಆಗಿದ್ದೀನಿ ವಾಣಿ ಪಾತ್ರದಿಂದ. ಸೊ ತುಂಬ ಒಳ್ಳೆ ಪಾತ್ರಗಳು ಎರಡೂ. ಒಂದು ಅಂದರೆ ಕನ್ನಡ ವಾಹಿನಿಗಳು ಒಂದು ಒಳ್ಳೆ ಪ್ರತಿಭೆಗೆ ತುಂಬ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಒಳ್ಳೆ ಸ್ಟೇಜ್ ಕೊಟ್ಟಿದ್ದಾರೆ, ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆ ವಿಷಯಕ್ಕೆ ನನಗೆ ಸೀರಿಯಲ್ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್, ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಯಾಕೆಂದರೆ ಅವರು ಯಾರು ಇದೊಂಥರ ಹೆಂಗೆ ಅಂದರೆ, ಸಿನಿಮಾಗಳೆಲ್ಲ ಒಂಥರ ಹರ್ಷದ ಕೂಳು ಥರ, ಹಬ್ಬದ ಊಟ ಥರ. ಸೀರಿಯಲ್ಗಳೆಲ್ಲ ಒಂಥರ ವರ್ಷದ ಕೂಳು, ಡೈಲಿ ತೊಂದರೆ ಇಲ್ಲ, ಊಟಕ್ಕೆ ತೊಂದರೆ ಇಲ್ಲ. ಅದು ಇಂಪಾರ್ಟೆಂಟ್ ಮನುಷ್ಯನಿಗೆ. ಅನ್ನಕ್ಕೋಸ್ಕರನೇ ಬದುಕಿದ್ದೀರಾ ಅಂತ ಕೆಲವರು ಕೇಳಿದ್ದಾರೆ. ಅನ್ನ ಇಲ್ಲದೆ ಬದುಕಿ ಒಂದು ವಾರ ಅಂತ ಹೇಳಿದ್ದೀನಿ ನಾನು. ದುಡ್ಡಿಲ್ಲದೆ ಒಂದು ವಾರ ಬದುಕಿ, ಅನ್ನ ಇಲ್ಲದೆ ಒಂದು ವಾರ ಬದುಕಿ, ಅಟ್ಲೀಸ್ಟ್ ಉಸಿರಾಡದೆ ಒಂದು ವಾರ ಬದುಕಿ ಅಂತ. ಒಂದು 30 ಸೆಕೆಂಡು ಬದುಕೋಕ್ಕಾಗಲ್ಲ ನಮ್ಗೆ, ಉಸಿರಾಡೋಕ್ಕಾಗಲಿಲ್ಲ ಅಂತ 1 ನಿಮಿಷ ಮ್ಯಾಕ್ಸಿಮಮ್ ಬದುಕ್ಬೋದು. ಊಟ ಇಲ್ಲದೆ ಹೆಂಗೆ ಬದುಕ್ತಾರೆ ಇವರು? ಬರೀ ದೊಡ್ಡ ಇದನ್ನ ಹೇಳ್ಕೊಂಡು, ನೀವು ಬರೀ ದುಡ್ಡಿಗಾಗಿ ಕೆಲಸ ಮಾಡೋದ, ಇವರೇನು ಪುಕ್ಷಟೆ ಕೆಲಸ ಮಾಡೋರ ಥರ ತುಂಬ ವಾದ ವಿವಾದಗಳು ನಡೆದಿದೆ ನನಗೆ. ನನ್ನ ಸ್ವಲ್ಪ ವಾಯ್ಸ್ ಜೋರು, ಬಜಾರಿ ಅನ್ಕೋತಾರೆ. ದಟ್ಸ್ ಫೈನ್, ದಟ್ಸ್ ಟೋಟಲಿ ಫೈನ್ ಫಾರ್ ಮೀ. ಬಜಾರಿ ಅನ್ಕೋತಾರೆ, ಬಾಯಿ ಜೋರಪ್ಪ ಅವಳಿಗೆ, ಇವಳ ಹತ್ರ ಇರೋಕ್ಕಾಗಲ್ಲ, ಇವಳ ಹತ್ರ ಮಾತ್ರ ಫೈನ್. ಎಲ್ಲ ರಿಜೆಕ್ಷನ್ ಏನಾಗುತ್ತೆ ಅಂದರೆ, ಒಂದಿನ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯೂಟ್ಯೂಬಲ್ಲಿ, ಏನಂದರೆ ನಾವು ಮಾತಾಡಬಾರ್ದು, ನಮ್ಮ ಸಾಧನೆ ಮಾತಾಡಬೇಕು ಅಂತ. ಯಾವಾಗಲೂ ಹೇಳ್ತೀನಿ ನಾನು, ನಾವೇ ಮಾತಾಡ್ತಿರೋದು, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾವೇ ಹೇಳ್ಕೊಂಡು ತಿರುಗ್ತಾ ಇದ್ರೆ ವರ್ಕೇನು ನಿಂದು, ಏನು ಮಾಡೋದೇನು ನೀವು ಅಂತ. ಅದಕ್ಕೆ ನಾನು ಯಾವಾಗಲೂ ಏನು ಮಾಡ್ತೀನಿ, ಕೆಲಸ ಮಾಡ್ತೀನಿ. ನನಗೆ ಕೆಲಸ ಇಷ್ಟ. ಮಾಯನೂ ಆಗ್ತಾ ಇಲ್ಲ ಅಂದರೆ ನೀನು ಸತ್ತಿಲ್ವಾ? ದುಡಿ, ಕೆಲಸ ಮಾಡು, ಇನ್ನೂ ಏನಾದರೂ ಕಲಿಬೇಕನ್ನೋದಿದೆಯಾ ಲೈಫಲ್ಲಿ, ಕಲಿಸ್ಬೇಕಾ ಕಲಿಸು, ಇಷ್ಟೇ. ತುಂಬ ಕೂಲಾಗಿ ಸಿಂಪಲ್ಲಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕೂಲಾಗಿ ಅಂದರೆ ಕೂಲಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಕೂಲಾಗಿರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ನಾವು ಯಾವಾಗಲೂ ಕೆಂಡದ ಮೇಲೆ, ಜ್ವಾಲೆ ಬಾಗಿಲು ದಾಡ್ತು ಅಂದರೆ ಕೆಂಡದ ಮೇಲೆ ನಡೀತಾ ಇರ್ತೀವಿ. ಮನೆಗೆ ಬಂತು ಅಂದರೆ ಒಂದು ನಿದ್ದೆ, ಮತ್ತೆ ಬಾಗಿಲು ತೆಗೀತು ಅಂದರೆ ಅದೊಂಥರ ಕೆಂಡದ ಮೇಲೆ ನಡೆದಂಗೆ. ಅದು ವ್ಯಕ್ತಿಗಳು, ಪರಿಸ್ಥಿತಿಗಳು, ಅಥವಾ ನಾವು ಮಾಡೋ ಕೆಲಸ, ನಾವು ಯೋಚನೆ ಮಾಡೋ ಒಂದಷ್ಟು ವಿಷಯಗಳು ಎಲ್ಲ ಸೇರಿ ಒಂಥರ ಕೆಂಡ. ನಾವು ಬಾಗಿಲು ಹೊರಗೆ ಕಾಲಿಟ್ರೆ ಕೆಂಡ. ಈಗ ಒಂದು 3-4 ವರ್ಷದಿಂದ, ಈ ಲಾಕ್ಡೌನ್ ಆದಾಗಿಂದ ಸ್ವಲ್ಪ ಕೂಲಾಗಿದ್ದೀನಿ. ಜ್ವಾಲೆ ಸ್ವಲ್ಪ ಕಮ್ಮಿ ಆಗಿದೆ, ಮೆಚುರಿಟಿ ಬಂದಿದೆ ಅಲ್ಲ. ಯಾಕೆ ಜ್ವಾಲೆ ಆ ಜ್ವಾಲ ಅಂದರೆ ಒಳಗಡೆ ಯಾಕೆ ಇಟ್ಕೋಬಾರ್ದು ಅದನ್ನೆಲ್ಲ ಅನ್ನೋದನ್ನ ನಮ್ಮ ಮೆಚುರಿಟಿ ಹೇಳ್ಕೊಡುತ್ತೆ ನಮಗೆ. ಹೇಳಿದ್ನಲ್ಲ, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಯಾರಾದರೂ ಮಾಡಲಿ, ಯಾರಾದರೂ ನನ್ನ ನೋಡ್ಕೊಳ್ಳಿ, ಯಾರಾದರೂ ನನಗೆ ಸಾಕಲಿ, ನನಗೆ ಅನ್ನ ಹಾಕಲಿ, ನನ್ನ ನೋಡ್ಕೊಳ್ಳಿ, ಯಾರಾದರೂ ನಂಗೆ ದುಡ್ಡು ಕೊಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಅನ್ನೋದನ್ನು ನನ್ನ ಮೆಚುರಿಟಿ ನಂಗೆ ಹೇಳ್ಕೊಟ್ಟಿದೆ. ಸೊ ಅದಕ್ಕೆ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಆವತ್ತಿಂದ ದುಡಿತಾ ಇದ್ದೀನಿ. ಆವತ್ತಿಂದ ನೀನಾಸಮಿಂದ ನಾನು ಹೇಳಿದ್ನಲ್ಲ ಒಂದು ಕತೆ, ನನ್ನ ಮೆಜೆಸ್ಟಿಕಲ್ಲಿ ಬಿಟ್ಟೋದ್ರು ಅಂತ. ಅದಾದಮೇಲೆ ನಾನು ನೀನಾಸಮಿ ಕಾಲು ಇಟ್ಟ ಮೇಲೆ ಆವತ್ತಿಂದ ಇವತ್ತಿನ ತನಕ ನನ್ನ ಊಟ, ಈ ಕ್ಷಣಕ್ಕೂ ನನ್ನ ಊಟ ನಾನೇ ದುಡಿದು ತಿಂತಾಯಿದ್ದೀನಿ. ಯಾರ ಹತ್ರನೂ ಕೈ ಚಾಚಿಲ್ಲ. ಅದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ.
ತುಂಬ ವ್ಯಕ್ತಿಗಳು ಬಂದರು ಲೈಫಲ್ಲಿ, ತುಂಬ ಬೆನಿಫಿಟ್ನ ತೊಗೊಂಡ್ರು ನನ್ನ ಹತ್ರ, ದುಡ್ಡು ತೊಗೊಂಡಿದ್ದಾರೆ ನನ್ನ ಹತ್ರ, ಇಲ್ಲಿವರೆಗೂ ವಾಪಸ್ ಕೊಟ್ಟಿಲ್ಲ ಯಾರು. ಸಾಲ ಅಂತ ತೊಗೊಂಡವರು ತುಂಬ ಜನ ಇಸ್ಕೊಂಡಿದ್ದಾರೆ. ಅಂದರೆ ಒಳ್ಳೆತನನ ಒಂಥರ ಎನ್ಕ್ಯಾಚ್ ಮಾಡ್ಕೊಳ್ಳೋದು ಒಂಥರ ಅಲ್ಥರ. ನಾನು ತುಂಬ ನಂಬಿರೋದೇನೆಂದರೆ, ನಾನು ನಂಬೋದು ಜನನ ಜಾಸ್ತಿ, ತುಂಬ ಪ್ರೀತಿ ಮಾಡ್ತೀನಿ ಬ್ಲೈಂಡಾಗಿ. ಅದು ಯಾವ ಥರ ಪ್ರೀತಿ ಆದರೂ ಆಗ್ಬೋದು. ಒಳ್ಳೆ ಫ್ರೆಂಡು, ಒಳ್ಳೆ ಗೆಳತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ ಎಲ್ಲ. ಯಾಕಂದರೆ ನನಗೆ ಅವ್ರು ಯಾರೂ ಇಲ್ಲ ಜೊತೇಲಿ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋರು ಇಲ್ಲ, ನನಗೆ ರಕ್ತ ಕೊಟ್ಟಿರೋರು ಹುಟ್ಟಿಸಿರೋರು ಇಲ್ಲ, ಯಾರೂ ಇಲ್ಲ, ಹೆತ್ತವರೇ ಇಲ್ಲ. ಸೊ ಇವಾಗ ನಾನು ಯಾರಿಗೆ ಕೊಡ್ಬೇಕು ಆ ಪ್ರೀತಿನ? ನನಗೆ ಯಾರು ಆ ಥರ ಬಂದು ಆತ್ಮೀಯತೆ ತೋರಿಸ್ತಾರೋ ನಾನು ಅವ್ರನ್ನ ನಂಬ್ತೀನಿ. ನಂಬಿದಾಗ ಅವ್ರು ನನ್ನಿಂದ ತಗೊಳ್ಳೋ ಬೆನಿಫಿಟ್ಸ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದು ನಾನೇ ಒಂದಿನ ಕೂತ್ಕೊಂಡು ಬಾತ್ರೂಮಲ್ಲಿ ಟ್ಯಾಪ್ ಆನ್ ಮಾಡ್ಕೊಂಡು ಅಳ್ತಾ, ಅಯ್ಯೋ ಇವ್ರನ್ನ ಯಾಕೆ ನಮ್ಮದೇ ದೇವ್ರೆ, ಅಯ್ಯೋ ಇವ್ರಿಗೆ ಯಾಕೆ ದುಡ್ಡು ಕೊಟ್ಟೆ ದೇವ್ರೆ, ಇವ್ರಿಗೆ ಯಾಕೆ ನಾನು ಅನ್ನ ಹಾಕದೆ ದೇವ್ರೆ, ಕಷ್ಟ ಅಂತ ಇವ್ರು ಯಾಕೆ ನನ್ನ ಹತ್ರನೇ ಬರಬೇಕು, ನಾನು ಯಾಕೆ ಇವ್ರಿಗೆ ಸಹಾಯ ಮಾಡಬೇಕು ಅಂದು ಹೊಟ್ಟೆ ಕಿವುಚ್ಕೊಂಡು ಹಲ್ಲಿ ಕಡ್ಕೊಂಡು ಯಾರು ಬೇಡ ನಾನು ಒಬ್ಬಳೇ ಬದುಕಬೇಕಂತ ಒಂಥರ ಡಿಪ್ರೆಷನಿಗೆ ಕಳಿಸ್ಬಿಡ್ತಾರೆ. ಆ ಥರದ ವ್ಯಕ್ತಿಗಳು ಬಂದಿದ್ದಾರೆ ಲೈಫಲ್ಲಿ. ಏನೇ ಆದರೂ ಇವರಿದ್ದಾರೆ, ಇಂಥ ಒಬ್ಬ ಫ್ರೆಂಡ್ ಇದ್ದಾರೆ, ಇಂಥವನೊಬ್ಬ ಇದ್ದಾನೆ, ಇಂಥವಳೊಬ್ಬಳಿದ್ದಾರೆ ಅಂದರೆ ಒಂದು 4-5 ಜನ ಮಾತ್ರ. ತುಂಬ 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 ವಂಡರ್ಫುಲ್ ಫ್ರೆಂಡ್ಸ್ ಅವರು, ಒಂದು ಅಮೇಝಿಂಗ್ ಅಂತ ಅವರು. ನಂದು ಎಲ್ಲ ಉಳುಕು ಗೊತ್ತು, ತಳುಕು ಗೊತ್ತು, ಅವ್ರಿಗೆ ಬಳುಕು ಗೊತ್ತು. ಉಳುಕು ತಳುಕು ಬಳುಕು ಎಲ್ಲ ಗೊತ್ತಿರೋ ಅಷ್ಟು ಫ್ರೆಂಡ್ಸು, ದೇರ್ ಅಮೇಝಿಂಗ್. ಆವತ್ತಿಂದ ಇವತ್ತಿನ ತನಕ ನನ್ನ ಹತ್ರ ಒಂದೇ ಥರ ಇದ್ದಾರೆ. ಹಿಂದೆನೂ ಹಂಗೆ ಇರ್ತಾರೆ, ಮುಂದೆನೂ ಹಾಗೆ ಇರ್ತಾರೆ. ಅಂದರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಅಂತ ಇರ್ತದೆ ಗೊತ್ತಾ, ಆ ಥರ. ಹಿಂದೆ ಏನಿದ್ದಾರೆ ಅವ್ರು ಮುಂದೆನೂ ಹಂಗಿದ್ದಾರೆ, ಮುಂದೆ ಏನಿದ್ದಾರೆ ಹಂಗೆ ಹಿಂದೆ. ನನ್ನನ್ನು ರೆಸ್ಪೆಕ್ಟ್ ಮಾಡೋ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ. ಆ ಲಿಸ್ಟಲ್ಲಿ ನೀವು ಇದ್ದೀರಾ, ಪರಮು. ಇವ್ರ ರೆಸ್ಪೆಕ್ಟ್, ನೀವು ನಂಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀರಾ ಒಬ್ಬ ಕಲಾವಿದೆಯಾಗಿ. ಆಮೇಲೆ ನಮ್ಮ ಶಿವು ನಿಮ್ಮ ಜೊತೆನೇ 10 ಸಿನಿಮಾದಲ್ಲಿ ಪಾಠ ಮಾಡ್ತಾನೆ, ಶಿವು ನಿಶಾ, ಅವನು ನಂಗೆ ತುಂಬ ರೆಸ್ಪೆಕ್ಟ್ ಮಾಡ್ತಾನೆ, ವಂಡರ್ಫುಲ್ ಫ್ರೆಂಡ್. ನಮ್ಮ ನಿರ್ಮಲಾ ನಾದನು, ಅವಳು ನನಗೆ ಅದ್ಭುತ ಫ್ರೆಂಡು. ನನ್ನ ಬಗ್ಗೆ ಯಾರು ಏನೇ ಮಾತಾಡಿದ್ರು ಅಲ್ಲೇ ತಿರುಗಿ ಪೈಡ್ ಅಂತ ಕೊಟ್ಟು ನಮ್ಮ ಸಿತಾರನ ಬಗ್ಗೆ ಮಾತಾಡ್ತೀಯ ನೀನು ಅಂತ ಹೇಳಿ ಬರೋ ಅಷ್ಟು ನಂಬಿಕೆ ಇರೋವಂಥ ಒಳ್ಳೆ ಫ್ರೆಂಡ್ ಅವಳು. ಆಮೇಲೆ ನವೀನ್ ಗೌಡ ಅಂತ, ಅವನು ನನ್ನ ಬ್ಯಾಚುಲರ್ ಟೈಮಿಂದನೂ ನನ್ನ ಜೊತೆಲೇ ಇದ್ದ. ಅವನು ನನ್ನ ಬ್ಯಾಚುಲರ್ ಇರುವಾಗಲೂ ನಮ್ಮ ರೂಮಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದ. ಈಗಲೂ ನಾನು ಏನೇ ಕಷ್ಟ ಅಂದರೂ ಪಟ್ ಅಂತ ಓಡಿ ಬರ್ತಾನೆ. ಪಕ್ಕದಲ್ಲೇ ಒಂದು ಆಫೀಸು. ನನ್ನ ನವೀನ ಅಂದರೆ ಬರ್ತಾನೆ ಅವನು, ಅಮ್ಮ ನೆನೆಸ್ಕೊಂಡೇನಮ್ಮ ಅಂತ ಓಡಿ ಬಂದುಬಿಡ್ತಾನೆ. ಅಷ್ಟು ಅದ್ಭುತ ಫ್ರೆಂಡ್ ಅವನು. ಅವನ್ನ ಬಿಟ್ಟರೆ ಮಹಿ ಅಂತ ನನ್ನ ಸ್ಟೂಡೆಂಟ್ ಒಬ್ಬ ಇದ್ದಾನೆ. ಅವನ ಪಾಪ ನನ್ನ ಎಲ್ಲ ಸ್ಟೇಜಲ್ಲೂ ಇದ್ದಾನೆ ಅವ್ನು ನನ್ನ ಜೊತೇಲಿ. ಎಂತೆಂಥ ಕೆಟ್ಟ ಸ್ಥಿತಿಲೆಲ್ಲ ನಾನು ಇದ್ದವಳನ್ನ ಅವ್ನು ನನ್ನ ಜೊತೆ ಇದ್ದು ಸಪೋರ್ಟ್ ಮಾಡಿ ಪಾಪ ಈಗಲೂ ಅವನು ಇವಾಗ ರಂಗಾಯಣದಲ್ಲಿ ಕಲಿತಾ ಇದ್ದಾನೆ. ಮಹೀನ್ ಕುಬೇರ್ ಅಂತ ಅವನ ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ನಮ್ಮ ಸೋಮು, ನಮ್ಮ ಸಂಜು, ಅವರಿಬ್ಬರು ನನಗೆ ಅದೇ ಬಲಿದಾನ ನಾಟಕ ಮಾಡಿದ್ನಲ್ಲ ಕುವೆಂಪು ಅವ್ರದ್ದು, ನಾನು ಆವಾಗ ಅವರು ನನ್ನ ಜೊತೆ ಇದ್ದರು. ಹಳೆಗನ್ನಡ ಬರ್ತಿರ್ಲಿಲ್ಲ, ಅವ್ರಿಗೆ ನಾನು ಹೇಳ್ಕೊಡ್ದೆ. ಹಗಲು ರಾತ್ರಿ ಅಲ್ಲೋಗಿ ಅಟ್ಟಕಳರಿ ಮುಗಿಸ್ಕೊಂಡು ಬಂದು ಇವರಿಗೆಲ್ಲ ರಾತ್ರಿಯೆಲ್ಲ ಹಳೆಗನ್ನಡ ಹೇಳ್ಕೊಟ್ಟು ಬೆಳಗಿನ ಜಾವದವರೆಗೂ ರಿಹರ್ಸಲ್ ಮಾಡಿ ಮತ್ತೆ ಬೆಳಗ್ಗೆ ಸ್ನಾನ ಮಾಡಿ ಅಟ್ಟಕಳರಿಗೆ ಹೋಗ್ತಾಯಿದ್ದೆ. ಮತ್ತೆ ರುಟೀನ್ ನನಗೆ 1 ಮಂತದು. ಮಹಾಂತೇಶ್ ದೇಗಾವಿ ಅಂತ ನಿರ್ದೇಶನ ಮಾಡಿದ್ದದನ್ನು. ಆ ಇಬ್ಬರು ಮಕ್ಕಳು ನನಗೆ ಆವತ್ತು 2013 ನನಗೆ ಅವರು ಫ್ರೆಂಡ್ ಆಗಿದ್ದು. ಫ್ರೆಂಡ್ ಇನ್ ದ ಸೆನ್ಸ್ ನನ್ನ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅವತ್ತು ಅಕ್ಕ ಅಂತ ಅಂದವರು ಇವತ್ತಿನವ್ರಿಗೂ ನನ್ನನ್ನು ಅಕ್ಕನ ಥರನೇ ಟ್ರೀಟ್ ಮಾಡೋದವರು. ಅವನ ಮದುವೆ ಮುಂಜಿ ಏನೇ ಮನೇಲಿ ಏನೇ ಆಗಲಿ, ಮನೇದು ಏನೇ ಕಾರ್ಯ ಆಗಲಿ ಅವ್ರಿಗೆ ನಾನು ಇರಬೇಕು. ಅವ್ರ ಅಪ್ಪ ಅಮ್ಮನಿಗೂ ಅಷ್ಟೇ. ನಮ್ಮ ಸೋಮು, ಸಂಜು, ಒಂದಷ್ಟು ಮಕ್ಕಳೆಲ್ಲ ತುಂಬ ಇದ್ದಾರೆ. PC ಅಂತ ಒಬ್ಬ ಇದ್ದಾನೆ, ಸಂತೋಷ್ ಅಂತ ಒಂದು ಹುಡುಗ ಇದ್ದಾನೆ, ತುಂಬ ಮೆಚೂರ್ ಹುಡುಗ ಅವನು. ಅವ್ರನ್ನೆಲ್ಲ ಯಾಕೆ ನಾನು ಹೆಸರನ್ನ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ನಾನು ಒಬ್ಬಳೇ ಲೈಫಲ್ಲಿ ಒಂದಷ್ಟು ತುಂಬ ಕೆಟ್ಟ ಸಿಚುವೇಶನ್ಗಳನ್ನ, ಪರಿಸ್ಥಿತಿಗಳನ್ನ ದಾಟ್ಕೊಂಡು ಬಂದಿದ್ದೀನಲ್ಲ. ಹಾಗಾಗಿ ಆ ಸ್ಥಿತಿಗಳಲ್ಲಿ ಒಂಥರ ಒಂದು ಒಳ್ಳೇದೇನಾದರೂ ನನಗೆ ಸಿಕ್ಕಿದೆ ಅಂದರೆ ಅದು ಈ ವ್ಯಕ್ತಿಗಳು. ಅದಕ್ಕೆ ಅವ್ರ ಹೆಸರುಗಳನ್ನ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇವರೆಲ್ಲ ಯಾರ್ಯಾರು ನನ್ನ ಹೆಸರು ನಿಜವಾಗ್ಲೂ ಇವಾಗಲೇ ಮೆನ್ಷನ್ ಮಾಡಿದ್ದೀನಿ ಒಂದಷ್ಟು ಜನದ ಹೆಸರು. ಇನ್ನೊಂದಷ್ಟು ಜನದ ಹೆಸರು ಅಂದರೆ ನನ್ನ ಕಾಲೇಜ್ ಕ್ಲಾಸ್ಮೇಟು ಆಶಾ ಅಂತೇಳಿ, ಅವಳ ಗಂಡ ನಾಗರಾಜು. ನನಗೆ ಯಾರೂ ರಿಲೇಷನ್ ಇಲ್ಲ ಅಂತ ನಾನು ಅಂದ್ಕೊಳ್ಳೋ ಸ್ಥಿತಿ ಇಲ್ಲ. ಆ ಥರ ನನಗೊಂದು ಒಳ್ಳೆ ಫ್ಯಾಮಿಲಿನ ಕೊಟ್ಟಿದ್ದಾರೆ ಅವರು. ನಮ್ಮ ಸೋಮು ಆಗಿರ್ಬೋದು, ಸಂಜು, ನಮ್ಮ ನವೀನ, ಆಮೇಲೆ ನಮ್ಮ ಸೌಮ್ಯ ಎಸ್ಪೆಷಲಿ ಇವಾಗಲೂ ನನ್ನ ಜೊತೆ ನನ್ನ ರೂಮೇಟ್ ಆಗಿದ್ದಾಳೆ. ಅವಳಂತೂ ನನ್ನ ಲೈಫಲ್ಲಿ ಬಂದಿರೋದು ಒಂಥರ ಒಂದು
ನೆಕ್ಸ್ಟ್ ಲೆವೆಲ್ ಒಂದು ಹ್ಯಾಪಿನೆಸ್ ಅವಳು ನನ್ನ ಲೈಫಲ್ಲಿ ಬಂದಿರೋದು ನಮ್ಮ ಸೌಮ್ಯ. ಎಲ್ಲ ಸಿಚುವೇಶನಲ್ಲೂ ಇರ್ತಾಳೆ, ಎಲ್ಲನೂ ಅರ್ಥ ಮಾಡ್ಕೋತಾಳೆ. ಬಹುಶಃ ಅವಳು ನಮ್ಮ ಅಮ್ಮನ ಹೊಟ್ಟೆಲೆ ಹುಟ್ಟಿದ್ರು ನಂಗೆ ಒಳ್ಳೆ ಸಿಸ್ಟರ್ ಆಗಿರ್ತಿದ್ಲು, ಅವಳು ಬೆಸ್ಟ್ ಸಿಸ್ಟರ್ ಆಗಿರ್ತಿದ್ಲು. ಸೌಮ್ಯ ಅಂತೇಳಿ ಮಂಗಳೂರು ಹುಡುಗಿ ಅವಳು, ನಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಳೆ. ಬಟ್ ಎಲ್ಲ ಇದರಲ್ಲೂ ನನ್ನ ಜೊತೆಲಿ ಇರ್ತಾಳೆ. ನಮ್ಮ ಮಹಿ ಥರನೇ ಸುವೇದು, ವಿಯಾನು ಅವರೆಲ್ಲ ನನ್ನ ಜೊತೆ ಸೀರಿಯಲಲ್ಲಿ ಪಾತ್ರ ಮಾಡಿರೋರು. ಆದರೆ ಯಾವಾಗಲೂ ನನ್ನ ಜೊತೆ ಒಂಥರ ಸಖತ್ ಬಾಂಡಿಂಗ್ ಅವ್ರ ಜೊತೆ. ನಮ್ಮ ಸಿದ್ದು ತುಂಬ ಒಳ್ಳೆ ಬಾಂಡಿಂಗ್ ಅವನ ಜೊತೆ. ನಮ್ಮ ಶರತ್, ಎಸ್ಪೆಷಲಿ ನಮ್ಮ ವಿನಿಯಮ್ಮ ಯಾವಾಗಲೂ ಅಮ್ಮನ ಥರ. ನಾನು ನಿಜವಾಗ್ಲೂ ಇಷ್ಟು ಒಳ್ಳೆ ಯೋಚನೆ ಮಾಡೋಕ್ಕೆ ಲೈಫ್ ಬಗ್ಗೆ ನಮ್ಮ ವಿನಿಯಮ್ಮ ಕಾರಣ. ಏನಂದರೆ ಯಾವಾಗಲೂ ಪಾಸಿಟಿವ್. ಅಷ್ಟು ಪಾಸಿಟಿವ್ ಆಗಿರೋದಕ್ಕೆ ಹೆಂಗೆ ಸಾಧ್ಯ ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಎಷ್ಟೊಂದು ನೋವು ನೋಡಿದ್ದೀನಿ ಜೀವನದಲ್ಲಿ. ಅದಕ್ಕೆ ನನಗೊಂದು ಕ್ಷಣನಾದರೂ ನನಗೆ ಇದಿಷ್ಟೇ ಲೈಫ್ ಅಂತ ಅನಿಸುತ್ತೆ. ಬಟ್ ಅವ್ರು ಮಾತ್ರ ಹಾಗಿಲ್ಲ. ಸಿತಾರ ಇದು ಹಿಂಗಲ್ಲ, ಇದು ಹಿಂಗೆ, ಈ ಲೈಫ್ ಹಿಂಗೆ. ಅವರ ಬುದ್ಧಿವಂತಿಕೆಯ ಗುಣಮಟ್ಟ ಹೇಗಿದೆ ಅಂದರೆ ನಾನೇ ಬದಲಾಗಿದ್ದೀನಿ ಎಷ್ಟೊಂದು ವಿಷಯಗಳಲ್ಲಿ. ಅವರಿಂದಾಗಿ ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಎಷ್ಟೋ ವಿಷಯಗಳನ್ನ ಬದಲಾಯಿಸ್ಕೊಂಡಿದ್ದೀನಿ ಲೈಫಲ್ಲಿ. ಅವರು ನೋಡಿ ಡೈಲಿ ಯೋಗ ಮಾಡೋದು. ನಾನು ಯೋಗ ಟೀಚರೇ, ಬಟ್ ಆದರೂ ಒಂದೊಂದು ಸಲ ಸೋಂಬೇರಿಗಳಾಗ್ಬಿಡ್ತೀವಿ. ಅವ್ರು ಮಾತ್ರ ಸೂಪರ್ ವುಮೆನ್. ನನಗಂತೂ ಸೂಪರ್ ವುಮೆನ್ ಅವರು. ಸೊ ಆಮೇಲೆ ನಮ್ಮ ಆಶಾ, ನಾನು ಹೇಳಿದ್ದೀನಿ ಹೆಸರು ಎಲ್ರದ್ದು, ಇನ್ಯಾರ್ದಾದ್ರೂ ಗೊತ್ತಿಲ್ಲದೆ ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಆಮೇಲೆ ಅದೇ ನಾನು ಹೇಳ್ದಂಗೆ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಲೈಫಲ್ಲಿ. ಯಾಕೆಂದರೆ ಎಲ್ಲರಿಗೂ ಅವ್ರವ್ರದ್ದೇ ಪರಿಸ್ಥಿತಿಗಳಿರುತ್ತೆ, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಆ ಟೈಮು ಅವ್ರನ್ನ ಕೆಟ್ಟವ್ರನ್ನಾಗಿ ಮಾಡುತ್ತೆ. ಯಾಕಂದರೆ ಯಾರೂ ವ್ಯಕ್ತಿಗಳು ಕೆಟ್ಟವರಲ್ಲ ಹೃದಯದಿಂದ. ಆ ಟೈಮ್ ಅವ್ರನ್ನ ಅಂಥ ಪರಿಸ್ಥಿತಿ ಬಂದಾಗ ಯಾರೂ ಏನು ಮಾಡೋಕ್ಕಾಗಲ್ಲ. ಅಷ್ಟೇ ನನ್ನ ಲೈಫ್. ತುಂಬ ಕತೆ ಹೇಳಿದ್ದೀನಿ, ಹೇಳ್ಬೇಕನ್ನಿಸ್ತು. ತುಂಬ ಫ್ರೀಯಾಗಿ ಮಾತಾಡ್ಬಿಟ್ಟಿದ್ದೀನಿ. ಈಗ ನಿಂದೆ ಮನೆ ಕುಟುಂಬ ಏನೂ ಇಲ್ಲ ಪರ್ಮು, ಲಾಸ್ಟ್. ಪರ್ಸ್ನಲ್ ಲೈಫು ಕುಟುಂಬ ಅಂತ ಹೇಳಬೇಕಂದ್ರೆ ನಾನು 2019 ಮದುವೆ ಆದೆ. ಆ ವಿಷಯದ ಬಗ್ಗೆ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಬಿಕಾಸ್ ಇಟ್ಸ್ ನಾಟ್ ವೆಂಟ್ ವೆಲ್. ಪಾಪ ಬೇಡ ಅಂತ ಅನಿಸುತ್ತೆ ಹೇಳೋದು. ಯಾಕಂದರೆ ಏನಾದರೂ ಹೇಳಿಬಿಟ್ರೆ ಯಾರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡ್ದಂಗೆ ಆಗುತ್ತೆ, ಅಥವಾ ಬೇಡ ಅಂತ ಆ ವಿಷಯ. ಆಗಿತ್ತು ಮದುವೆ. ಇನ್ನೊಂದು ಈ ವರ್ಷ ಎಂಡಲ್ಲಿ ಬಹುಶಃ ಡಿವೋರ್ಸ್ ಆಗ್ಬೋದು, ಏನೋ ಆಗುತ್ತೆ ಖಂಡಿತ. ಹಾಗೇನೊಬ್ಳೆ ಲೈಫಲ್ಲಿ. ಲೈಫ್ ಪಾರ್ಟ್ನರ್ ಸಿಗಲ್ಲ ಅಂತಲ್ಲ ಪಾಪ. ಈಗ ಎಲ್ಲರೂ ಬೆಳೆದಿರೋದು ವಾತಾವರಣ ಒಂದೇ ರೀತಿ ಇರಲ್ಲ. ನಮ್ಮದು ಬೇರೆ ಥರ ಇರುತ್ತೆ, ಅಥವಾ ನನ್ನ ಅಪೋಸಿಟ್ ಇರೋ ವ್ಯಕ್ತಿದು ಬೇರೆ ಥರ ಇರುತ್ತೆ. ಕೆಲವೊಂದು ಸಲ ಹೊಂದ್ಕೊಳ್ಳುತ್ತೆ ಅಂತ ನಾವು ಭ್ರಮೇಲಿ ಬದುಕ್ತಾ ಇರ್ತೀವಿ, ಅದು ಹೊಂದ್ಕೊಳ್ಳಲ್ಲ, ಹೊಂದಾಣಿಕೆ ಆಗಲ್ಲ. ಸೊ ಬಹುಶಃ ನಾನೇ ಅರ್ಜೆಂಟ್ ಮಾಡಿದೆ, ದುಡುಕ್ಬಿಟ್ಟೆ ಅಂತ ಅನಿಸುತ್ತೆ. ಎನಿವೇ, ಇದು ನಾನೇನು ಲವ್ ಮಾಡಿಲ್ಲ ಯಾರನ್ನೂ. ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜೇ. ಏನಾಗುತ್ತೆ ಒಂದೊಂದು ಸಲ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟು. ಎಲ್ರಿಗೂ ಅವ್ರವ್ರ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟು. ಅದು ಫ್ಯಾಮಿಲಿ ಆಗ್ಬೋದು, ಏನೇ ಆಗ್ಬೋದು. ನಾನು ಇಷ್ಟು ವರ್ಷ ಒಬ್ಬಂಟಿಯಾಗಿ ಬದುಕಿದ್ದೀನಿ, ಮತ್ತು ನಾನು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋತೀನಿ. ನನಗೆ ಫ್ಯಾಮಿಲಿ ಅದೆಲ್ಲ ತುಂಬ ರೆಸ್ಪೆಕ್ಟ್ ಅದ್ರ ಬಗ್ಗೆ. ನಾನು ಮದುವೆ ಆಗಿರೋ ಹುಡುಗನ ಫ್ಯಾಮಿಲಿನೂ ತುಂಬ ರೆಸ್ಪೆಕ್ಟ್ಫುಲ್ ಫ್ಯಾಮಿಲಿ. ನನ್ನ ಅತ್ತೆ ಮಾವ ತುಂಬ ಒಳ್ಳೆಯವರು, ಅವನು ಕೂಡ ತುಂಬ ಒಳ್ಳೆಯವನು. ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಮಗೆ ಸರಿ ಹೋಗಿಲ್ಲ, ಕೆಲವೊಂದು ವಿಷಯಗಳು ಹೊಂದಾಣಿಕೆ ಆಗಲಿಲ್ಲ. ಸೊ ಹಂಗಾಗಿ ಇಬ್ಬರು ಕೂತು ಮಾತಾಡಿ ವಿ ಆರ್ ಟೇಕಿಂಗ್. ಗೊತ್ತಿಲ್ಲ ಮುಂದೆ ಸಿಗ್ಬೋದು, ಸಿಗದೇನೂ ಇರ್ಬೋದು. ಐ ಆಮ್ ವಿಶಿಂಗ್ ಟು ನಾಟ್ ಗೆಟ್ ಮ್ಯಾರಿ ಅಂತ. ಮದುವೆ ಆಗದೆ ಸಾಧನೆಗಳು ಮಾಡ್ಕೊಂಡು ಹೋದರೆ ಒಳ್ಳೆಯದು. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಬಿಟ್ಬಿಡ್ಬೇಕು ನಾನು ಅಂತ. ಬಿಕಾಸ್ ಅದು ನಂಗೆ ಸರಿ ಹೋಗ್ತಾ ಇಲ್ಲ. ಸಂಸಾರ, ಗಂಡ, ಈ ಸಬ್ಜೆಕ್ಟ್ ನನಗೆ ಹೊಂದಾಣಿಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಲಿವ್ ಇಟ್. ಅಥವಾ ನಾನು ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ಅಥವಾ ನನಗೆ ಅವ್ರು ಅರ್ಥ ಆಗಿಲ್ಲದೆ ಇರ್ಬೋದು. ಅದಕ್ಕೆ ನಾನು ತುಂಬ ಟೈಮು ಕೊಟ್ಟಿದ್ದೀನಿ ಕೂಡ. ಒಂದು 3 ವರ್ಷ ಟೈಮ್ ಕೊಡ್ತೀನಿ. ಇದು ತುಂಬ ದೊಡ್ಡ ತಾಳ್ಮೆ ಅಂತ ನನಗನ್ಸುತ್ತೆ. 3 ಅಲ್ಲ, ಇದು 4ನೇ ವರ್ಷ. ತುಂಬ ತಾಳ್ಮೆ ಇದೆ ನನಗೆ. ಥ್ಯಾಂಕ್ ಗಾಡ್. ಐ ಆಮ್ ಓಕೆ. ನಡೀತಾ ಇದೆ ನಂದು ಲೈಫು. ಏನು ನಡೀತಿದೆ, ಸೀರಿಯಲ್ ನಡೀತಾ ಇದೆ. ಒಂದಷ್ಟು ಸೀರಿಯಲ್ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾಯಿದ್ದೀನಿ, ಟೆಕ್ನಿಕಲಿ ವರ್ಕ್ ಮಾಡ್ತಿದ್ದೀನಿ ಕ್ಯಾಮ್ರಾ ಹಿಂದೆ. ಆ್ಯರಿಸ್ ಸರ್ ನನಗೆ ಕೆಲಸ ಕೊಡ್ತಿದ್ದಾರೆ, ಸ್ವಪ್ನ ಕೃಷ್ಣ ಕೆಲಸ ಕೊಟ್ಟಿದ್ದಾರೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಒಂದರಲ್ಲೇ ನಾವು ಒಂದಕ್ಕೆ ಜಕ್ಕೊಂಡಿರಬಾರ್ದಲ್ಲ.
ಕ್ರಿಯೇಟಿವ್ ಜಾಬಲ್ಲಿ ಇರೋರು ಎಲ್ಲದನ್ನೂ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾಯಿದ್ದೀನಿ. ಆಮೇಲೆ ಹೀರೋಯಿನ್ಗಳಿಗೆ ಪಾಠ, ಯಾರಿಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಇನ್ನೇನು ಅವರು ಎಂಟ್ರಿ ಕೊಡಬೇಕು ಅನ್ನೋ ಒಂದು ವಾರ ಮುಂಚೆ ಅವ್ರಿಗೆ ನಾನು ಆ್ಯಕ್ಟಿಂಗ್ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಒಂದಷ್ಟು ಸೀರಿಯಲ್ ನಟ ನಟಿಯರಿಗೆ ಟ್ರೈನಿಂಗ್ ಮಾಡಿದ್ದೀನಿ. ಒಂದಷ್ಟು ಜನ ನನ್ನ ಕೈ ಕೆಳಗಡೆ ಕಲ್ತಿರೋರು ಮಕ್ಕಳೆಲ್ಲ ಹೀರೋಯಿನ್ಗಳಾಗಿದ್ದಾರೆ. ಐ ಆಮ್ ಹ್ಯಾಪಿ. ಕಲಿಸ್ತಾ ಇದ್ದೀನಿ ಪಾಠ. ಕಲಿತಾ ಇದ್ದೀನಿ, ಕಲ್ತಿದ್ದೀನಿ ಕೂಡ. ನೀವು ಹೇಳ್ದಂಗೆ ಕಲಿತಾ ಇದ್ದೀನಿ. ಕಲಿಯೋದಿರುತ್ತೆ, ಕಲಿಯೋದಂದರೆ ಸಾಯೋ ತನಕ ಇರುತ್ತೆ ಕಲಿಯೋದು. ಬಟ್ ಒಂಥರ ಕ್ವಶನ್ ಮಾರ್ಕಲ್ಲಿ ಒಂದಷ್ಟು ವಿಷಯಗಳು ಉಳಿದೋಗ್ಬಿಟ್ಟಿತ್ತು. ಅದು ಈ ವರ್ಷ ಕ್ಲಿಯರ್ ಆಗಿ ಆರಾಮಾಗಿರೋಣ ಅಂತ. ನನಗೆ ಭಾಳ ಇಷ್ಟವಾಗಿರೋ ನಟಿ ಯಾರು ಅಂತಂದರೆ ನಮ್ಮ ರಾಜ್ಕುಮಾರ್ ಅವ್ರ ಜೊತೆ ಭಕ್ತ ಪ್ರಹ್ಲಾದ ಸಿನಿಮಾ ಮಾಡಿದಾರಲ್ಲ ಸರಿತಾ ಅವರು, ಹೊಸ ಬೆಳಕು ಹೀರೋಯಿನ್ ಸರಿತಾ ಅವರು. ಅದು ಬಿಟ್ಟರೆ ನಂಗೆ ತುಂಬ ಇಷ್ಟವಾಗೋ ನಟಿ ಸಿತಾರ ಅವರು. ಥ್ಯಾಂಕ್ ಯು. ಸರಿತಾ ಅವರು ಸಿತಾರ. ಸೊ ನೋಡೋಕ್ಕೆ ಲುಕ್ಕು ಗಿಕ್ಕು ನಟನೆ ಎಲ್ಲೋ ಅದೇ ಥರ ಇದೆ. ಹಾಗಾಗಿ ನಂಗೆ ತುಂಬ ಇಷ್ಟದ ಕಲಾವಿದೆ ಸಿತಾರ. ನನಗೂ ಕೂಡ ಸರಿತಾ ಅವರು ಅವಳು ನನ್ನ ಫ್ರೆಂಡ್ ಅಂತ ನನಗೆ ತುಂಬ ದೊಡ್ಡ ಹೆಚ್ಚಿಗಾರಿಕೆ ನನಗೇನೆ. ನಾನು ಅಲ್ಲ, ಅವಳು ನನ್ನ ಫ್ರೆಂಡ್ ಅನ್ಕೊಂಡು ನಾನು ಅವಳು ಫ್ರೆಂಡ್ ಇನ್ಫ್ಯಾಕ್ಟ್ ಅದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ಫ್ರೆಂಡ್. ತುಂಬ ಒಳ್ಳೆ ಕಲಾವಿದೆ. ಸೊ ಬೆಳೀತಿದ್ದಾಳೆ ಒಳ್ಳೆದಾಗಲಿ. ಅವಳನ್ನ ನೋಡಿದ್ದೀನಿ ಅವಾಗಿಂದ. ಈಗ ಒಳ್ಳೊಳ್ಳೆ ಪಾತ್ರಗಳು ಅವ್ರಿಗೆ ಸಿಗ್ತಾ ಇದ್ದಾವೆ, ಧಾರಾವಾಹಿ, ಸಿನಿಮಾ ಎಲ್ಲವೂ. ಇನ್ನೊಂದಷ್ಟು ವೆಬ್ ಸೀರೀಸ್ಗಳು ಅವ್ರಿಗೆ ಸಿಗಲಿ. ಈಗೆಲ್ಲ ವೆಬ್ ಸೀರೀಸ್ ಕಾಲ ಮಾಡಿದ್ದೀನಿ. ವೆಬ್ ಸೀರೀಸು ತುಂಬ ಚೆನ್ನಾಗಿದೆ. ಟಾಕಿಸ್ ಆ್ಯಪ್ ಇದೆಯಲ್ಲ, ಅದರಲ್ಲಿ ಮಿಲನ ಅಂತ ಒಂದು ಮಾಡಿದ್ದೀನಿ. ನಾನು ಯಾಕೋ ಹಾಗೆ ಮಾಡಲಿ, ಏನೋ ನನ್ನ ಕಷ್ಟನ ಹೇಳ್ಕೊಂಡೆ ಅಷ್ಟೇ. ಟಾಕಿಸ್ ಆ್ಯಪ್ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಆ್ಯಪ್ ಅದು. ತುಂಬ ಒಳ್ಳೊಳ್ಳೆ ವೆಬ್ ಸೀರೀಸ್ ಮಾಡ್ತಿದ್ದಾರೆ. ಮತ್ತು ಎಂತೆಂಥ ಹಳೆಯ ಕಲಾವಿದರನ್ನೆಲ್ಲ ಕೆದಕಿ ಅವರು ಮಾಡಿಸ್ತಾ ಇದ್ದಾರೆ. ಆ್ಯಪ್ಟಾಕಿಸ್ ಅವ್ರಿಗೆ ನಿಜವಾಗ್ಲೂ ತುಂಬ ಆ್ಯಕ್ಚುಲಿ ಹ್ಯಾಂಡ್ಸ್ ಅಪ್ ಮಾಡಬೇಕು ಅವ್ರಿಗೆ. ಏನಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಹಳೆ ಕಲಾವಿದ್ರನ್ನ ತಗೊಂಡು ಬಂದ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಅವರು ಆ್ಯಕ್ಟಿಂಗ್ ಇದರಲ್ಲಿ ವೆಬ್ ಸೀರೀಸಲ್ಲಿ. ಆ್ಯಪ್ಟಾಕಿಸ್. ಥ್ಯಾಂಕ್ ಯು. ಹಳೆ ಕಲಾವಿದರು ಅಂದರು, ಬಟ್ ಇವರು ಹಳೆ ಕಲಾವಿದರಲ್ಲ, ಇವರು ಭಾಳ ಒಳ್ಳೆ ಕಲಾವಿದರು ಇವರು. ಸೊ ಹಾಗಾಗಿ ಇವ್ರಿಗೆ ಒಂದಷ್ಟು ಅವಕಾಶಗಳು ಸಿಗಲಿ, ಬದುಕು ಕೂಡ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ನಿಮ್ಮ ಪರವಾಗಿ. ಥ್ಯಾಂಕ್ಸ್ ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪರ್ಮು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಲಾ ಮಾಧ್ಯಮ ಟೀಮ್ಗೆ. ಆ್ಯಕ್ಚುಲಿ ತುಂಬ ಸಲ ಇಂಟರ್ವ್ಯೂ ಮಾಡ್ಬೇಕಂತ ಪಾಪ ಇವರು ತುಂಬ ಸಲ ಫೋನ್ ಮಾಡಿ ಮೆಸೇಜ್ ಮಾಡಿ ಜಗಳ ಆಡೋದೊಂದು ಬಾಕಿ. ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಹಂಗಂತ ತುಂಬ ಬ್ಯುಸಿ ಇದ್ದೀನಿ ಅಂತಲ್ಲ, ಒಂದಷ್ಟು ಕೆಲಸಗಳನ್ನ ಒಪ್ಕೊಂಡಿದ್ದೆ. ಅವ್ನು ಮುಗಿಸೋ ಅಷ್ಟರಲ್ಲಿ ಏನಾಗ್ಬಿಡ್ತಿತ್ತು, ಇವರಿಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಕಲಾ ಮಾಧ್ಯಮದಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿ ನನಗಂತೂ ಸಖತ್ ಖುಷಿ ಆಗ್ತಿದೆ. ನನ್ನ ಇಂಟರ್ವ್ಯೂ ಕಲಾ ಮಾಧ್ಯಮ ಚಾನಲಲ್ಲಿ ಬರುತ್ತೆ, ಯೂಟ್ಯೂಬ್ ಚಾನಲಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನೇನು ಹೇಳ್ಬೇಕಲ್ಲ. ಇಲ್ಲ, ಕಲಾ ಮಾಧ್ಯಮ ಈಗ ಒಂದೊಳ್ಳೆ ಸ್ಟ್ಯಾಂಡರ್ಡ್ ಚಾನಲ್ ಅದು. ಅದನ್ನ ಹಾಗೆ ನಾವು ಹಿಂಗೆ ಸ್ಕ್ರಾಲ್ ಮಾಡೋಕ್ಕೆ ಆಗಲ್ಲ, ಅದನ್ನ ಅಷ್ಟು ಒಳ್ಳೆ ಪೇಜ್ ಅದು. ಥ್ಯಾಂಕ್ ಯು ನನ್ನನ್ನು ಇಂಟರ್ವ್ಯೂ ಮಾಡಿದ್ದಕ್ಕೆ. ಒಳ್ಳೆದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.